ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ಸೈನ್ಸ್ ತರಗತಿಗಳ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಕಳೆದ ಒಂದು ಸೆಷನಲ್ಲಿ ನಾವು ಸಿವಿಲ್ PSI 2024 ಕಂಪ್ಲೀಟ್ ಆಗಿರುವಂಥ ಅನಲೈಸಸ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕ್ವಶನ್ಸ್ ಆಗಿದ್ದವು ನೋಡಿ. ರೀಸೆಂಟ್ ಟೈಮಲ್ಲಿ ನಾನು ಸೈನ್ಸ್ ಪೇಪರ್ ಅನಲೈಸ್ ಮಾಡ್ತಾ ಹೋದಷ್ಟು ಗೊತ್ತಾಗ್ತಾ ಇದೆ, ಸುಮಾರು ಸೈನ್ಸ್ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಬ್ಯಾಲೆನ್ಸ್ ಇಲ್ಲ ಪೇಪರ್. ಈ 2023 ಬರೋಬ್ಬರಿ 30 ಸೈನ್ಸ್ ಕ್ವಶನ್ ಕೇಳಿದ್ದಾನೆ. ಅಂದರೆ ಸರಿಸುಮಾರು ಪಾಸಿಂಗ್ ಪರ್ಸೆಂಟೇಜ್ ಏನೈತಲ್ಲ ಸೈನ್ಸ್ ಮೇಲೆ ಡಿಪೆಂಡ್ ಐತೆ ನೋಡಿ. ನನ್ನ ಸಬ್ಜೆಕ್ಟ್ ಅಂತ ಹೇಳ್ತಾ ಇಲ್ಲ, ಇವತ್ತು ನೀವು ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀವಿ, ನೋಡೋಣ. ಇವತ್ತು ಐ ಥಿಂಕ್ ಇವತ್ತಿನ ವಿಡಿಯೋ ಭಾಳ ತುಂಬ ಲೆಂತಿ ಆಗೋ ಚಾನ್ಸಸ್ ಇದೆ. ಸರಿಸುಮಾರು 1.5 ಗಂಟೆ 2 ಗಂಟೆ ಆದರೂ ಚಿಂತೆ ಇಲ್ಲ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಂಬಿಡಿ. ಭಾಳನೇ ಉದ್ದಕ್ಕಾಗ್ತದ್ರೆ 2 ಪಾರ್ಟ್ ಮಾಡುವಂಥ ಸಾಧ್ಯತೆಯೂ ಸಹಿತ ಇದೆ. 30 ಕ್ವಶನ್ಸನ್ನು ಕೇಳ್ತಾನೆ. ಇಷ್ಟು ಡೆಪ್ತ್ ಕ್ವಶನ್ಸ್ ಅದಾವೆ. PC ಕ್ವಶನ್ಸ್ ಈ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಕ್ವಶನ್ಸು, ಆದರೂ ಸಹಿತ ತುಂಬ ಡೀಟೇಲ್ ಆಗಿರುವಂಥ ಕರೆಂಟ್ ಸೈನ್ಸನ್ನು ಲಿಂಕ್ ಮಾಡಿಕೊಂಡು ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಸೊ ಯಾರು ಸಿವಿಲ್ PSIಗನ್ನು ಏನು ರೆಡಿ ಆಗ್ತಾಯಿದ್ರು, ದಯವಿಟ್ಟು ಭಾಳ ಡೀಪ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ಕೇಳ್ತಾ ಇದ್ದಾನೆ. ಎಲ್ಲಕ್ಕೂ ರೆಡಿಯಾಗಿರಬೇಕಾಗ್ತದೆ. ಸರ್ಫೇಸ್ ಲೆವೆಲ್ ಕ್ವಶನ್ಸು, ಸಿಂಗಲ್ ಲೈನರ್ ಕ್ವಶನ್ಸು ಯಾವುದೂ ಎಕ್ಸಾಮ್ನಲ್ಲಿಲ್ಲ. ಈಗ ನೋಡಿ, ನೀವು ಕೇಳ್ತೀರಿ, ನೋಡ್ತೀರಿ ಕ್ವಶನು, ಸಿಂಗಲ್ ಲೈನ್ ಕ್ವಶನ್ ಒಂದೂ ಇಲ್ಲ. ಎಲ್ಲ ಸ್ಟೇಟ್ಮೆಂಟ್ ರೂಪದಲ್ಲಿ, ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ, ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸ್ ಅದಾವೆ. ಭಾಳ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗ್ತೈತಿ. ಎಸ್ಪೆಷಲಿ ಸೈನ್ಸ್ ಅಂತೂ ಬರೀ 100 ಕ್ವಶನ್ಸಲ್ಲಿ ಕೇವಲ ಒಂದೇ ಸಬ್ಜೆಕ್ಟ್ಗೆ ಇಷ್ಟು ವೇಟೇಜ್ ಕೊಡ್ತಾ ಇದ್ದಾನೆ. ಇದ್ರ ಜೊತೆಗೆ ಇನ್ನುಳಿದ 20 ಕ್ವಶನ್ಸು ಮೆಂಟಲ್ ಎಬಿಲಿಟಿ ಇದಾವೆ. ನಿಮ್ಮ ಅರ್ಧ ಪೋರ್ಷನು ಬರೀ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಕೇಳ್ತಾ ಇದ್ದಾನೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸುಮಾರು 15 ಸಬ್ಜೆಕ್ಟ್ಗಳಿದಾವೆ. ಕೇವಲ 2 ಸಬ್ಜೆಕ್ಟ್ಗಳನ್ನೇ 50% ಪೋರ್ಷನ್ ಕವರ್ ಮಾಡ್ತಾ ಇದ್ದಾನೆ ಅಂತಂದರೆ ಸೈನ್ಸ್ ಎಷ್ಟು ವೇಟೇಜ್ ಕೊಡ್ತಾ ಇದ್ದಾನೆ ನಿಮಗೆ ಗೊತ್ತಾಗಬೇಕು. ಸೊ ನಿಮ್ಮನ್ನು ಎದುರಿಸ್ತಾ ಇಲ್ಲ, ಆ ರೀತಿ ಇದೆ ಸೈನ್ಸ್ ಡಿಮ್ಯಾಂಡ್. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ವಶನ್ಸ್ ಆ ರೀತಿ ಕೇಳ್ತಾ ಇದ್ದಾನೆ. ಸೊ ನನಗೆ ಗೊತ್ತಿರುವ ನಾಲೆಜ್ ಆಧಾರದ ಮೇಲೆ, ನಾನು ತಿಳ್ಕೊಂಡಿರುವಂಥ ಸಬ್ಜೆಕ್ಟ್ ವಿಷಯ ಸಂಗ್ರಹಣ ಆಧಾರದ ಮೇಲೆ, ನನಗಿರುವಂಥ ವಿಷಯ ಪರಿಮಿತಿ ಮತ್ತು ಅನುಭವದ ಆಧಾರದ ಮೇಲೆ ಇವತ್ತಿನ ಪೇಪರನ್ನು ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀನಿ. ಒಳ್ಳೊಳ್ಳೆ ಕ್ವಶನ್ಸ್ ಅದಾವೆ, ನೋಡೋಣ. ಕ್ವಶನ್ ನಂಬರ್ 1 ಈ ರೀತಿ ಇತ್ತು. ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಾರ್ಟ್ ಆಫ್ ದ ಐಡಿಯಲ್ ಗ್ಯಾಸ್ ಈಕ್ವೇಷನ್? ಏನು ಸರ್ ಇದು ಕ್ವಶನ್ ಅರ್ಥ ಆಗಲ್ಲ. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಮೀನಿಂಗ್ ಏನು ಅಂತಂದರೆ, ಇಲ್ಲೊಂದು ವರ್ಡ್ ಬರ್ತಾ ಇದೆ, ಕೆಲವೊಂದು ಅನಿಲಗಳ ಬಗ್ಗೆ ನಿಯಮಗಳನ್ನು ಕೊಟ್ಟಿರ್ತಾರೆ ವಿಜ್ಞಾನಿಗಳು. ಯಾವುದೇ ಒಂದು ಅನಿಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ 4 ಅಂಶಗಳನ್ನು ನೆನ್ಪಿಟ್ಕೊಂಡು ಅದನ್ನು ಅವರು ಐಡಿಯಲ್ ಗ್ಯಾಸ್ ಲಾಸ್ ಅಂತ ಕೊಡ್ತಾನೆ. ಫಸ್ಟು ಗ್ಯಾಸ್ ಅಂತ ಇದ್ದಾನೆ, ಡೆಫಿನೆಟ್ಲಿ ಒಂದು ಪ್ರೆಷರ್ ಬಗ್ಗೆ ಕಾನ್ಸೆಪ್ಟ್ ಇರಬೇಕು, ಒತ್ತಡದ ಬಗ್ಗೆ ಆ ಒಂದು ನಿಯಮದಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಸೆಕೆಂಡ್ ಒನ್ ಟೆಂಪರೇಚರ್ ಬಗ್ಗೆ ಮಾಹಿತಿ ಇರಬೇಕು. ಇನ್ನು ಥರ್ಡ್ ಒನ್ ವಾಲ್ಯೂಮ್, ಆ ಒಂದು ವಸ್ತುವಿನ ಗಾತ್ರ ವಿಸ್ತೀರ್ಣ ಬಗ್ಗೆ ಆ ಒಂದು ನಿಯಮ ಹೇಳ್ತಿರ್ಬೇಕು. ಇನ್ನು ಆ ವಸ್ತುವಿನ ಒಳಗಿಡುವಂಥ ಸಬ್ಸ್ಟೆನ್ಸ್, ಆ ವಸ್ತುವಿನ ಒಂದೇನಂತ ಕರಿತೀವಿ ನಾವು, ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದ್ರೆ ವಸ್ತು ಇರಬೇಕು. ಒಂದು ವಿಷಯ ವಸ್ತು ಅಂದರೆ ಏನಾದರೂ ಒಂದು ವಸ್ತು ತುಂಬುವಂಥ, ನೀರು ತುಂಬಿದಾಗ ನೀರು, ಗಾಳಿ ತುಂಬಿದಾಗ ಗಾಳಿ, ಅದು ಎಷ್ಟಿದೆ ಅಂತ ಒಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನಮಗೆ ಬೇಕಾಗ್ತದೆ. ಈ 4 ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥ ನಿಯಮಗಳನ್ನೇ ನಾವು ಆದರ್ಶ ಅನಿಲಗಳ ನಿಯಮ ಅಂತ ಕರಿತೀವಿ. ಈ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಚಾರ್ಲ್ಸ್ ಲಾ ಅಂತ ಒಂದು ಲಾ ಇದೆ. ಇವರು ವಾಲ್ಯೂಮ್, ಪ್ರೆಷರ್, ಟೆಂಪ್ರೇಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಾಯ್ಲ್ಸ್ ಲಾ ಅಂತಿದೆ, ಇವರು ಸಹಿತ ವಾಲ್ಯೂಮ್, ಟೆಂಪ್ರೇಚರ್, ಪ್ರೆಷರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಡಾಲ್ಟನ್ ಲಾ ಅಂತಿದೆ. ಇವರು ಡಾಲ್ಟನ್ ಯಾರಪ್ಪ ಅಂತಂದರೆ, ಇವರು ಗ್ಯಾಸ್ ಮತ್ತು ಈ ಟೆಂಪರೇಚರ್, ಪ್ರೆಷರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ವಿಜ್ಞಾನಿ ಅಲ್ಲ. ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಮಂಡನೆ ಮಾಡಿರುವಂಥ ವಿಜ್ಞಾನಿ. ಯಾರು? ಪರಮಾಣು ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಇವನು ಗ್ಯಾಸು, ದಟ್ ಇಸ್ ಪ್ರೆಷರು, ಟೆಂಪ್ರೇಚರ್, ವಾಲ್ಯೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಜ್ಞಾನಿ ಅಲ್ಲ. ಇನ್ನು ಅವೆಗಾಡ್ರೋ ಕಾನೂನು, ಅವೆಗಾಡ್ರೋ ಲಾ ಅಂತಿದೆ ನೋಡ್ರಿ. ಕನ್ನಡದವರೇನು ಹುಚ್ಚ ಅನ್ಬೇಕಾ ಏನನ್ಬೇಕು ಗೊತ್ತಾಗಲ್ಲ. ಇಲ್ಲಿ ಲಾ ಅನ್ನೋದನ್ನು ನಾವು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ಯಾರ ನೋಡಿದ್ರ ಒಳಗಡೆ, ಅವರು ಕಾನೂನು ಅಂದ್ಬಿಡ್ತಾರೆ. ಅದಕ್ಕೆ ಕಾನೂನು ಸೈನ್ಸ್ ಓದ್ಬಿಟ್ಟು ಎಲ್ಲೆಲ್ಬಿಗೆ ಲಿಂಕ್ ಮಾಡಿಬಿಟ್ರು ಅವರು. ಅದು ಚಾರ್ಲ್ಸ್ ಲಾ ಅಂದರೆ ನಿಯಮ ಅಂತ ಕರಿಬೇಕು ನಾವು, ಕಾನೂನು ಅಲ್ಲದು. ಏನು ಮಾಡ್ತಾರೆ ಹಿಂಗೆ ನೋಡ್ರಿ. ಈಗ ನಾವೆಲ್ಲ ಚಾರ್ಲ್ಸ್ ಲಾ ಅಂತ, ಚಾರ್ಲ್ಸ್ ನಿಯಮ ಅಂತ ಓದಿರ್ತೀವಿ, ಎಕ್ಸಾಮ್ದಾಗ ಕಾಲ್ಸ್ ಲಾ ಅಂತ ಬರ್ತೈತಿ. ಇದೇನು ಸೈನ್ಸ್ ಕ್ವಶನ್ ಆಯ್ತಾ, ಏನು ಪೊಲಿಟಿಕ್ ಕ್ವಶನ್ ಆಯ್ತಾ ಗೊತ್ತಾಗಲ್ಲ ಒಮ್ಮೆ, ಏನು ಮಾಡೋಕ್ಕಾಗಲ್ಲ. ಸೊ ಏನು ಅಂದಾಗೆ ನೋಡಿ, ಟ್ರಾನ್ಸ್ಲೇಷನ್ ಆ ರೀತಿ ಐತಿ. ಇನ್ನು ಅವೆಗಾಡ್ರೋ ಲಾ ಅಂತ ಐತಲ್ಲ, ಈ ಅವೆಗಾಡ್ರೋ ಯಾರು ಅಂತಂದರೆ
ಈ ವಸ್ತು ಬಗ್ಗೆ ತಿಳಿಸ್ಕೊಡ್ತಾರೆ. ಒಂದು ಗ್ರಾಮ್ ಅಂತರ ಎಷ್ಟು ಕಣಗಳಿರ್ತವೆ, ಒಂದು ಮಿಲಿಗ್ರಾಮಲ್ಲಿ ಎಷ್ಟು ಕಣಗಳ ಸಂಖ್ಯೆ ಇರ್ತದೆ ಅಂತ ಒಂದು ವಸ್ತು ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ನಿಯಮ ನಾವಿಲ್ಲಿ ಅವೆಗಾಡ್ರೋ ಲಾ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಾಗ್ತದೆ ಈ 4 ವಿಷಯಗಳ ಬಗ್ಗೆ ಹೇಳುವಂಥ ಒಂದು ನಿಯಮವನ್ನೇ ಆದರ್ಶ ಅನಿಲ ನಿಯಮ, ಐಡಿಯಲ್ ಗ್ಯಾಸ್ ಲಾ ಅಂತ ಕರಿತೀವಿ. ನಾವು ನೋಡ್ಕೊಂಡಿರುವ ಹಾಗೆ ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ ಮತ್ತು ಅವೆಗಾಡ್ರೋ ಲಾದಲ್ಲಿ ಈ 4 ಅಂಶಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅದರ ಡಾಲ್ಟನ್ ಅನ್ನೋದು ಮಾತ್ರ ಇಲ್ಲಿ ಐಡಿಯಲ್ ಗ್ಯಾಸ್ ಲಾಗೆ ಬರಲ್ಲ. ಹಂಗಾಗಿ ಯಾವುದು ಆದರ್ಶದ ಅನಿಲದ ಸಮೀಕರಣದ ಭಾಗವಾಗಿಲ್ಲ ಅಂತ ಕೇಳ್ತಾನೆ. ಸೊ ಡಾಲ್ಟನ್ ಈಸ್ ನಾಟ್ ರಿಲೇಟೆಡ್ ಟು ಐಡಿಯಲ್ ಗ್ಯಾಸ್ ಲಾಸ್. ಐಡಿಯಲ್ ಗ್ಯಾಸ್ ಲಾಸ್ ಎಕ್ಸ್ಪ್ಲೇನ್ಸ್ ಅಬೌಟ್ ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಆ್ಯಂಡ್ amount of substance. But in case when it comes to Dalton's law, he is explaining about atomic model. ಪರಮಾಣುಗಳು ಹೆಂಗೆ ತಿರುಗುತ್ತವೆ, ಹೆಂಗಿರ್ತವೆ, ಎಲೆಕ್ಟ್ರಾನ್ಸ್, ಪ್ರೋಟಾನ್, ನ್ಯೂಟ್ರಾನ್ಸ್ ಹೆಂಗೆ ಸಿಚುವೇಟ್ ಆಗಿದ್ದಾವೆ ಅಂತ ತಿಳಿಸ್ಕೊಡುವಂಥ ನಿಯಮನೇ ನಾವು ಅದು ಡಾಲ್ಟನ್ ಅಟೋಮಿಕ್ ಥಿಯರಿ ಅಂತ ಕರಿತೀವಿ. ಸೊ ಅರ್ಥ ಆಗಿರ್ಬೋದು ನಿಮಗೆ. ಈ ಸರಿಯಾದ ಉತ್ತರ ನಾವು ಡಾಲ್ಟನ್ಸ್ ಲಾ ಅಂತ, ಸಿ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರ್ತದೆ. ನಿಫಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ನಿಫಾ ವೈರಸ್ ಇಸ್ ಇನ್ಕರೆಕ್ಟ್? ಸೊ ಸ್ಟೇಟ್ಮೆಂಟ್ ಇದೆ ನೋಡ್ರಿ, ಇದು PC ಕ್ವಶನು, ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನು, PU ಲೆವೆಲ್ ಮೇಲೆ ಕೇಳುವಂಥ ಕ್ವಶನು. ಇವೆಲ್ಲ KS ರೂಪದಲ್ಲಿ ಕೇಳಿದ್ರು ಕಮ್ಮಿ ಅಂಥ ಕ್ವಶನ್ ನಮಗೆ PC ಕೇಳ್ತಾ ಇದ್ದಾನೆ. ತಪ್ಪಾಗಿದ್ದನ್ನು ಗುರುತಿಸ್ರಿ ಅಂತ. ಸೊ ಭಾಳ ಮುಂದೋಗಿದೆ ಸೈನ್ಸು. ಇದು ಜೂನೋಟಿಕ್ ಕಾಯಿಲೆಯಾಗಿದೆ ನೋಡ್ರಿ. ಇದು ಇಂಗ್ಲೀಷಲ್ಲಿ ಬರುವಂಥ ಜೂನೋಟಿಕ್ ವರ್ಡನ್ನೇ ಆಸ್ ಇಟ್ ಇಸ್ ಇಟ್ಟಾನೆ. ಜೂನೋಟಿಕ್ ನಥಿಂಗ್ ಬಟ್ ಯಾವ ರೋಗ ಪ್ರಾಣಿಗಳಿಂದ ಹರಡುತ್ತದೋ ಆ ರೋಗವನ್ನು ನಾವು ಜೂನೋಟಿಕ್ ಕಾಯಿಲೆಯ, ಜೂನೋಟಿಕ್ ರೋಗ ಅಂತ ಕರಿತೀವಿ. ಜೂ ಅಂದ್ರೆ ಪ್ರಾಣಿಗಳಿಂದ, ಪಕ್ಷಿಗಳಿಂದ ಹರಡುವಂಥ ಒಂದು ರೋಗ. ಫ್ರೂಟ್ ಬಾವಲಿಗಳು ಪ್ರಾಣಿಗಳ ಕಣಜ ರಿಸರ್ವಾಯರ್ಗಳಾಗಿವೆ ಅಂತ ಕೊಡ್ತಾನೆ. ಅಂದರೆ ಇಲ್ಲಿ ಯಾವ ಪ್ರಾಣಿಗಳಿಂದ ಹರಡುವಂಥ ರೋಗ ಅಂತಂದರೆ ಬಾವಲಿಗಳು, ಬ್ಯಾಟ್ಗಳಿಂದ ಹರಡುತ್ತದೆ ಅಂತ ಕೊಡ್ತಾನೆ. ಇದು 2003ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು, ಕಾಣಿಸಿಕೊಂಡಿತು ಅಂತ ನೋಡ್ತಾನೆ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಡ್ತಾನೆ. ಸೊ ನಾವು ನಿಫಾ ವೈರಸ್ ಬಗ್ಗೆ ನೋಡಿಕೊಂಡಾಗ, ನಿಫಾ ಅನ್ನೋದೊಂದು ವೈರಲ್, ಒಂದು ವೈರಸ್ ಇಂದ ಬರುವಂಥ ಸಮಸ್ಯೆ. ಆ ವೈರಸ್ನ ಹೆಸರು ಸಹಿತ ನಿಫಾ ಅಂತಾನೆ. ಇದು ಮೊದಲು ಬೇರೆ ದೇಶದಲ್ಲಿ ಬಂದಿರೋ ಸಹಿತ ನಮ್ಮ ಇಂಡಿಯಾದಲ್ಲಿ ಕೇರಳದ ಕೋಜಿಕೋಡ್ ಎಂಬ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2018ರಲ್ಲಿ ಈ ಒಂದು ನಿಫಾ ವೈರಸ್ ಕೇರಳದಲ್ಲಿ ಬಂದಿತ್ತು. ಕೋಜಿಕೋಡ್ ಎಂಬ ಜಿಲ್ಲೆಯಲ್ಲಿ ನಿಫಾ ವೈರಸ್ ಎಂಬ ಒಂದು ಕೋಜಿಕೋಡ್ ಜಿಲ್ಲೆಯಲ್ಲಿ ಬಂದಿತ್ತು. ಏನು ಸರಿಯಾದ ಲಕ್ಷಣಗಳು ಅಂದರೆ, ಬಾವಲಿಗಳು, ತೋಟಗಳಲ್ಲಿ ಹಣ್ಣು ಹಂಪಲಗಳಲ್ಲಿ ತಿನ್ನುವಂಥ ಬಾವಲಿಗಳು, ಅವು ತಿಂದು ಬಿಸಾಕಿರುವಂಥ ಹಣ್ಣು ಹಂಪಲಗಳನ್ನು ನಾವು ತಿನ್ನೋದ್ರ ಮುಖಾಂತರ ನಮಗೆ ಹರಡುವಂಥ ಒಂದು ರೋಗನೇ ನಿಫಾ ವೈರಸ್, ನಿಫಾ ರೋಗ ಅಂತ ಕರಿತೀವಿ. ಡೆಫಿನೆಟ್ಲಿ ಇದು ಬಾವಲಿಗಳಿಂದನೇ ಹರಡುತ್ತದೆ. ಹಾಗಾಗಿ ಬಾವಲಿಗಳಿದರ ಪ್ರಮುಖ ವೆಕ್ಟರ್ಗಳಾಗಿವೆ ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಕೊಟ್ಟಿರುವಂಥ ಆಪ್ಷನ್ಗಳು ನೋಡಿಕೊಂಡ್ರೆ ಜೂನೋಟಿಕ್ ಕಾಯಿಲೆ ಕರೆಕ್ಟು, ಪ್ರಾಣಿಗಳಿಂದನೇ. ಇದು ಸೊಳ್ಳೆಗಳಿಂದ ಅಂಥವುಗಳಿಂದ ಹರಡುವುದಿಲ್ಲ, ಪ್ರಾಣಿ ಪಕ್ಷಿಗಳಿಂದ ಹರಡುತ್ತದೆ. ಪ್ರಾಣಿ ಅಂದ ತಕ್ಷಣ ಮತ್ತೆ ನೀವು ಹುಲಿ ಸಿಂಹ ಅಂತ ತಿಳ್ಕೊಬೇಡ್ರಿ, ಪಕ್ಷಿನೇ. ಪಕ್ಷಿ ಇನ್ಸೆಸಸ್ ಅದು ಒಂದು ಎನಿಮಲ್ ತಾನೆ, ಅದೊಂದು ಬರ್ಡ್ ಅಂದ್ರೆ ಅದೊಂದು ಜೀವಿನೇ. ಇನ್ನು ಫ್ರೂಟ್ ಬಾವಲಿಗಳಂದ್ರೆ ಹಣ್ಣುಗಳನ್ನು ತಿಂದು ಬದುಕುವಂಥ ಬಾವಲಿಗಳು, ಇವುಗಳನ್ನು ಹರಡಿಸ್ತವೆ ಅಂತ ಕೊಡ್ತಾನೆ. ಕರೆಕ್ಟ್ ಅದ. ಇದು 2023ರಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತು ಅಂತಾನೆ. ಇದು ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್ ಇದೆ. ಬಿಕಾಸ್ ಫಸ್ಟ್ ಟೈಮ್ ಇಟ್ ಅಬ್ಸರ್ವ್ಡ್ ಇನ್ 2018. ಕೇರಳದಲ್ಲಿ 2018ರಲ್ಲೇ ಮೊಟ್ಟ ಮೊದಲ ಬಾರಿ ಕಾಣಿಸ್ಕೊತು. 2019, 2020, 22, 23, 24 ಇರುತ್ತೆ. ಪ್ರತಿ ವರ್ಷ ನಿಫಾದ ಲಕ್ಷಣಗಳು ಕೇರಳದಿಂದ ಬಂದೇ ಬರ್ತವೆ ನಮಗೆ. ಸೊ ತಪ್ಪಾಗಿರೋದನ್ನು ಯಾವ್ದು ಗುರುತಿಸ್ತೀರಿ? ಈಗ ನಾವೀಗ 3ನೇ ಸ್ಟೇಟ್ಮೆಂಟ್ ಏನಾಗಿದೆ, ತಪ್ಪಾಗಿದೆ. ಇಲ್ಲಿ 2023 ಅಂತಾನೆ, ಅದು 2018ರಲ್ಲೇ ಮೊಟ್ಟ ಮೊದಲಿಗೆ ಅಣಗಾಯ್ತು. ಇತ್ತೀಚೆಗೆ ಅಂದರೆ ಕರೆಕ್ಟ್ ಆಗ್ತಿತ್ತು ನೋಡ್ರಿ. ಇತ್ತೀಚೆಗೆ 2023ರಲ್ಲಿ ಕಾಣಿಸ್ಕೊಂಡಿತ್ತು ಅಂದ್ರೆ ಕರೆಕ್ಟ್. ಇದು 23ರಲ್ಲೇ ಏನು ಎಕ್ಸಾಮ್ ಆಗಿತ್ತು. ಅದು ಆ ಟೈಮಲ್ಲಿ ಹೆಂಗು ಕರೆಂಟ್ ಅಫೇರ್ಸ್ ಸೈನ್ಸಲ್ಲಿ ಬಂದಿರುವಂಥ ಕ್ವಶನೇ ಕರೆಕ್ಟ್ ಆಗ್ತಿತ್ತು. ಬಟ್ ಮೊದಲ ಬಾರಿಗೆ ಅಂತ ಕೊಡ್ತಾನೆ. ಹಂಗಾಗಿ ಮೊದಲ ಬಾರಿಗೆ ಇದು ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟು. ಸೊ 2ನೇ ಕ್ವಶನ್ಗೆ ನಿಮಗೆ ಆನ್ಸರ್ ಅರ್ಥ ಆಗಿರ್ಬೋದು. ದಟ್ ಈಸ್ ಇದು 2018ರಲ್ಲಿ ಮೊಟ್ಟ ಮೊದಲು ಕಾಣಿಸ್ಕೊಳ್ಳಿತ್ತು. DRDO ತಯಾರುಪಡಿಸಿರುವ ಮಾಯ ಏನು ಅಂತಾನೆ. ಮಾಯ ಏನು ಅಂತ
ಮಾಯಾ ಅನ್ನೋದು ಏನು ಅಂತ ಕೊಡ್ಬೋದು, ಅಥವಾ ಮಾಯಾ ಏನು ಅಂತ. ಮಾಯಾ ಡೆವಲಪ್ಡ್ ಬೈ DRDO ಈಸ್, ಸೊ DRDO ಬಗ್ಗೆ ಗೊತ್ತು, ನಮ್ಮ ದೇಶದ ಅತ್ಯುನ್ನತ ರಕ್ಷಣಾ ಬಗ್ಗೆ ಕೆಲಸ ಮಾಡುವಂಥ ಸಂಸ್ಥೆ. ಈ DRDOದವರು ಸಂಸ್ಥೆ ಒಂದು ಅಭಿವೃದ್ಧಿ ಪಡಿಸಿರುವಂಥ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರನ್ನೇ ಆಪರೇಟಿಂಗ್ ಸಿಸ್ಟಮನ್ನು ನಾವೆಂತ ಕರಿತೀವಿ, ಮಾಯಾ ಅಂತ ಕರಿತೀವಿ. ಇಲ್ಲಿ ಕೊಡ್ತಾನೆ ನಿಮಗೆ, ಇದೊಂದು ಆಪರೇಟಿಂಗ್ ಸಿಸ್ಟಮ್, ಸೂಪರ್ಸಾನಿಕ್ ಡ್ರೋನ್, ಆದಿತ್ಯ ಎಲ್ನ ಪೇಲೋಡ್, ಒಂದು ಕ್ವಾಂಟಮ್ ಸೂಪರ್ ಕಂಪ್ಯೂಟರ್ ಅಂತ ಕೊಡ್ತಾ ಇದ್ದಾನೆ. ಇವೆರಡಂತೂ ಅಲ್ಲ, ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದ ಅಂಶನ ಡೌಟ್ ಬರ್ತದೆ, ಬಟ್ ಸೂಪರ್ ಕಂಪ್ಯೂಟರ್ ಅಲ್ಲ. ನಮ್ಮ ಕಡೆ ಪರಮ್ 800 ಬೇರೆ ಬೇರೆ ಸೂಪರ್ ಕಂಪ್ಯೂಟರ್ ಅದಾವೆ, ಬಟ್ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇಟ್ ಈಸ್ ಆನ್ ಆಪರೇಟಿಂಗ್ ಸಿಸ್ಟಮ್. ಏನು ಸರ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ, ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕಡೆ ವಿಂಡೋಸ್ ಅಂತ ಬರ್ತದೆ. ಒಂದು ಕೇಳಿದ್ರೆ ನೀವು ಕಂಪ್ಯೂಟರ್ಲಿ ವಿಂಡೋಸ್ ಅಂತ, ನನ್ನ ಕಡೆ ನಾನೀಗ ಪಾಠ ಮಾಡ್ತಿರೋಂಥ ಕಂಪ್ಯೂಟರ್ಲಿ ವಿಂಡೋಸ್ 7 ನನ್ನ ಕಡೆ ಇರುವಂಥ ಆಪರೇಟಿಂಗ್ ಸಿಸ್ಟಮ್. ಅಂದರೆ ಏನು ಆಪರೇಟಿಂಗ್ ಸಿಸ್ಟಮ್ ಅಂದರೆ ನಥಿಂಗ್ ಬಟ್ ನಮಗೆ ಸಿಸ್ಟಮ್ನಲ್ಲಿ ಕರ್ಕೊಂಡು ಹೋಗ್ತತಿ, ನಾವು ಟೈಪ್ ಮಾಡ್ಕೊಳ್ಳೋಕ್ಕೆ, ಪೇಂಟ್ ಮಾಡ್ಕೊಳ್ಳೋಕ್ಕೆ, ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಡುವಂಥ ಒಂದು ಸಿಸ್ಟಮನ್ನೇ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ವಿಂಡೋಸ್ ಅಂತ ಇದೆ, ವಿಂಡೋಸ್ 11, ವಿಂಡೋಸ್ 10, 13, 11 ಇದು ಸುಮಾರು ರೀತಿಯಾಗಿರುವಂಥ ವಿಂಡೋಸ್ ಅಪ್ಡೇಟೆಡ್ ವರ್ಷನ್ ಅದಾವೆ. ಬಟ್ ಇವರು ಈ ಡಿಫೆನ್ಸ್ದವ್ರು ಏನು ಮಾಡ್ಕೊಂಡ್ರೆ ತನ್ನದೇ ಆಗಿರುವಂಥ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ಕೊಂಡ್ಬಿಟ್ಟಾರೆ, ಆಪರೇಟಿಂಗ್ ಸಿಸ್ಟಮ್ ರೆಡಿ ಮಾಡ್ಕೊಂಡಾರೆ. ಯಾಕಂದರೆ ಬೇರೆ ಎಕ್ಸೆಸ್ ಆಗಬಾರ್ದು, ಆ ವಿಂಡೋಸ್ ಯಾರಿಗೆ ಅರ್ಥ ಆಗಬಾರ್ದು, ತಮ್ಮ ಕಡೆ ಇಟ್ಕೊಂಡಿರುವಂಥ ಗುಟ್ಟು ರಟ್ಟುಗಳು ಮತ್ತೊಬ್ಬರಿಗೆ ಲೀಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಮ್ಮದೇ ಆಗಿರುವಂಥ ಒಂದು ಸಪ್ರೇಟ್ ಆಪರೇಟಿಂಗ್ ಸಿಸ್ಟಮನ್ನು ರೆಡಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಮ್ಯಾಟರ್ ಲೀಕ್ ಆಗಬಾರ್ದು ಅನ್ನೋದೇ ಉದ್ದೇಶ, ಮತ್ತೊಬ್ಬರಿಗೆ ಅರ್ಥ ಆಗಬಾರ್ದು ಅನ್ನೋದೇ ಅದರ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ಇದೊಂದು ಮಾಯಾ ಅನ್ನೋದೇನು ಅಂತಂದರೆ ಒಂದು ಆಪರೇಟಿಂಗ್ ಸಿಸ್ಟಮನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಸರಿಯಾದ ಉತ್ತರ ಎ ಆಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ತಾ ಇದ್ದೀವಿ, ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ದುರ್ಬಲವಾಗಿದೆ? ನೋಡಿ, ಟಿಪಿಕಲ್ ಕ್ವೆಶನ್ ಇದು. ಭಾಳ ಕೆಟ್ಟ ಡೇಂಜರ್ ಕೇಳ್ತಾರೆ ನೋಡಿ ಎಕ್ಸಾಮ್ದಲ್ಲಿ. PC ಅಂದರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಇವೆಲ್ಲ ಸುಮಾರು ಡಿಗ್ರಿ ಬೇಸ್ ಮೇಲೆ FDA, KPSC, ಗ್ರೂಪ್ C ಎಕ್ಸಾಮ್ ಅಂತ ಕೇಳುವಂಥ ಕ್ವಶನ್ಸ್ ಇವೆಲ್ಲ. ಆದರೂ ನಮಗೆಲ್ಲ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಎಸ್ ನೋಡಿ, ಪ್ರಕೃತಿಯಲ್ಲಿ ನಮಗೆ 4 ಮೂಲಭೂತ ಫೋರ್ಸಸ್ ಕಂಡು ಬರ್ತವೆ. ಅವೇ ನಾವಿಲ್ಲಿ ನೋಡೋಣ. ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತೇಳಿ 4 ರೀತಿಯಾಗಿರುವಂಥ ಫೋರ್ಸಸ್ ಅದಾವೆ. ಇರವೇ 4. ಇದರಲ್ಲಿ ಯಾವುದು ಸ್ಟ್ರಾಂಗು ಯಾವುದು ವೀಕು ಅಂತ ಕೇಳ್ತಾನೆ. ನಮಗೆ ಇದು ಸೇಮ್ ಕೊಟ್ಟಾನೆ. ಏನು ಬಲವುಳ್ಳ ಸ್ಟ್ರಾಂಗ್ ಶಕ್ತಿ ಅಂದ್ರೆ ಸ್ಟ್ರಾಂಗ್ ಫೋರ್ಸ್ ಅಂತ, ವಿದ್ಯುತ್ ಕಾಂತೀಯ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕೊಡ್ತಾನೆ, ದುರ್ಬಲ ವೀಕ್ ಶಕ್ತಿ ಮತ್ತು ಗ್ರಾವಿಟೇಷನ್ ಅಂತ ಕೊಡ್ತಾನೆ. ಸೊ ನಮಗಿಲ್ಲಿ ಗೊತ್ತಾಗಬೇಕು, ಭೂಮಿಯ ಮೇಲೆ ವಿಶ್ವದಲ್ಲಿರುವಂಥ 4 ಶಕ್ತಿಗಳಲ್ಲಿ ಅತಿ ಕಡಿಮೆ, ಅತಿ ದುರ್ಬಲ, ವೆರಿ ವೀಕೆಸ್ಟ್ ಫೋರ್ಸ್ ಆನ್ ದ ಯೂನಿವರ್ಸ್ ಅಂತ ಬಂದಾಗ ಗ್ರಾವಿಟೇಷನ್ ಫೋರ್ಸ್, ಗುರುತ್ವಾಕರ್ಷಣ ಬಲ ಅಥವಾ ಗ್ರಾವಿಟಿ ಅನ್ನೋದು ಎಲ್ಲಕ್ಕಿಂತ ಕಡಿಮೆ ಅಟ್ರಾಕ್ಷನ್ ಆಗಿರುವಂಥ ಫೋರ್ಸ್ ಆಗಿರೋದ್ರಿಂದ ನಾವು ದುರ್ಬಲ ಬಲ ಅಂತ ಕರಿತೀವಿ. ಮತ್ತು ಹಾಗಾದ್ರೆ ಯಾವ ಸ್ಟ್ರಾಂಗ್ ರೀ? 1, 2, 3 ನಾವು ಹೆಂಗೆ ಲೆಕ್ಕ ಮಾಡ್ಕೋಬೇಕು? ಎಕ್ಸಾಮ್ದಲ್ಲಿ ಕೇಳ್ತಾನೆ ಏನಂದರೆ ಡೆಫಿನೆಟ್ಲಿ ಬರ್ತದೆ ನೋಡಿ. ಎಲ್ಲಕ್ಕಿಂತ ಸ್ಟ್ರಾಂಗ್ ಇರೋದನ್ನು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಯಾವ ನ್ಯೂಕ್ಲಿಯರ್ ಫೋರ್ಸು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇದನ್ನು ನಾವು ಬೈಜಿಕ ಬಲ ಅಂತ ಕರಿತೀವಿ. ಸರ್, ಇದು ಬೈಜಿಕ ಬಲ ಎಲ್ಲಿರ್ತದೆ ಅಂತಂದರೆ ನ್ಯೂಕ್ಲಿಯಾನ್ಸ್, ಹೆವಿಯರ್ ಎಲಿಮೆಂಟರಿ ಪಾರ್ಟಿಕಲ್ಸ್. ಅಂದರೆ ನಾವು ಸಾಮಾನ್ಯವಾಗಿ ಒಂದು ಪರಮಾಣು ಅಂತ ಬಂದಾಗ ಒಳಗಡೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಇರ್ತಾವಂತ ಕೇಳ್ತೀವಲ್ರಿ. ಹಿಂಗೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇವೆರಡನ್ನು ಪರಸ್ಪರ ಹಿಂಗೆ ಬಂಧಿಸಲ್ಪಟ್ಟ ಫೋರ್ಸನ್ನೇ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಪ್ರೆಸೆಂಟ್ ಇನ್ ಎ ನ್ಯೂಕ್ಲಿಯಸ್. ಅದರೊಳಗಿರುವುದನ್ನೇ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಅಂತ ಕರಿತೀವಿ. ಇನ್ನು ಸೆಕೆಂಡ್ ಒನ್ ಕೊಡ್ತಾನೆ ನಮಗೆ ಇಲ್ಲಿ 10 to the power ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅನ್ನೋದು ಅದಕ್ಕಿಂತ ಸ್ವಲ್ಪ ಕಡಿಮೆಯಾಗಿರುವಂಥ ಫೋರ್ಸು. ಇದು ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ. ಏನು ಈ ಎಲೆಕ್ಟ್ರಾನ್, ಪ್ರೋಟಾನ್ ಏನು ಚಾರ್ಜ್ ಅದಾವಲ್ಲ, ಆ ಚಾರ್ಜ್ಗಳಿರುವಂಥ ಒಂದು ಫೋರ್ಸನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಇನ್ನು ಥರ್ಡ್ ಒನ್ ನೋಡಿಕೊಂಡಾಗ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇದು 10 to the power -3. ಇದು 1 ಅಂತ ತಿಳ್ಕೊಂಡಾಗ ಇದು 10 to the power -2 ಇದೆ, 10 to the power -13 ಇದೆ. ಇನ್ನು ಎಲ್ಲಕ್ಕಿಂತ ಕಡಿಮೆಯಾಗಿರುವಂಥ ಫೋರ್ಸೇ 10 to the power -39. ಅಂದ್ರೆ 1 ಅನ್ನೋದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆದರೆ ಅದಕ್ಕಿಂತ -39ರಷ್ಟು ಕಡಿಮೆಯಾಗಿದೆ.
+39 ಅಲ್ಲ, ಪ್ಲಸ್ ಆದ್ರೆ ಬಹಳ ಸ್ಟ್ರಾಂಗ್ ಆಯಿತು, ಮೈನಸ್ ಆದಷ್ಟು ವೀಕ್ ಅಂತ ಕರಿತೀವಿ. ನೆಗೆಟಿವ್ ನಂಬರು, ನೆಗೆಟಿವ್ ಸೈನ್ ಇರುವಾಗ ನಂಬರ್ ಜಾಸ್ತಿ ಇದ್ರೆ ವೀಕ್ ಅಂತ ಅರ್ಥ. ಇಲ್ಲಿ ನಂಬರ್ ಜಾಸ್ತಿ ಇದೆ ಬಟ್ ಅದರ ಹಿಂದ್ಗಡೆ ಸೈನು ನೆಗೆಟಿವ್ ಇದೆ, ಹಂಗಾಗಿ ಇದು ಬಹಳ ವೀಕ್ ಆಗಿದೆ ಅಂತ ಅರ್ಥ. ಆಲ್ ಆಬ್ಜೆಕ್ಟ್ಸ್ ಇನ್ ದ ಯೂನಿವರ್ಸ್, ಜಗತ್ತಿನಲ್ಲಿರುವಂಥ ಒಂದು ಇನ್ನೊಂದು ವಸ್ತುವನ್ನು ಆಕರ್ಷಣೆ ಮಾಡುವಂಥ ಬಲವನ್ನೇ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ನಂಬರ್ 1 ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ನಂಬರ್ 2 ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನಂಬರ್ 3 ಯಾವುದು? ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಎಲ್ಲಕ್ಕಿಂತ ನಂಬರ್ 4 ಅಲ್ಲಿ ಬರೋದು ಯಾವುದು? ಗ್ರಾವಿಟೇಷನಲ್ ಫೋರ್ಸ್. ಒಮ್ಮೊಮ್ಮೆ ನಿಮ್ಗೆ ಎಕ್ಸಾಮ್ದಲ್ಲಿ ಈ ನೇಚರಲ್ಲಿರುವಂಥ 4 ಬಲಗಳನ್ನು ಅವುಗಳ ಬಲಗಳ ಏರಿಕೆ ಕ್ರಮದಲ್ಲಿ ಜೋಡಿಸ್ರಿ, ಇಳಿಕೆ ಕ್ರಮದಲ್ಲಿ ಜೋಡಿಸ್ರಿ ಅಂತ ಅನ್ಸುತ್ತೆ ನಿಮಗೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಅರ್ಥ ಆಗುತ್ತಾ? ಸರಿಯಾಗಿರುವಂಥ ಉತ್ತರ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್ ಆನ್ ದ ಯೂನಿವರ್ಸ್. ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆಯಲ್ಲ? ದೂರವನ್ನು, ಡಿಸ್ಟೆನ್ಸ್ ಅನ್ನು ಮೆಜರ್ಮೆಂಟ್ ಮಾಡುವಂತ ಯೂನಿಟ್ ಯಾವುದು ಅಲ್ಲ ಅಂತ ಕೊಡ್ತಾನೆ. ಅರ್ಥ ಆಗುತ್ತಾ ಕ್ವಶನ್? ಯಾವುದು ದೂರವನ್ನು ಅಳತೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ, ಅದು ನೋಡೋಣ. ನೋಡಿ, ನಮಗೆ ಗೊತ್ತಿರುವ ಹಾಗೆ ಮೈಲಿ ಅಥವಾ ಮೈಲ್ ಅನ್ನೋದು ಸಹಿತ ದೂರವನ್ನು ಅಳತೆ ಮಾಡುತ್ತೆ. ನಾವೆಲ್ಲ ಈಗೆಲ್ಲ ಫಾರ್ಮಲಿ ಕಿಲೋಮೀಟರ್ ಅಂತ ನಾವು ಕರಿತೀವಿ, ಬಟ್ ಹಿಂದಿನ ಜನರೆಲ್ಲ ಮೈಲ್ ಅಲ್ಲಿ ಅಂತಾನೆ ಕರಿತಿದ್ರು. 1 ಮೈಲ್ ಈಸ್ ಈಕ್ವಲ್ ಟು 1.6 ಕಿಲೋಮೀಟರ್ ಅಂತ ಬರ್ತಾ ಇತ್ತು. ಕಿಲೋಮೀಟರ್ಗಿಂತ ಜಾಸ್ತಿ, 1.5 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥದ್ದನ್ನು ನಾವು 1 ಮೈಲಿ ಅಂತ, ಅಂದ್ರೆ ಮೈಲ್ ನಥಿಂಗ್ ಬಟ್ ಏನು ಡಿಸ್ಟೆನ್ಸ್ ಅನ್ನೇ ಕ್ಯಾಲ್ಕುಲೇಟ್ ಮಾಡ್ತೈತಿ. ಇದು ನೋಡ್ರಿ, ಗಜ ಅಥವಾ ಮಾರು ಅಥವಾ ಇಂಗ್ಲೀಷಲ್ಲಿ ಯಾರ್ಡ್ ಅಂತ ಕರಿತೀವಿ. ಎಷ್ಟು ಗಜ ಅದಂತ ಕರಿತೀವಿ. ನಾವು ಹಳ್ಳಿ ಊರ ಕಡೆ ಮನೆಗಿನಿ ಕಟ್ಟಬೇಕಾದ್ರೆ, ಏನೋ ತೆಗ್ಗು ತೋಡ್ಬೇಕಾದ್ರೆ ಎಷ್ಟು ಗಜ ಅಂತ ಕರಿತೀವಿ. ಇನ್ನೂ ಸ್ವಲ್ಪ ಹಳ್ಳಿ ಊರಲ್ಲಿ ಇನ್ನೂ ಆಡುಭಾಷೆಯಲ್ಲಿ ಮಾರ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನು ಯಾರ್ಡ್ ಅಂತ ಕರಿತೀವಿ. ಇದು ಸಹಿತ ಡಿಸ್ಟೆನ್ಸ್ ಅನ್ನೇ ಮೆಜರ್ಮೆಂಟ್ ಮಾಡ್ತದೆ. ನಾನು 20 ಗಜ ಮನೆ ಕಟ್ಟಿನಿ, 20 ಯಾರ್ಡ್ ಮನೆ ಕಟ್ಟಿನಿ ಅಂತಂದ್ರೆ 20 ಅನ್ನೋ ಒಂದು ದೂರವನ್ನೇ ಅಳತೆ ಮಾಡುವಂಥ ಒಂದು ಯೂನಿಟೇ. ಇನ್ನು ಪ್ರಕಾಶಮಾನ, ಇದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ತದೆ. ಪ್ರಕಾಶ ಅಂದ ತಕ್ಷಣ ಬೇರೆ ಅನಿಸ್ಬಿಡ್ತತಿ. ಇದನ್ನು ಲೈಟ್ ಇಯರ್ ಅಂತ ಕರಿತೀವಿ. ಆಲ್ರೆಡಿ ನನ್ನ ರೆಗ್ಯುಲರ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಕಾಶಮಾನ ಲೈಟ್ ಇಯರ್ ಅಂತಂದರೆ ಬೆಳಕು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಒಂದು ವರ್ಷದಲ್ಲಿ 1 ಇಯರ್ ಒಳಗಡೆ ಎಷ್ಟು ದೂರ ಕ್ರಮಿಸುತ್ತದೋ ಈ ದೂರವನ್ನೇ ನಾವು 1 ಲೈಟ್ ಇಯರ್ ಅಂತ ಕರಿತೀವಿ. With the speed of 3 lakhs kilometer per second, how far the light travels in the span of 1 year? So the total distance covered by the light is called 1 light year. ಸೊ ಒಂದು ವರ್ಷದಲ್ಲಿ ಲೈಟ್ ಎಷ್ಟು ದೂರ ಟ್ರಾವೆಲ್ ಮಾಡ್ತೋ ಅದನ್ನು ನಾವು 1 ಜ್ಯೋತಿರ್ವರ್ಷ, 1 ಬೆಳಕಿನ ವರ್ಷ ಅಂತ ಕರಿತೀವಿ. ಅಂದ್ರೆ ಇದು ಸಹಿತ ದೂರನೇ ಅಂತ ಅರ್ಥ. ಮತ್ತೆ ಇಲ್ಲಿ ಆಪ್ಷನ್ ಯಾವುದಿಲ್ಲ ಅಂದ್ರೆ ಇಲ್ಲ, ಇಲ್ಲಿ ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನೋದು ಸರಿಯಾಗಿ. ಯಾಕಂದ್ರೆ 3 ಸಹಿತ ಡಿಸ್ಟೆನ್ಸ್ ಅನ್ನೇ ಮೆಜರ್ಮೆಂಟ್ ಮಾಡುವಂತ ಯೂನಿಟ್ಗಳದಾವೆ. ಮೈಲ್ ಅನ್ನೋದು ಡಿಸ್ಟೆನ್ಸೇ, ಗಜ ಅನ್ನೋದು ಡಿಸ್ಟೆನ್ಸೇ, ಲೈಟ್ ಇಯರ್ ಸಹಿತ ನಮಗೆ ಡಿಸ್ಟೆನ್ಸೇ. ಹಂಗಾಗಿ ಇಲ್ಲಿ ಯಾವುದೂ ಅಂಥದ್ದು ಬೇರೆ ಇಲ್ಲ, ಎಲ್ಲನೂ ಸಹಿತ ಅದನ್ನೇ ದೂರವನ್ನು ಅಳತೆ ಮಾಡುವಂಥ ಸಾಧನ ಯೂನಿಟ್ಗಳಾಗಿದ್ದಾವೆ ಅಂತ ಅರ್ಥ. ಹಂಗಾಗಿ 4ನೇ ಆಪ್ಷನ್ ಏನಾಗ್ತದೆ? ಸರಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ರೀಸೆಂಟ್ ಟೈಮಲ್ಲಿ ಕೇಳಿರುವಂಥ ಕ್ವಶನು ಏನಿದೆ, ಇಸ್ ಟ್ರ್ಯಾಕ್ ಅಥವಾ ಐಸ್ ಟ್ರ್ಯಾಕ್ ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನಂತಿದೆ. ನೋಡ್ರಿ, ಕೆಲವೊಂದು ಕ್ವಶನ್ಸ್ ಏನೋ ನಾನು ಜಾಸ್ತಿ ಫೋಕಸ್ ಮಾಡಕ್ಕೆ ಹೋಗಲ್ಲ, ಯಾಕಂದರೆ ಅದು ಆ ಟೈಮಲ್ಲಿರುವಂಥ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಈಗ ನಾವು 2026-27 ವರ್ಷದಲ್ಲಿ ನಾವಿರೋದ್ರಿಂದ ಇವನ್ ಈಗ ಅಷ್ಟೊಂದು ನಮಗೆ ಕೇಳಲ್ಲ, ಯಾಕಂದರೆ 2023 ಆಗಿರುವಂಥ ಕ್ವಶನ್ ಇದೆ ಎಕ್ಸಾಮ್. 3 ವರ್ಷ ಆಯಿತು, ಅಲ್ಲಿಂದ ಇಲ್ಲಿಗೆ ನಮಗೆ ಜಾಸ್ತಿ ಫೋಕಸ್ ಮಾಡಲ್ಲ, ಆದರೂ ಗೊತ್ತಿರಲಿ ಅಂತ ನಾನು ಇದನ್ನು ನಿಮಗೆ ಕ್ವಶನ್ ಹಾಕ್ಕೊಂಡು, ಕೆಲವೊಂದು ಭಾಳ ನಮಗೆ ಸೈನ್ಸ್ ಸಂಬಂಧ ಇರಲಾರ್ದು ಕ್ವಶನ್ ಕೇಳಿದ್ರೆ ನಾನು ಸ್ಕಿಪ್ ಮಾಡಿಬಿಟ್ಟಿನಿ, ಆದರೂ 30 ಕ್ವಶನ್ಸ್ ನಾನು ತೊಗೊಂಡು ಬಂದೀನಿ. ನೋಡೋಣ ಏನು ಸರ್ ಐಸ್ ಟ್ರ್ಯಾಕ್ ಅಂತಂದರೆ, ಇಸ್ರೋ ಇದ್ರ ಲಾಂಗ್ ಫಾರ್ಮ್ ನೋಡ್ರಿ, ಐಸ್ ಟ್ರ್ಯಾಕ್. ಇಸ್ರೋ ಟ್ರ್ಯಾಕಿಂಗ್ ಕಮಾಂಡಿಂಗ್ ನೆಟ್ವರ್ಕ್ ಅಂತ ಕರಿತೀವಿ. ಎನ್ ಅಂತಿಲ್ಲ, ಬಟ್ ಅದ್ರ ನಾನು ನೆಟ್ವರ್ಕ್ ಅಂತ ಕರಿಬೇಕು. ಇಸ್ರೋ, IS ಅಂದ್ರೆ ಇಸ್ರೋ, TR ಅಂದ್ರೆ ಟ್ರ್ಯಾಕಿಂಗ್, C ಅಂದ್ರೆ ಕಮಾಂಡ್ ನೆಟ್ವರ್ಕ್ ಅಂತ ಕರಿತೀವಿ. ಇಸ್ರೋ ಟ್ರ್ಯಾಕಿಂಗ್ ಕಮಾಂಡ್ ನೆಟ್ವರ್ಕ್ ಅನ್ನೋದು ಇದು ಲಾಂಗ್ ಫಾರ್ಮ್ ಆಗಿರ್ತದೆ. ಅದು ಬೆಂಗಳೂರಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ.
ಇದರ ಕೆಲಸ ಏನಪ್ಪ ಅಂತಂದರೆ ನೋಡ್ಬೇಕಿಲ್ಲಿ, ಇಸ್ರೋದ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ವಾಹನಗಳ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ. ಇದರ ಸರಿ ಉತ್ತರನೇ ಇದೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಇದ್ರ ಬಗ್ಗೆ. ಏನು ಸರ್ ಇದು ಐಸ್ಟ್ರ್ಯಾಕ್ ಅಥವಾ ಐಸ್ಟ್ರ್ಯಾಕ್ ಅಂತಂದರೆ ಇಸ್ರೋ ಟ್ರ್ಯಾಕಿಂಗ್ ಕಮಾಂಡಿಂಗ್ ನೆಟ್ವರ್ಕ್ ಅಂತಂದರೆ ನಮ್ಮ ಭಾರತದ ಇಸ್ರೋ ಸಂಸ್ಥೆಯ ಮುಖಾಂತರ ಯಾವ ಯಾವ ಉಪಗ್ರಹಗಳನ್ನು ನಾವು ಮೇಲಕ್ಕೆ ಹಾರಿಸಿರ್ತೀವೋ ಅವುಗಳನ್ನು ಟ್ರ್ಯಾಕ್ ಮಾಡ್ತೈತಿ. ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಮೇಲೆ ರೌಂಡ್ ಸುತ್ತಾಗ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಸುತ್ತಾಗ್ತಾ ಇದೆ, ಯಾವ ಡೈರೆಕ್ಷನ್ ಕಡೆ ಸುತ್ತಾಗ್ತಾ ಇದೆ, ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಸುತ್ತಾಡ್ತಾ ಇದೆ, ಇದನ್ನೆಲ್ಲ ಟ್ರ್ಯಾಕ್ ಮಾಡಕ್ಕೆ ಬಳಸುವಂಥ ಒಂದು ಜವಾಬ್ದಾರಿ ಯಾರು ತೊಗೊಂಡ್ರಂದ್ರೆ ಈ ಇಸ್ಟ್ರ್ಯಾಕ್ ಅನ್ನೋದೊಂದು ಒಂದು ಜವಾಬ್ದಾರಿ ತೊಗೋತಾರೆ. ಅಂದರೆ ಇಸ್ರೋ ಟ್ರ್ಯಾಕಿಂಗ್ ಕಮಾಂಡ್ ನೆಟ್ವರ್ಕ್ ಅಂತ ಒಂದು ಚಿಕ್ಕ ಸಂಸ್ಥೆ ಮುಖಾಂತರ ಈ ಇಸ್ರೋ ಸಂಸ್ಥೆಯಿಂದ ಉಡಾವಣೆ ಮಾಡಿರುವಂಥ ಪ್ರತಿಯೊಂದು ಉಪಗ್ರಹಗಳ ಬಗ್ಗೆ ಅದು ತನ್ನ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗಿ ಯಾವ ಕಕ್ಷೆಯಲ್ಲಿ ತಿರುಗುತ್ತಾ ಇದೆ, ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆನಾ ಇಲ್ಲ, ಎಲ್ಲೆಲ್ಲಿದ್ದಾವೆ ಅಂತೇಳಿ ಅವುಗಳನ್ನ ಟ್ರ್ಯಾಕ್ ಮಾಡುವಂಥ ಅವುಗಳ ನೈಜ ಸ್ಥಿತಿಯನ್ನು ತಿಳಿದುಕೊಳ್ಳುವಂಥ ಟ್ರ್ಯಾಕಿಂಗ್ ಸಿಸ್ಟಮನ್ನೇ ನಾವು ಇಸ್ಟ್ರ್ಯಾಕ್ ಅಂತ ಕರಿತೀವಿ. ಟು ಪ್ರೊವೈಡ್ ಟ್ರ್ಯಾಕಿಂಗ್ ಸಪೋರ್ಟ್ ಫಾರ್ ಆಲ್ ದ ಸ್ಯಾಟಲೈಟ್ಸ್ ಆ್ಯಂಡ್ ಲಾಂಚ್ ವೆಹಿಕಲ್ಸ್ ಮಿಷನ್ ಆಫ್ ಇಸ್ರೋ. ಅಂದರೆ ನಾವು PSLV GSLV ಲಾಂಚ್ ವೆಹಿಕಲ್ಸ್ ಅಂತ ನೋಡ್ತೀವಲ್ಲ ಅವುಗಳ ಬಗ್ಗೆ ಮತ್ತು ಈಗಾಗಲೇ ಆಕಾಶದಲ್ಲಿ ಹಾರಾಡುತ್ತಿರುವಂಥ ಸ್ಯಾಟಲೈಟ್ಗಳ ಬಗ್ಗೆ ಟ್ರ್ಯಾಕ್ ಮಾಡುವುದನ್ನು ನಾವು ಇಸ್ರೋ ಅಂತ ಕರಿತೀವಿ. ಇನ್ನು ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕಂತೇಳಿ ಬೇರೆ ಬೇರೆ ನಮಗೆ ಅಪ್ಲಿಕೇಶನ್ ಕೊಡ್ತಾನೆ. ಚಂದ್ರಯಾನ 3 ಲ್ಯಾಂಡರ್ ಮಾಡ್ಯೂಲ್ಗೆ ವಿನ್ಯಾಸದ ವಿಶೇಷಗಳನ್ನು ಒದಗಿಸುವುದು ಅಲ್ಲ, ಇಸ್ರೋದ ಕಾರ್ಯಾಚರಣೆಗಳಿಗಾಗಿ ಉಪಗ್ರಹ ಘಟಕಗಳಿಗೆ ಉತ್ಪಾದನಾ ಸೌಲಭ್ಯವನ್ನು ಅಂದ್ರೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಪ್ರೊವೈಡ್ ಮಾಡುವುದೇನು ಅಂತಾನೆ ಅಲ್ಲ. ಚಂದ್ರಯಾನ ಮಿಷನ್ಗಳ ಪೇಲೋಡ್ಗಳಿಗೆ ಉತ್ಪಾದನೆ ಅನ್ನೋದಿಲ್ಲಿ ಏನಿಲ್ಲ, ಬರೀ ಟ್ರ್ಯಾಕಿಂಗ್ ಮಾಡೋದಿತ್ತು, ಅದಕ್ಕೇನು ಪ್ರೊಡಕ್ಟಿವಿಟಿ ಏನು ಕೊಡಲ್ಲ, ಇದು ಏನು ತಯಾರು ಮಾಡಿ ಕೊಡಲ್ಲ. ಸೊ ಸರಿಯಾಗಿರುವಂಥ ಉತ್ತರ ಎ ಅಂತ ನಾವು ನೋಡ್ತೀವಿ. ಬಟ್ ಇದು ಲಾಂಗ್ ಫಾರ್ಮ್ ಗೊತ್ತಿರಲಿ, ಇಸ್ರೋ ಟ್ರ್ಯಾಕಿಂಗ್ ಕಮಾಂಡಿಂಗ್ ನೆಟ್ವರ್ಕ್ ಅನ್ನೋದು ಇದರ ಸರಿಯಾಗಿರುವಂಥ ಉತ್ತರ ಅಂತ ನೋಡ್ತೀವಿ. ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಸೊ ನಮ್ಮ ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಒಂದು ಯೋಜನೆ ಇದೆ, ಅದರ ಹೆಸರು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆ ಅಂತ ಇದೆ. ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಸ್ಕೀಮ್. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಸ್ಕೀಮ್ ಅನ್ನೋದು ಆ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ಸಮಗ್ರ ಅಂದ್ರೆ ಆ ಮಕ್ಕಳ ಶೈಕ್ಷಣಿಕ ಮಟ್ಟ, ಬೌದ್ಧಿಕ ಮಟ್ಟ, ಕ್ರೀಡಾ ಮಟ್ಟ, ಅವರೇನು ಪೌಷ್ಟಿಕಾಂಶ ಮಟ್ಟ ಏನೇನೈತೆ ಎಲ್ಲವನ್ನು ಸಮಗ್ರವಾಗಿ ಆ ಮಕ್ಕಳ ಅಭಿವೃದ್ಧಿ ಮಾಡುವಂಥ ಒಂದು ಯೋಜನೆಯ ಹೆಸರು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಸರ್ವಿಸ್ ಅಂತ ಕರಿತೀವಿ. ಈ ಯೋಜನೆಯಲ್ಲಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತತಿ ಅಂತ ಕ್ವಶನ್. ಸೊ ಇದು ಸಹಿತ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಆಗಿರುವಂಥ ಕ್ವಶನ್. ಐ ಥಿಂಕ್ ಆ ಟೈಮಲ್ಲೇ ಈ ಯೋಜನೆ ಬಂದಿರ್ತದೆ, ಹಂಗಾಗಿ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ. 0ದಿಂದ 10, 0ದಿಂದ 6, 0ದಿಂದ 4, 0ದಿಂದ 8 ಅಂತ ನೋಡ್ತೀವಿ. ಸಹಜವಾಗಿ ಮಕ್ಕಳು ಅಂದ ತಕ್ಷಣ 1ನೇ ಕ್ಲಾಸಿಗೆ ಎಂಟರ್ ಆಗೋಕ್ಕಿಂತ ಮಕ್ಕಳನ್ನೇ ನಾವು ಈ ಶಿಶು ಅಭಿವೃದ್ಧಿ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಅಂತ ನಾವು ನೋಡ್ತೀವಿ. ಹಂಗಾಗಿ ನಮಗೆ ಸರಿಯಾಗಿರುವಂಥ ಉತ್ತರ 0ದಿಂದ 6 ವರ್ಷದ ಒಳಗಿನ ಮಕ್ಕಳ ಸಮಗ್ರ ಪೌಷ್ಟಿಕಾಂಶ ಬಗ್ಗೆ ಕಾಳಜಿ ವಹಿಸುವಂಥ ಒಂದು ಸಂಸ್ಥೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆ ಮುಖಾಂತರ 0ದಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಅವರು ಏನು ಮಾಡ್ತಾರೆ, ಸಮಗ್ರವಾಗಿ ಅವರ ಅಭಿವೃದ್ಧಿಯನ್ನು ಕಾಪಾಡಿಕೊಂಡು ಹೋಗ್ತಾರಂತೆ. ಸೊ ಸರಿಯಾಗಿರುವಂಥ ಉತ್ತರ 0ರಿಂದ 6 ಇಯರ್ಸ್ ಅಂತ ನೋಡ್ತೀವಿ. ಚಾಟ್ GPT-ಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ನೋಡಿ, ಎಲ್ಲರ ಬಾಯಲ್ಲಿ ಚಾಟ್ GPT, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಕೊಡ್ತಾ ಇದೀವಲ್ಲ. ಈ ಚಾಟ್ GPT ಅಂದರೆ ಏನು, ಅಭಿವೃದ್ಧಿ ಯಾರು ಪಡಿಸ್ಯಾರ? ಅಮೆಝಾನ್ ಕ್ಲೌಡ್ದವರ, A121 ಲ್ಯಾಬ್ದವರ, AI121 ಲ್ಯಾಬ್ದವರ, ಅಥವಾ ಡೀಪ್ ಮೈಂಡ್ದವರ, ಅಥವಾ ಓಪನ್ AI ಅಂತ ನೋಡಿ, ಇವೆಲ್ಲ ಭಾಳ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟರ್ಮ್ಸ್ ಇವೆಲ್ಲ. ಚಾಟ್ GPT is a part of OpenAI. ಓಪನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದವರೇ ನಮಗೆ ಚಾಟ್ GPT-ಯನ್ನು ಡೆವಲಪ್ ಮಾಡಿ ಕೊಡ್ತಾರೆ, ಹೌದಲ್ಲ? ಸೊ ಈ ಓಪನ್ AI ಅಥವಾ AI ಅಂತ ನಾವೇನು ನೋಡ್ತೀವಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು, ಇದು ಇತ್ತೀಚಿನ ದಿನಗಳಲ್ಲಿ ಇದರ ಡಿಸ್ಅಡ್ವಾಂಟೇಜ್ ಬಗ್ಗೆ ನಾವು ಮಾತಾಡೋದು ಬೇಡ, ಅಡ್ವಾಂಟೇಜ್ ತುಂಬ ಅದಾವೆ. ನಮಗೆ ಏನು ಬೇಕಾದ್ರೆ ಫಿಂಗರ್ ಟಿಪ್ಸಲ್ಲಿ ಮಾಹಿತಿ ಕೊಡುವಂಥ ಒಂದಿದೆ. ಈ ಚಾಟ್ GPT-ಯನ್ನು ಯಾರು ಅಭಿವೃದ್ಧಿಪಡಿಸಿದ್ರೆ AI ಸಂಸ್ಥೆಯರು ಅಭಿವೃದ್ಧಿಪಡಿಸ್ತಾರೆ. ಸಾಮಾನ್ಯವಾಗಿ
2015ರಿಂದನೇ AI ಬಗ್ಗೆ ಚರ್ಚೆಗಳಾಗ್ತಿರ್ತವೆ, AI ಅಭಿವೃದ್ಧಿ ಆಗ್ತಿರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಫುಲ್ ಫ್ಲೆಕ್ಸಿಬಲ್ ಆಗಿ ಮಾರ್ಕೆಟಿಗೆ ಬರ್ತದೆ. ಈ ಓಪನ್ AI ಅನ್ನೋದು ಏನು ಸಂಸ್ಥೆ ಐತಲ್ಲ, ಇದರ ಮೇನ್ ಕಚೇರಿ ಬಂದ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದೆ. ಎಲ್ಲಿದೆ? ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಕರಿತೀವಿ, ಸ್ಯಾನ್ ಫ್ರಾನ್ಸಿಸ್ಕೋ. ಇದರ ಪ್ರಸ್ತುತ AIದು CEO ಯಾರದನ್ನು ಕೇಳ್ತಾನೆ? ಸ್ಯಾಮ್ ಆಲ್ಟ್ಮೆನ್. ಸ್ಯಾಮ್ ಆಲ್ಟ್ಮೆನ್ ಅನ್ನೋರು AIದು ಪ್ರಸ್ತುತ CEO ಆಗಿದ್ದಾರೆ ಅಂತ ನಾವು ನೋಡ್ತೀವಿ. ಈ ಓಪನ್ AI ಅನ್ನೋದು ಬರೀ ಒಂದು ಸಮಗ್ರವಾಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೆ ಇದರಲ್ಲಿ ಸಾವಿರಾರು ಆಗಿರುವಂಥ ಬ್ರಾಂಚಸ್ ಅದಾವೆ. ಹೆಂಗೆ ವಿಚಿತ್ರ ಐತಿ ಈಗ ನಮಗೆ AI ಅಂತಂದರೆ, ಮನುಷ್ಯ ಇಲ್ಲ ಅಂದ್ರೂ ಆ ಮನುಷ್ಯನ ಥರ ಹಾಡಾಡುವಂಥದ್ದಾವೆ. ಏನೋ ಒಂದು ಸಾಹಿತ್ಯ ಬರೆದು ಕೊಟ್ಟರೆ ಅದನ್ನು ನೂರಾರು ರೀತಿಯಾಗಿ ನಮಗೆ ಹಾಡುಗಳನ್ನು ಹಾಡಿ ಕೇಳಿಸ್ತೈತಿ. ನನಗೆ ಹಿಂಗೆ ಬ್ಯಾಡ್ರಿ ಬೇರೆ ಟ್ಯೂನಲ್ಲಿ ಅಂದ್ರೆ ಬೇರೆ ಟ್ಯೂನಲ್ಲಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಟ್ಯೂನಲ್ಲಿ ಹಾಡ್ಕೊಡ್ತೈತಿ. ಮುಂದೊಂದು ದಿನ ಈ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥ ಟೈಪಿಂಗ್ ಮಾಡೋರಿಗೆ ಕೆಲಸ ಹೋಗ್ಬಿಡ್ತವೆ. ಈಗ ನಾವೆಲ್ಲ ಯೂಟ್ಯೂಬ್ ಕ್ಲಾಸ್ ಮಾಡ್ಬೇಕಾದ್ರೆ ತಮ್ನೇಲ್ಸ್ ಎಲ್ಲ ಮಾಡ್ತೀವಿ, ಕಲರ್ಫುಲ್ ಅವೆಲ್ಲ ಓಪನ್ AI ಮಾಡಿಕೊಡ್ತಾ ಇದೆ. ಅದು ಒಂದೊಂದು AI ಮಾಡಬೇಕಾದ್ರೆ 500,000 ರೂಪಾಯಿ ಅವಾಗ ನಮಗೆ ಚಾರ್ಜ್ ಆಗ್ತಾಯಿತ್ತು. ಅವೆಲ್ಲ ಮುಂದೊಂದು ಕೆಲಸ ಹೋಗ್ತವೆ. ಲಿರಿಕ್ಸ್ ಬರೆಯೋರಿಗಿಲ್ಲ, ಯಾರಿಗೊಬ್ಬರು ನಮ್ಮ ತಂದೆಗೆ ಒಂದು ವಿಶ್ ಮಾಡಬೇಕಾಗಿತ್ತು, ಒಂದು ಚಂದ ಒಂದು ಕವನ ಬರೆದು ಕೊಡೋಣ, ತಾನೇ ಬರೆದು ಕೊಡ್ತೈತಿ. ನಿನಗೆ ಜಗತ್ತಿನಲ್ಲಿರುವಂಥ ಎಲ್ಲ ಲ್ಯಾಂಗ್ವೇಜಲ್ಲಿ ಓಪನ್ AI ಐತಿ. ಈಗ ನಿಮಗೆ ಹೆಂಗೆ ಬೇಕಾದ್ರೆ ಹಂಗೆ ಓಪನ್ AI ಹೆಂಗೆ ಬೇಕಾದ್ರೆ ಹಂಗೆ ಬಳಸ್ಕೋಬೋದು, ಆ ರೀತಿ ಐತಿ. ಏನೇ ಇಲ್ಲಿ ಚಾಟ್ GPT ಇಸ್ ಅ ಪಾರ್ಟ್ ಆಫ್ ಓಪನ್ AI. ಓಪನ್ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದು 2015ರಿಂದನೇ ಇದರ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ವು. ಬಟ್ ಈಗ ಫುಲ್ ಫ್ಲೆಕ್ಸಿಬಲ್ ಆಗಿ ಬಂದ್ಬಿಟ್ಟಿದೆ. ಇದರ ಹೆಡ್ ಕಚೇರಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದೆ. ಇದನ್ನ CEO ಯಾರು ಅಂದ್ರೆ ಸ್ಯಾಮ್ ಆಲ್ಟ್ಮೆನ್ ಅನ್ನೋರು ಪ್ರಸ್ತುತ CEO ಆಗಿರ್ತಾರೆ. ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ? ದ ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಕಿಲ್ಲಿಂಗ್ ದ ಫಿಮೇಲ್ ಬೇಬಿ ಆಫ್ಟರ್ ಇಟ್ ಈಸ್ ಬಾರ್ನ್ ಈಸ್ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ನಮ್ಮ ಬೆಳವಣಿಗೆ ಆಗ್ತಿರುವಂಥ ಅತಿ ಕಡು ಬಡತನ ಇರುವಂಥ ದೇಶಗಳಲ್ಲಿ ಮಾತಿಂತ ಒಂದು ಆಗ್ತದೆ. ಅಭಿವೃದ್ಧಿ ಹೊಂದಿರುವಂಥ ದೇಶಗಳಲ್ಲಿ ಹೆಣ್ಣು ಮತ್ತು ಗಂಡಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ಲಿಂಗ ಅನ್ನೋದೇ ಅಲ್ಲಿ ಮೈಂಡಲ್ಲಿ ಬರಲ್ಲ. ಹೆಣ್ಣಿರಲಿ ಗಂಡಿರಲಿ ಅವರವರಿಗೆ ಪ್ರಾಧಾನ್ಯತೆ ಇದೆ. ಮಾನಸಿಕವಾಗಿರುವಂಥ ಸದೃಢ ದೇಹ, ಸದೃಢ ಮನಸ್ಸಿಗೆ ಬೆಲೆ ಕೊಡ್ತಾರೆ ವಿನಃ ಲಿಂಗಕ್ಕೆ ಯಾವುದೇ ರೀತಿಯಾಗಿರುವಂಥ ಮುಂದುವರೆದ ದೇಶಗಳಿಲ್ಲ. ಬಟ್ ನಮ್ಮಂಥ ದೇಶಗಳಲ್ಲಿ ಹಳ್ಳಿಯಲ್ಲಿ ನಾವು ನೋಡ್ತೀವಿ, ಕಂಟಿನ್ಯೂಸ್ ಆಗಿ ಒಂದು ದಂಪತಿಗಳಿಗೆ ಹೆಣ್ಣೆ ಹುಡ್ತು ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಕಸದ ತೊಟ್ಟಿಗಳಲ್ಲಿ ಬಿಸಾಗಿರುವಂಥ ನೋಡ್ತೀವಿ. ಯಾವುದೋ ಕಾರಣದ ಸಾಯಿಸಿರುವಂಥ ಸಮಸ್ಯೆ ಸಹಿತ ನೋಡ್ತಿರ್ತೀವಿ. ಹಿಂಗೆ ಈ ಎಸ್ಪೆಷಲಿ ಹೆಣ್ಣು ಮಗ ಹುಟ್ಟಿದಾಗ ಆ ಹೆಣ್ಣು ಮಗುವನ್ನು ನಮ್ಮ ಕೈಯಿಂದನೇ ನಾವೇ ಸಾಯಿಸುವಂಥ ಒಂದು ಅಮಾನವೀಯ ಕೃತ್ಯವನ್ನು ಏನಂತ ಕರಿತೀವಿ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಇದನ್ನು ಭ್ರೂಣ ಹತ್ಯೆ, ಶಿಶು ಹತ್ಯೆ, ಗರ್ಭಪಾತ, ಮಿಸ್ಕ್ಯಾರಿಯೇಜ್ ಅಂತ ಇದೆ. ನಿಮಗೆ ಗೊತ್ತಿರ್ಬೋದು, ಭ್ರೂಣ ಹತ್ಯೆ ಅಂತಂದರೆ ಈ ಗಂಡಿನ ವೀರ್ಯಾಣು ಮತ್ತು ಹೆಣ್ಣಿನ ಅಂಡಾಣು ಎರಡೂ ಸೇರಿ ಒಂದು ಕೂಡಿರುವಂಥ ಒಂದು ಮಗುವಿನ ಒಂದು ರಚನೆಯನ್ನು ನಾವು ಭ್ರೂಣ, ಇದನ್ನು ನಾವು ಜೈಗೋಟ್ ಅಂತ ಕರಿತೀವಿ. ಜೈಗೋಟ್ ಅಂತ ಕರಿತೀವಿ, ಜೈಗೋಟ್. ಸೊ ಕೆಲವೊಂದು ಸಂದರ್ಭದಲ್ಲಿ ಈ ಜೈಗೋಟೆ ಏನೋ ಕಾರಣ ಆಗಿಬಿಟ್ಟು ಬಾಡಿಯಲ್ಲೇ ಫೇಲ್ಯೂರ್ ಆಗಿಬಿಟ್ಟು ಈ ಮಗು ಸತ್ತೋಗ್ಬಿಡ್ತೈತಿ. ಇನ್ನು ಶಿಶು ಹತ್ಯೆ, ಮಗು ಹುಟ್ಟಿದ ನಂತರ ಅದನ್ನು ಶಿಶು ಅಂತ ಕರಿತೀವಿ. ಇನ್ನು ನಮಗೆ ಈ ಕ್ವಶನ್ಗೆ ಪರ್ಟಿಕ್ಯುಲರ್ ಆಗಿರುವಂಥ ಉತ್ತರ ಶಿಶು ಹತ್ಯೆ ಅನ್ನೋದು ನಾವು ಕರೆಕ್ಟ್ ಅಂತ ಕರಿತೀವಿ. ಇದನ್ನು ಇನ್ಫ್ಯಾಂಟಿಸೈಡ್ ಇನ್ಫ್ಯಾಂಟಿಸೈಡ್ ಅಂತ ಕರಿತೀವಿ. ಇನ್ನು ಗರ್ಭಪಾತ ಅಂದರೆ ಅಬಾರ್ಷನ್, ಕಾರಣಾಂತರಗಳಿಂದ ಮಗುನೇ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಹಾರ್ಟ್ ಬೆಳವಣಿಗೆ ಆಗ್ತಾ ಇಲ್ಲ, ಬ್ರೈನ್ ಬೆಳವಣಿಗೆ ಆಗ್ತಾ ಇಲ್ಲ, ಏನೋ ಸಮಸ್ಯೆ ಆಗ್ತದೆ, ಮುಂದೆ ಈ ಮಗು ಜನಿಸಿದ ನಂತರ ಸಹಿತ ಅಬ್ನಾರ್ಮಲ್ ಆಗಿ ಹುಟ್ಟಬಹುದು. ಡಾಕ್ಟರ್ಗಳು ಅಡ್ವೈಸ್ ಮಾಡಿದಾಗ ಬ್ಯಾಡ್ರಿ ಇದನ್ನು ನಾವು ತೆಗೆದುಬಿಡೋಣ ಅಂತಂದಾಗ, ನೀವು ಆ ಮಗುವನ್ನು ಡೆಲಿವರ್ ಮಾಡಿಕೊಂಡು ವರ್ಷ ಪೂರ್ತಿ ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡು ಅಳ್ಕೋದು ಕೊಡೋದಕ್ಕಿಂತ ಈಗ ತೆಗೆದುಬಿಡೋಣ, ಏನು ತೊಂದರೆ ಆಗಲ್ಲ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದಾಗ ರಿಮೂವ್ ಮಾಡುವಂಥದ್ದನ್ನು ನಾವು ಗರ್ಭಪಾತ ಅಂತ, ಅಬಾರ್ಷನ್ ಅಂತ ಕರಿತೀವಿ. ಇನ್ನು ಮಿಸ್ಕ್ಯಾರೇಜ್ ಅಂದ್ರೆ ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಇಲ್ಲ. ತಾಯಿಯ ಗರ್ಭದಲ್ಲಿ ಭ್ರೂಣ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಬೈ XYZ ರೀಸನ್ನಿಂದ, ಯಾವುದೋ ಮಾನಸಿಕ ಒತ್ತಡ, ದೈಹಿಕ ಒತ್ತಡದಿಂದ, ಏನೋ ಒಂದು ಒತ್ತಡದಿಂದ ಆ ಮಗು ಬೆಳೆಯುವುದನ್ನು ನಿಲ್ಲಿಸಿಬಿಡೋದನ್ನು ನಾವು ಗರ್ಭದಲ್ಲೇ ಆ ಮಗು ಡೆತ್ ಆಗೋದನ್ನು ನಾವು ಮಿಸ್ಕ್ಯಾರೇಜ್ ಅಂತ ಕರಿತೀವಿ. ಸೊ ಸರಿಯಾಗಿರುವಂಥ ಉತ್ತರ ಶಿಶು ಹತ್ಯೆ. ಇದನ್ನು ಇನ್ಫ್ಯಾಂಟಿಸೈಡ್ ಅನ್ನೋ ಒಂದು ಪ್ರಕರಣ ನೋಡ್ತೀವಿ. ಏನೋ ಒಂದು ಕಡೆ ರೀಸೆಂಟ್ ನಾವು ಸರ್ವೆ ನೋಡಿದೆ, ಇಂಡಿಯಾದಲ್ಲಿ ಇಂಥ ಶಿಶು ಹತ್ಯೆದಲ್ಲಿ ಭಾಳ ಅದಾವೆ. ಬಟ್ ಆದರೆ ಹುಟ್ಟಿದ ಮೇಲೆ ನಾವೇ ಕೃತಕವಾಗಿ ಅಮಾನವೀಯವಾಗಿ ಮಗುವನ್ನು ಸಾಯಿಸುವುದು ಪ್ರಸಂಗದಲ್ಲಿ
ಪ್ರತಿ 1000ಕ್ಕೆ 5ರಿಂದ 6 ಕೇಸಸ್ ನೋಡ್ತಾ ಇದ್ದೀವಿ ಅಂತ ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ ಗೂಗಲ್ ಪ್ರಕಾರ. ಬಟ್ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಆಗಿರ್ಬೋದು, ನೋಡೋಣ. ಸೊ ರೈಟ್ ಆನ್ಸರ್ ಶಿಶು ಹತ್ಯೆ ಅಂತ ನಾವು ನೋಡ್ತೀವಿ. ನೋಡಿ, ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ? ದ ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್ ಓವರ್ ಎ ಲಾರ್ಜ್ ಏರಿಯಾ ಈಸ್ ಕಾಲ್ಡ್ ಅಂತ ಕೊಡ್ತಾನೆ. ಅಂದ್ರೆ ಸಾವಿರಾರು ಎಕರೆಗಳಲ್ಲಿ ಒಂದೇ ಒಂದು ಬೆಳೆ, ಅದರ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ. ನೋಡಿ, ಈಗ ನಮ್ಮ ಕಡೆ ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ, ಇರೋದೇ 2 ಎಕರೆ ಇರ್ತತಿ, ಅದರ ಕಬ್ಬು ಹಾಕ್ತಾರೆ, ಬದುಗೆಲ್ಲ ತೊಗರಿ ಹಾಕ್ತಾರೆ, ನಡು ಎಲ್ಲ ಮೆಣಸಿನ್ಕಾಯಿ ಹಾಕ್ತಾರೆ, ಟೊಮಾಟೊ ಹಾಕ್ತಾರೆ, ಎಲ್ಲ ಏನು ನಮ್ಮ ಕಡೆ ಮಿಶ್ರ ಬೇಸಾಯ ಇರ್ತತಿ. ಇರೇ 2 ಎಕರೆದಾಗ 10 ಬೆಳೆಗಳನ್ನು ಬೆಳೆದು ಬಿಡ್ತೀವಿ ನಾವು. ಬಟ್ ಇಲ್ಲಿ ಎಂಥ ಕ್ವಶನ್ ಇದೆ ಅಂತಂದರೆ, ನೂರಾರು ಸಾವಿರಾರು ಎಕರೆಗಳಲ್ಲಿ ವಿಶಾಲವಾಗಿರುವಂಥ ಪ್ರದೇಶದಲ್ಲಿ ಒಂದೇ ರೀತಿಯಾಗಿರುವಂಥ ಬೆಳೆಯನ್ನು ಬೆಳೆಯುವುದನ್ನು ಲಾಭದ ಕೃಷಿ ಅಂತ ಕರಿತೀವ, ಜೀವನಾಧಾರ ಕೃಷಿ ಇಲ್ಲ. ನಮ್ಮ ತಂದೆ ತಾಯಿ ಮಾಡೋದು ಜೀವನಾಧಾರ. ನಮಗೆಲ್ಲ ತೊಗರಿ ಬೇಳೆ ಬೇಕು, ತಿನ್ನೋಕೆ ತರಕಾರಿ ಬೇಕು, ಅಲ್ಲೇ ಮೂಲಿಗಿಟ್ಟು ದನ ಮೇಯಿಸ್ತೀವಿ, ಕುರಿ ಮೇಯಿಸ್ತೀವಿ, ಎತ್ತಿಗಿಟ್ಟು ಮೇವು ಹಾಕ್ತೀವಿ, ನಮ್ದೆಲ್ಲ ಜೀವನಾಧಾರ ಬೇಸಾಯ. ಇನ್ನು ನಗದು ಕೃಷಿ, ಕ್ಯಾಶ್ ಫಾರ್ಮಿಂಗ್ ಅಂತ ಕರಿತೀವಿ. ಇನ್ನೊಂದು ತೋಟ ಕೃಷಿ ಅಂತಿದೆ. ನೋಡಿ, ಇದಕ್ಕೆ ಸರಿಯಾಗಿರುವಂಥ ಉತ್ತರ ತೋಟ ಕೃಷಿ ಅಂತ ಕರಿತೀವಿ, ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಕರೀತಾರೆ. ನೂರಾರು ಸಾವಿರಾರು ಎಕರೆಗಳಲ್ಲಿ ವಿಶಾಲವಾಗಿರುವಂಥ ಪ್ರದೇಶದಲ್ಲಿ ಒಂದೇ ಬೆಳೆಯನ್ನು ಬೆಳೆಯುವುದನ್ನು ನಾವು ತೋಟ ಕೃಷಿ, ತೋಟಗಾರಿಕೆ ಅಂತ ಕರಿತೀವಿ. ಸಾಮಾನ್ಯವಾಗಿ ತೋಟ, ಪ್ಲಾಂಟೇಶನ್, ಫಾರ್ಮ್ ಹೌಸು, ಫಾರ್ಮಿಂಗ್ ಮಾಡೋದಂತ ಕರಿತೀವಲ್ಲ, ಪ್ಲಾಂಟೇಶನ್ ಮಾಡ್ತೀವಿ. ಈಗ ನಮ್ಮ ಕಡೆ ನಾವು ತೋಟ ಮಾಡೋದು 4 ಎಕರೆ ಒಟ್ಟಿಗೆ ಮಾವಿನ ಹಣ್ಣು ಹಾಕ್ಬಿಟ್ಟಿವಿ ನಾವು. ಸೊ ಅಂಥದ್ದೊಂದು, ಅಂದ್ರೆ ಅದೇ 4 ಎಕರೆ ದೊಡ್ಡದಂತಲ್ಲ. ಇದು ನಾನೊಂದು ಚಿತ್ರ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಿರ್ಬೋದು ನೀವು. ಇದೆಲ್ಲ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಅಂತ ನೋಡ್ತೀವಿ. ಟೀ, ಕಾಫಿ ನೀವು ತೋಟಗಳನ್ನು ನೋಡಿ ವಿಶಾಲವಾಗಿರೋದನ್ನು ಮಾಡ್ತೀವಿ. ಒಂದೊಂದು ಕಡೆ ಭತ್ತನೇ ಹಾಕ್ಬಿಡ್ತಾರೆ, ನೂರಾರು ಸಾವಿರಾರು ಎಕರೆಗಳಲ್ಲಿ ಭತ್ತನೇ ಹಾಕ್ಬಿಡ್ತೀವಿ. ಸೊ ನೀವು ಬೆಳೆ ಯಾವುದು ಅನ್ನೋದು ಇಂಪಾರ್ಟೆಂಟ್ ಏನಿಲ್ಲ, ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ, ಬಟ್ ಅದರ ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಇರಬೇಕು. ಅದನ್ನು ನಾವು ಪ್ಲಾಂಟೇಶನ್ ಫಾರ್ಮಿಂಗು ಅಂತ ಕರಿತೀವಿ. ಅರ್ಥ ಆಗುತ್ತಲ್ಲ? ಸೊ ತೋಟ ಕೃಷಿ ಅನ್ನೋದಿಲ್ಲಿ ಸರಿಯಾಗಿರುವಂಥ ಉತ್ತರ. ಇವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಕಾಗೆ ಬಂಗಾರ ಇನ್ ಕನ್ನಡ? ಕಾಗೆ ಬಂಗಾರ ಅಂತ ನೋಡ್ರಿ, ಕಾಗೆ. ಕೇಳಿದ್ರೆ ಕಾಗೆ ಬಂಗಾರ? ಎಸ್, ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡೋಣ. ಕಾಗೆ ಬಂಗಾರ ಅನ್ನೋದನ್ನು ನಾವು ಮೈಕ, ಕನ್ನಡದಲ್ಲಿ ಇದನ್ನು ಅಬ್ರಕ ಅಂತ ಕರಿತೀವಿ. ಅಬ್ರಕವನ್ನೇ ನಾವು ಕಾಗೆ ಬಂಗಾರ ಅಂತ ಕರಿತೀವಿ. ಇನ್ನು ಕಬ್ಬಿಣ, ಕಲ್ಲಿದ್ದಲು, ಪ್ಲಾಟಿನಂ ಇವ್ಯಾವಲ್ಲ, ಕಾಗೆ ಬಂಗಾರ ಅಂದ್ರೆ ಅಬ್ರಕ ಅಂತ ಕರಿತೀವಿ. ಸರ್, ಇದನ್ನು ಯಾಕೆ ಕಾಗೆ ಬಂಗಾರ ಅಂತ ಕರಿತೀವಿ? ಏನಿರೋ ಹೆಸರು ಇರ್ಬೋದು ಅಂದರೆ, ನೋಡಿ, ಪಕ್ಷಿಗಳಲ್ಲಿ ಎಲ್ಲ ಪಕ್ಷಿಗೆ ಬೆಲೆ ಇದೆ, ಆದರೆ ಕಾಗೆಗೆ ನಾವು ಯಾವ ಬೆಲೆ ಕೊಡಲ್ಲ. ಗಿಳಿಗೆ ಒಳ್ಳೆ ಬೆಲೆ ಕೊಡ್ತೀವಿ, ನವಿಲು, ಪಾರಿವಾಳ, ಬೇರೆ ಬೇರೆ ಎಲ್ಲಕ್ಕೆ ನಾವು ಬೆಲೆ ಕೊಡ್ತೀವಿ, ಬಟ್ ಇದಕ್ಕೆ ಬೆಲೆ ಕೊಡಲ್ಲ. ಹಂಗಂತೇಳಿ ಕಾಗೆ ಉಪಯುಕ್ತ ಆಗಿಲ್ಲ ಅಂತಲ್ಲ, ಉಪಯುಕ್ತವಾಗಿರೋದೆ, ಬಟ್ ಅದಕ್ಕೆ ಕಲರ್ ಬೇಸ್ ಮೇಲೆ ಆಗಿರ್ಬೋದು, ಯಾವುದೋ ಒಂದು ಬೇಸ್ ಮೇಲೆ ಅದು ಕರೆಕ್ಟಾಗಿ ನಾವು ಅದನ್ನು ಪರಿಗಣನೆಗೆ ತಗೊಂಡಿಲ್ಲ. ಸೊ ಆ ರೀತಿ ಕಾಗೆ ಬಂಗಾರ ಅಂದರೆ ಇದನ್ನು ಉಪಯುಕ್ತವಾಗಿರುವಂಥ ಒಂದು ಇದನ್ನೇ, ಬಟ್ ಅದನ್ನು ಯಾರೂ ಗುರುತಿಸೋದಿಲ್ಲ, ಯಾರು ಅದಕ್ಕೆ ಅಷ್ಟೊಂದು ಒಳ್ಳೆಯದು ಅಂತ ನಾವು ಕರೆಯೋದಿಲ್ಲ ಅನ್ನೋದು ಒಂದು ಹೆಸರ ಮೇಲೆ ಇದು ಕಾಗೆ ಬಂಗಾರ ಅಂತ ನಾವು ಕರೆದೀವಿ ಅಷ್ಟೇ. ಕಪ್ಪಾಗಿದ್ದರೂ ಬಂಗಾರದಂಥ ಒಂದು ವಸ್ತು ಅನ್ನೋ ಮೀನಿಂಗ್ ಇದು, ಅದಕ್ಕೆ ನಾವು ಕಾಗೆ ಬಂಗಾರ ಅಂತ ಕರಿತೀವಿ. ಹಂಗಂದ್ರೆ ಕಪ್ಪಾಗಿದ್ರು ಕಲರ್ ಸ್ವಲ್ಪ ಬಂಗಾರ ಥರ ಇರ್ಲಿಕ್ಕಿಲ್ಲ, ಬಟ್ ಬಂಗಾರದಷ್ಟೇ ಬೆಳೆ ಬಾಳುವಂಥ, ಬಂಗಾರದಂತೆ ಪ್ರಾಧಾನ್ಯತೆ ಹೊಂದಿರುವಂಥ ಒಂದು ವಸ್ತುನೇ ಕಾಗೆ ಬಂಗಾರ ಅಂತ ಕರಿತೀವಿ. ಅದನ್ನು ಅಬ್ರಕ ಅಂತ ಕರಿತೀವಿ. ಸರ್, ಅಂತ ಪ್ರಾಧಾನ್ಯತೆ ಏನೈತ್ರಿ ಇದಕ್ಕೆ ಅಂತಂದರೆ, ನೋಡಿ, ಅಬ್ರಕ ನಮಗೆ ಗುಡ್ ಕಂಡಕ್ಟರ್ ಆಫ್ ಹೀಟ್, ಇದು ಒಳ್ಳೆಯ ಉಷ್ಣವಾಹಕ, ಬಟ್ ಆದರೆ ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನೋಡ್ತೀವಿ. ಇದರ ವಿಶೇಷತೆ ಭಾಳ ಸಲ ಕೇಳ್ತಾನೆ, ಮೈಕ್ ಅದು ಗುಡ್ ಕಂಡಕ್ಟರ್ ಆಫ್ ಹೀಟ್, ಉತ್ತಮ ಉಷ್ಣವಾಹಕ, ಆದರೆ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನಾವು ನೋಡ್ತೀವಿ. ಸೊ ಈ ಒಂದು ದೃಷ್ಟಿಕೋನದಿಂದ ಇದನ್ನು ಅನೇಕ ರೀತಿಯಾಗಿರುವಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಇದು ಕರೆಂಟ್ ಪಾಸ್ ಆಗದೇ ಇರೋದರಿಂದ ಇನ್ಸುಲೇಟರ್ಗಳಾಗಿ ಯೂಸ್ ಮಾಡ್ತೀವಿ. ಇನ್ಸುಲೇಟರ್ ಅಂದರೆ ಗೊತ್ತಾಗುತ್ತಲ್ಲ, ಕರೆಂಟ್ ಶಾಕ್ ಹತ್ತಲಾರ್ದಂಗೆ ಮಾಡುವಂಥ ವಸ್ತು ನಾವು ಇನ್ಸುಲೇಟರ್. ಯಾಕಂದರೆ ಕರೆಂಟ್ ಪಾಸ್ ಆಗಲ್ಲ ಅಂತ, ಹೀಟ್ ಮಾತ್ರ ಪಾಸ್ ಆಗ್ತದೆ. ಎಲ್ಲಿ ಒಂದು ವಸ್ತುನ ಮುಖಾಂತರ ಹೀಟ್ ಪಾಸ್ ಆಗಬೇಕೋ, ಎಲ್ಲಿ ಕರೆಂಟ್ ಪಾಸ್ ಆಗಬಾರ್ದೋ ಅಂಥದ್ರಲ್ಲಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ನಾನು ನೋಡಿದಾಗ ಜಾಸ್ತಿ ಇದನ್ನು ಐರನ್ ಬಾಕ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಈ ದೊಡ್ಡ ದೊಡ್ಡ ಟೈಲರ್ಗಳಲ್ಲಿ ಕಬ್ಬಿಣದ ಐರನ್ ಬಾಕ್ಸ್ ಇರ್ತದೆ ನೋಡ್ರಿ, ಅಲ್ಲಿ 2 ಪಟ್ಟಿ ಕಾಣ್ತದೆ ನಮಗೆ, 2 ಪಟ್ಟಿದ ಐರನ್ ಬಾಕ್ಸ್ ಕಾಣ್ತದೆ ಈ ರೀತಿ ನೋಡಿರ. ಅವಾಗ ಈ 2 ಪಟ್ಟಿಗಳ ನಡುವೆ
ಈ ಮೈಕ್ ಅಥವಾ ಅಬ್ರಕದ ಪಟ್ಟಿಯನ್ನು ಸೇರಿಸಿರ್ತಾರೆ. ಇದು ಕರೆಂಟ್ ಕೊಟ್ಟಾಗ ಈ ಕೆಳಗಿಂದ ನಾವು ಏನೇನು ಈ ಐರನ್ ಬಾಕ್ಸಿಗೆ ಮುಟ್ಕೊಂಡ್ರೆ ಕರೆಂಟ್ ಬರಲ್ಲ, ಬಟ್ ಹೀಟ್ ಮಾತ್ರ ಪಾಸ್ ಆಗ್ತದೆ. ಯಾಕಂದರೆ ಹೀಟ್ನ ಗುಡ್ ಕಂಡಕ್ಟರ್ ಇದೆ, ಆದರೆ ಎಲೆಕ್ಟ್ರಿಸಿಟಿ ಬ್ಯಾಡ್ ಕಂಡಕ್ಟರ್ ಇದೆ, ಹೌದಲ್ಲ. ಸೊ ಈ ರೀತಿ ಮೊನ್ನೆ ಒಂದು KPSC ಗ್ರೂಪ್ಸ್ ಎಕ್ಸಾಮ್ದಲ್ಲಿ ಅಬ್ರಕದ ಅದಿರುಗಳು ಯಾವ್ಯಾವು ಅಂತ ಕೇಳಿದ. ನೋಡ್ರಿ, ಹಿಂಗೆ ಒಂದಕ್ಕೊಂದು ಲಿಂಕ್ ಕೊಡ್ಕೋಬೇಕು ನಾವು. ಅಬ್ರಕ ಮೈಕ್ ಅನ್ನೋ ಒಂದು ಎಲಿಮೆಂಟ್ ಇದು, ಬಟ್ ಇದು ಕಚ್ಚಾ ವಸ್ತುಗಳು ಯಾವುದು ಅಂತ ಕೇಳ್ತಾನೆ. 2 ಅಲ್ಲಿ ಕೊಟ್ಟಿದ್ದ, ಒಂದು ಮಾಸ್ಕೋವೈಟ್, ಅದು ಮಾಸ್ಕೋವೈಟ್, ಇನ್ನೊಂದು ಫ್ಲೋಗೋಫೈಟ್. ಮಾಸ್ಕೋವೈಟ್ ಮತ್ತು ಫ್ಲೋಗೋಫೈಟ್ ಅನ್ನೋದು ಇದರ ಪ್ರಮುಖ 2 ಅದಿರುಗಳು. ಮಾಸ್ಕೋವೈಟ್ ಅನ್ನೋದು ಸುಮಾರು 600 ಡಿಗ್ರಿ ಸೆಲ್ಸಿಯಸ್ವರೆಗೆ ಕರಗುವುದಿಲ್ಲ. ಇದು ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ವರೆಗೆ ಇದು ಮೆಲ್ಟಿಂಗ್ ಪಾಯಿಂಟ್ ಅನ್ನು ಹೊಂದಿರ್ತದೆ, ಅದಲ್ಲ. ಸೊ ಈ ರೀತಿ ಕಾಗೆ ಬಂಗಾರ ಅಂತ ಯಾವ್ದು ಕರಿತೀವಿ ಅಂದ್ರೆ ಮೈಕಾ ಅಥವಾ ಅಬ್ರಕವನ್ನು ನಾವು ಕರಿತೀವಿ. ಸೊ ರೈಟ್ ಆನ್ಸರ್ ಇಸ್ ಮೈಕಾ. ಕಾಲರ ಯಾವುದರಿಂದ ಉಂಟಾಗುತ್ತದೆ ಅಂತ ಇದೆ. ಕಾಲೆರಾ ಈಸ್ ಕಾಸ್ಡ್ ಬೈ, ಯಾವುದರಿಂದ ನಮಗೆ ಕಾಲರ ಉಂಟಾಗ್ತದೆ ಅಂತ ನೋಡ್ತಾನೆ. ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಅಮೀಬಾ ಅಂತ ಇದೆ. ನೋಡಿ, ಕಾಲರಾ ಅಥವಾ ಕೋಲೆರಾ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್. ಇದು ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರಾ ಅಥವಾ ವಿಬ್ರಿಯೋ ಕೋಲೆರಾ ಅಥವಾ ವಿಬ್ರಿಯೋ ಕಾಲರಾ ಅಂತ ಕರಿತೀವಿ. ಸೊ ಕಾಲರಾ ಅನ್ನೋದು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಲ್ ಡಿಸೀಸ್, ವಿಬ್ರಿಯೋ ಕಾಲರಾ. ಎಕ್ಸಾಮ್ದಲ್ಲಿ ಇಲ್ಲಿ ಸೈಡಿಗೆ ಬರ್ಕೋಬೇಕು, 100% ಫಿಕ್ಸ್ ಕ್ವಶನ್ ಆನ್ ಮೈಕ್ರೋ ಆರ್ಗನಿಸಮ್ಸ್ ಮೇಲೆ ಒಂದಲ್ಲ ಒಂದು ನಿಮಗೆ ಡೆಫಿನೆಟ್ಲಿ ಕ್ವಶನ್ ರೈಸ್ ಆಗ್ತದೆ. ಯಾವ ರೀತಿ ಅಂದರೆ ವೈರಸ್ ಮೇಲೆ, ಬ್ಯಾಕ್ಟೀರಿಯಾ ಮೇಲೆ, ಶಿಲೀಂಧ್ರಗಳ ಮೇಲೆ, ಆದಿಜೀವಿಗಳ ಮೇಲೆ ಒಂದಲ್ಲ ಒಂದು ಫಿಕ್ಸ್ ನಿಮಗೆ. ಎಸ್ಪೆಷಲಾಗಿ ರೀಸೆಂಟ್ ಇರುವಂಥ ರೋಗಗಳ ಮೇಲೇ ನಿಮಗೆ ಫೋಕಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ರೋಗ ಡೆಫಿನೆಟ್ಲಿ ಬಂದೇ ಬರ್ತದೆ. ಆ ರೋಗದ ಒಂದು ವಿಶೇಷತೆ ಅಂಶಗಳ ಮೇಲೆ ನಿಮಗೆ ಕ್ವಶನ್ಸನ್ನು ರೈಸ್ ಮಾಡ್ತಾ ಹೋಗ್ತಿರ್ತಾನೆ. ಸೊ ಅಂಥದ್ದು ನೀವು ಕರೆಕ್ಟಾಗಿ ನೋಟ್ ಮಾಡ್ಕೋಬೇಕಾಗ್ತದೆ. ಎಸ್. ಸೊ ಬೇರೆ ಡಿಸ್ಕಷನ್ ಮಾಡೋದ ಅವಶ್ಯಕತೆ ಇಲ್ಲ. ಸೊ ನೀವು ನೋಟ್ ಮಾಡ್ಕೊಳ್ಳಿ, ವೈರಸ್ಸಿಂದ ಬರುವಂಥ ರೋಗಗಳು ಯಾವುವು, ಬ್ಯಾಕ್ಟೀರಿಯಿಂದ ಬರೋದು ಯಾವುದು, ಮತ್ತು ಅಮೀಬಾ ಯಾವುದರಿಂದ ಬರ್ತೈತಿ ಅಂತ ನೋಡ್ಕೊಂಡು ಸ್ವಲ್ಪ ರೆಡಿಯಾಗಿ. ನೆಕ್ಸ್ಟ್ ಕ್ವಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇನ್ನೊಂದು ಟೆಕ್ನಾಲಜಿ ಸಂಬಂಧಪಟ್ಟ ಒಂದು ಕ್ವಶನ್ ರೈಸ್ ಆಗ್ತಾ ಇದೆ. QZSS, ನ್ಯಾವ್ IC, ಬೈಡು ಇವುಗಳು ಅಂತ ಕೇಳ್ತಾ ಇದ್ದಾನೆ. ಏನು ಸರ್ ಇವು? QZSS, ನ್ಯಾವ್ IC ಮತ್ತು ಬೈಡು ಇವುಗಳು ಏನು? ಇವೆಲ್ಲ ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಅಪ್ಡೇಟ್ ಇದ್ದವ್ರಿಗೆ ತುಂಬ ಈಸಿ ಆಗ್ತದೆ. ನೋಡ್ರಿ, ಇವೆಲ್ಲ ಸಂಚಾರಣೆ ಉಪಗ್ರಹ ವ್ಯವಸ್ಥೆಗಳು ಅಂತ ಕರಿತೀವಿ. ಇವುಗಳು ನಾವು ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ಗಳು ಅಂತ ಕರಿತೀವಿ. ಇವು ಮೂರು ಬೇರೆ ದೇಶದವೆ. ನೋಡಿ, QZSS ಅಂತ ನಾವೇನು ಕರಿತೀವಲ್ಲ, ಇದರ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಕ್ವಾಸಿ ಜಿನಿತ್ ಸ್ಯಾಟಲೈಟ್ ಸಿಸ್ಟಮ್. ಕ್ವಾಸಿ ಜಿನಿತ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನೋದು ಇದೊಂದು ನ್ಯಾವಿಗೇಟ್ ಮಾಡುವಂಥ ಒಂದು ಸ್ಯಾಟಲೈಟು. ಇದು ಜಪಾನ್ ದೇಶಕ್ಕೆ ಸಂಬಂಧಪಟ್ಟ ಒಂದು ಸ್ಯಾಟಲೈಟ್. ಇನ್ನು ನ್ಯಾವ್ IC ಅಂತ ಐತಿಲ್ಲ, ನ್ಯಾವ್ IC ಅಂತಂದರೆ ನ್ಯಾವ್ ನಥಿಂಗ್ ಬಟ್ ನ್ಯಾವಿಗೇಷನ್. ಏನು? ನ್ಯಾವಿಗೇಷನ್ ವಿತ್ ಇಂಡಿಯನ್, I ಅಂದರೆ ಇಂಡಿಯನ್, C ಅಂದರೆ ಕಾನ್ಸ್ಟೆಲ್ಲೇಷನ್. ಸೊ ವರ್ಡ್ ಗೊತ್ತಾಗ್ತದೆ. ನ್ಯಾವ್ IC ನಥಿಂಗ್ ಬಟ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲ್ಲೇಷನ್. ಇನ್ನು ಬೈಡು, ಇದು ನ್ಯಾವ್ ಅನ್ನೋದು ಇಂಡಿಯಾಗೆ ಸಂಬಂಧಪಟ್ಟ ಒಂದು ಉಪಗ್ರಹ ಏನು ನ್ಯಾವಿಗೇಷನ್ ಸಿಸ್ಟಮ್. ಆದರೆ ಬೈಡು ವೆರಿ ಫೇಮಸ್, ಇದು ಚೀನಾ ದೇಶದ್ದಿದು. ಯಾವುದು? ಚೀನಾ ದೇಶದ್ದು. ನೋಡಿ, ಮೂರು ಏನಪ್ಪ ಅಂತಂದರೆ ಈ ನ್ಯಾವಿಗೇಟ್ ಮಾಡುವಂಥ ಸ್ಯಾಟಲೈಟ್ ಸಿಸ್ಟಮ್ಗಳು. ಏನು ಸರ್ ನ್ಯಾವಿಗೇಟ್ ಅಂದರೆ? ಏನಿಲ್ಲ, ಬೆಸ್ಟ್ ಎಕ್ಸಾಮ್ಗೆ ಅರ್ಥ ಬೇಕಾದ್ರೆ ನಾವು ಹೆಂಗೆ GPS ಅನ್ನು ಯೂಸ್ ಮಾಡ್ತೀವಲ್ಲ, ನಾವು ಭಾರತದವರು GPS ಯೂಸ್ ಮಾಡೋದು ಈ ನ್ಯಾವ್ಲಿಂದನೇ ಯೂಸ್ ಮಾಡ್ತೀವಿ.
ನಮ್ಮ ಇಂಡಿಯಾದಲ್ಲಿ ಎಲ್ಲೋ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಸಂಚಲನ ಮಾಡಬೇಕಾಗಿತ್ತು, ನಮ್ಗೆ ಗೊತ್ತಿಲ್ಲದ ಜಾಗಕ್ಕೆ ಹೋಗ್ಬೇಕಾದ್ರೆ ನಾವು ನ್ಯಾವಿಗೇಟ್ ಮಾಡ್ತೀವಿ. ಈಗ ನಾನು ಇರೋ ಜಾಗದಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ನಾನು ಯಾರಿಗೆ ಕೇಳೋದು ಅವಶ್ಯಕತೆ ಇಲ್ಲ, ಬೆಂಗಳೂರು ಹಾಕಿ ಕುಂತ್ಬಿಟ್ರೆ ಸಾಕು, ಕಾರಲ್ಲಿ ತೊಗೊಂಡು ಹೋಗ್ತದೆ ನಮಗೆ. ಸೊ ಇದನ್ನು ನಾವು ನ್ಯಾವಿಗೇಷನ್ ಅಂತ ಕರಿತೀವಿ. ಈ ನ್ಯಾವಿಗೇಟ್ ಸಿಸ್ಟಮ್ಗಳು ಭೂಮಿಯ ಸುತ್ತ ಸುಮಾರು ಕಿಲೋಮೀಟರ್ ಎತ್ತರಗಳ ಮೇಲೆ 200ರಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಇವು ನಮ್ಮ ಭೂಮಿಯನ್ನು ಆವರಿಸ್ಕೊಂಡಿರುವಂಥ ಉಪಗ್ರಹಗಳಾಗಿರ್ತವೆ. ಕೇವಲ ನ್ಯಾವಿಗೇಷನ್ ಮಾತ್ರ ಹೆಲ್ಪ್ ಆಗ್ತವೆ, GPS ಮಾತ್ರ ಹೆಲ್ಪ್ ಆಗ್ತವೆ. ನೋಡಿ, ಇತ್ತೀಚಿನ GPS ಅನ್ನೋದು ತುಂಬ ಫೀಲ್ಡಲ್ಲಿ ನಮಗೆ ಉಪಯುಕ್ತ ಆಗ್ತಾ ಇದೆ. GPS ಇಲ್ಲಾಂದ್ರೆ ನಮಗೆ ಲೈಫೇ ಇಲ್ಲ ಈಗ. ಅಂದ್ರೆ ಲೈಫ್ ಆ ರೀತಿ ನಾವು ಅಡಿಕ್ಟ್ ಆಗಿಬಿಟ್ಟಿವಿ. ಈಗ ಯಾರಿಗೆ ಕೇಳೋದಿಲ್ಲ, ಹೋಗೋದು ಸೀದಾ ಹೋಗ್ಬಿಡ್ತೀವಿ ನಾವು. ಸಿಟಿಗಳಲ್ಲಿ ಊಲೋ ಊಬರ್ ಅಂತೆಲ್ಲ ನೋಡ್ತೀವಲ್ಲ, ನಮಗೆ ಆ ಅಡ್ರೆಸ್ ಕೇಳಲ್ಲ, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಹಾಕಿರ್ತೀವಿ, ಮುಗಿದು ಸೀದಾ ಅಲ್ಲೇ ತೊಗೊಂಡೋಗ್ಬಿಡ್ತದೆ ನಮಗೆ. ಮತ್ತೆಲ್ಲ ಲೈವ್ ಟ್ರ್ಯಾಕಿಂಗ್ ಮಾಡ್ಬೋದು ನಾವು. ಎಲ್ಲೋ ಒಬ್ಬ ವ್ಯಕ್ತಿ ಅದನ್ನು ನಾನು ಇಲ್ಲಿದ್ದೀನಿ, ನನಗೆ ಅಲ್ಲಿ ಬರೋಕ್ಕಾಗ್ತಿಲ್ಲ ಅಂದ್ರೆ ನೀನು ಲೊಕೇಶನ್ ಕಳಿಸ್ಬಿಟ್ಟು ನಾನೇ ಬಂದುಬಿಡ್ತೀನಲ್ಲ ಅಂತ ಹೇಳ್ಬಿಡ್ತೀನಿ ನಾವು. ಸೊ ಲೈವ್ ಲೊಕೇಶನ್ ನಮ್ಮನ್ನು ತೊಗೊಂಡು ಹೋಗ್ತದಲ್ಲ. ಇದನ್ನು ನಮ್ಮನ್ನು ಭೂಮಿಯನ್ನು ಸುತ್ತುವರಿಸ್ಕೊಂಡಿರುವಂಥ ಸುಮಾರು ಉಪಗ್ರಹಗಳು ನಮಗೆ ಟ್ರ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾವೆ. ಅವುಗಳ ಹೆಸರೇ ಈ QZSS, ನ್ಯಾವ್ IC ಮತ್ತು ಬೈಡು. ಕ್ವಾಸಿ ಜಿನೀತ್ ಸ್ಯಾಟಲೈಟ್ ಸಿಸ್ಟಮ್, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಮತ್ತು ಬೈಡು ಅನ್ನೋದು 3 ದೇಶಕ್ಕೆ, ಜಪಾನ್, ಇಂಡಿಯಾ ಮತ್ತು ಚೀನಾ ದೇಶಗಳ ನ್ಯಾವಿಗೇಷನ್ ಸಿಸ್ಟಮ್ಗಳಾಗಿದ್ದಾವೆ. ಒಟ್ಟ ಭೂಮಿಯನ್ನು ಸುತ್ತುವರಿಸ್ಕೊಂಡು ಇಡೀ ಭೂಮಿಯನ್ನು ಕವರ್ ಮಾಡ್ಕೊಳ್ಳಬೇಕಾದ್ರೆ ನಮಗೆ 24 ಸ್ಯಾಟಲೈಟ್ಗಳು ಸಾಕು. ಆದರೆ ಸದ್ಯಕ್ಕೆ ಜಗತ್ತಿನಲ್ಲಿ 30ಕ್ಕಿಂತ ಜಾಸ್ತಿ ಸ್ಯಾಟಲೈಟ್ಗಳು ನಮ್ಮ ಭೂಮಿ ಸುತ್ತುವರಿಸ್ಕೊಂಡು ಈ ನ್ಯಾವಿಗೇಟ್ ಮಾಡೋಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾವೆ. ಹಂಗಾಗಿ ಅಕ್ಯುರೇಸಿಯಾಗಿ ನೋಡಿ, ನಾವು ವೇರ್ ಈಸ್ ಮೈ ಟ್ರೈನ್ ಅಂತ ನೀವು ಆ್ಯಪ್ ನೋಡ್ಕೊಂಡ್ಬಿಟ್ರೆ ಟ್ರೈನಲ್ಲಿ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ರಿ, ಮುಂದಿನ ಸ್ಟೇಷನ್ ಯಾವಾಗ ಬರ್ತೈತಿ, ಟ್ರೈನ್ ಯಾವ ಪ್ಲಾಟ್ಫಾರ್ಮಲ್ಲಿ ನಿಲ್ತೈತಿ, ಎಲ್ಲ ಇನ್ಫಾರ್ಮೇಷನ್ ನೀವು ಕುಂತಲ್ಲಿ ಆರಾಮಾಗಿ ಟ್ರ್ಯಾಕ್ ಮಾಡ್ಬೋದು ನೀವು. ಹೌದಲ್ಲ, ಈಗೆಲ್ಲ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದರೆ ನಮ್ಮ ಗಾಡಿಗೆ ಒಂದಿಟ್ಟು ನಾವು GPS ಕೂಡಿಸ್ಕೊಂಡ್ಬಿಟ್ಟಿವಿ ಅಂತಂದರೆ ನಮ್ಮ ಗಾಡಿ ಎಲ್ಲಿ ತನಕ ಕಳ್ಳತನ ಆದರೂ ಸಹಿತ ಅದು ಎಲ್ಲಿ ನಿಂತೈತೆ ಸೀದಾ ನಾವು ಅಲ್ಲೇ ಹೋಗಿ ನಿಂತು ತಾಪಕ್ಕಿವಿ ಅಂತ ಕೇಳ್ಬೋದು ನಾವು ಅವನಿಗೆ. ಹೌದಲ್ಲ, ಆ ರೀತಿಯಾಗಿರೋಂಥ ಅಡ್ವಾನ್ಸ್ ಸಿಸ್ಟಮಲ್ಲಿ ನಾವು ಬದುಕ್ತಾ ಇದ್ದೀವಿ ಈಗೆಲ್ಲ. ಹೌದಲ್ಲ, ಇದಕ್ಕೆ ನಾವು ಇವೆಲ್ಲ ಏನಂದರೆ ಕ್ರಿಪ್ಟೋ ಕರೆನ್ಸಿಗಳು ಅಂತಲೇ ಅಲ್ಲ, ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ಅಲ್ಲ, ಇವುಗಳು ಯಾವುಗಳಲ್ಲ, ಇವೆಲ್ಲ ಸಂಚರಣೆ ಉಪಗ್ರಹ ವ್ಯವಸ್ಥೆಗಳು ಅಂತ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಗುಡ್. ಅತ್ಯಂತ ಹೇರಳವಾಗಿರುವ ಹಸಿರು ಮನೆ ಅನಿಲ ಯಾವುದು? ನೋಡ್ರಿ, ಭಾಳ ರಿಪೀಟ್ ಆಗ್ತಿರುವಂಥ ಕ್ವಶನ್ ನೋಡಿ. ಗ್ರೀನ್ ಹೌಸ್ ಎಫೆಕ್ಟ್ ಮೇಲಂತೂ ಸುಮಾರು ಬಾರಿ ನಮಗೆ ರಿಪೀಟ್ ಆಗ್ತದೆ. ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಯಾವುದೊಂದು PSI ಇದರೊಳಗೆ ನಾನು ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀನಿ, ಅಲ್ಲಿ ನಾನು ನೋಡ್ಕೊಳ್ಳಿ. ಆಡು ಭಾಷೆಯಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಅರ್ಥ ಏನಂದ್ರೆ ಭೂಮಿಯಿಂದ ಬಿಡುಗಡೆಯಾಗಿ ಮೇಲೆ ಹೋಗ್ತಿರುವಂಥ ಸೆಕೆಯನ್ನು, ಬಿಸಿಯನ್ನು ಹಿಡಿದಿಟ್ಟುಕೊಂಡು ಮತ್ತೆ ತಿರ್ಗಾ ಭೂಮಿಗೆ ಕಳಿಸಿ ಭೂಮಿಯ ಸರಾಸರಿ ತಾಪವನ್ನು ಹೆಚ್ಚು ಮಾಡುತ್ತಿರುವಂಥ ಅನಿಲಗಳನ್ನೇ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಅವು ಮೇಲೆ ಭೂಮಿಯಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ಮೇಲೆ ಹೋಗ್ಬಿಟ್ಟು ಅವು ಭೂಮಿಯ ಸುತ್ತ ಆವರಿಸ್ಕೊಂಡಿವೆ. ಅವು ಹೀಟನ್ನು ಟ್ರ್ಯಾಪ್ ಮಾಡ್ತವೆ, ಅದ್ರ ಮುಖಾಂತರ ಮೇಲೆ ಹೋಗೋದು ಬಿಟ್ಕೊಡಲ್ಲ, ಮತ್ತೆ ತಿರ್ಗಾ ಭೂಮಿ ಕಳಿಸ್ಕೊಡ್ತವೆ. ಭೂಮಿ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ, ನಾವು ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಹಂಗೆ ಆ ಭೂಮಿಯ ಸುತ್ತ ಆವರಿಸಿಕೊಂಡಿರುವಂಥ ಈ ಅನಿಲಗಳು ಯಾವ್ಯಾವು ಅನ್ನೋದು ನಮಗೆ ಕ್ವಶನ್ ನಮಗೆ ರೈಸ್ ಆಗ್ತತಿ. ಕೇವಲ ಅನಿಲಗಳು ಕೇಳಿದಾಗ ಆನ್ಸರ್ ಬೇರೆ ಇದೆ. ಅಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಹೀಟನ್ನು ಟ್ರ್ಯಾಪ್ ಮಾಡುವಂಥ ವಸ್ತುನೇ ನೀರಾವಿ ಅಂತ ನೋಡ್ತೀವಿ. ನೀರಾವಿ ಕೊಟ್ಟಾಗ ಆನ್ಸರ್ ಏನು, ನೀರಾವಿ ಇಲ್ಲದೆ ಇರುವಾಗ ಆನ್ಸರ್ ಏನಂದ್ರೆ ಇಲ್ಲಿ ನೀರಾವಿ ಇದೆ ಅಂತಂದರೆ ನೀರಾವಿನೇ ಎಲ್ಲಕ್ಕಿಂತ ಹೆಚ್ಚು ಕಾರಣವಾಗಿರುವಂಥ ಹಸಿರು ಮನೆ ಅನಿಲ. ನಾವಿಲ್ಲಿ ನೋಡ್ಕೊಂಡೀನಿ, ವಾಟರ್ ವೇಪರ್ ಅನ್ನೋದು ಎಲ್ಲಕ್ಕಿಂತ ಮೇಜರ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡು, ಇನ್ನು ಥರ್ಡ್ ಅದರ್ ಬೇರೆ, ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್ ಬೇರೆ ಬೇರೆ. ನೀರಾವಿ ಕೊಟ್ಟಾಗ ನಾವು ಫಸ್ಟ್ ಯಾವ್ದು ಕ್ಲಿಕ್ ಮಾಡ್ಬೇಕ್ರಿ? ನೀರಾವಿನೇ ಕ್ಲಿಕ್ ಮಾಡ್ಬೇಕು. ಸೆಕೆಂಡ್ ಕಾರ್ಬನ್ ಡೈಆಕ್ಸೈಡ್, ಥರ್ಡ್ ಮೀಥೇನ್, ಫೋರ್ತ್ ಕಾರ್ಬನ್ ಮೊನಾಕ್ಸೈಡ್ ಹಿಂಗೆ ನೋಡ್ತೀವಿ. ಕೆಲವೊಂದು ಎಕ್ಸಾಮ್ದಲ್ಲಿ ನೀರಾವಿ ಕೊಡಲ್ಲ, ವಾಟರ್ ವೇಪರನ್ನು ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ಓನ್ಲಿ ಗ್ಯಾಸಸ್ಸನ್ನು ಕೇಳ್ತಿರ್ತಾನೆ. ಆವಾಗ ಕಾರ್ಬನ್ ಡೈಆಕ್ಸೈಡ್ ಫಸ್ಟ್ ಪ್ಲೇಸಲ್ಲಿ ಇರ್ತದೆ, ಮೀಥೇನ್ ಸೆಕೆಂಡ್ ಪ್ಲೇಸಲ್ಲಿ ಇರ್ತದೆ, ನೈಟ್ರಸ್ ಆಕ್ಸೈಡ್ ಥರ್ಡ್ ಪ್ಲೇಸಲ್ಲಿ ಇರ್ತದೆ, ಮತ್ತೇನು ಫ್ಲೋರಿನೇಟೆಡ್ ಗ್ಯಾಸಸ್ ಅನ್ನೋದು ಅಂದ್ರೆ ಪರ್ಫ್ಯೂಮ್ಸು, ಸ್ಪ್ರೇ ಬಾಟಲ್ಸು, AC ರೆಫ್ರಿಜರೇಟರ್ ಬಂದಿರುವಂಥ ಗ್ಯಾಸಸ್, ಇವೆಲ್ಲ ಫ್ಲೋರಿನೇಟೆಡ್ ಗ್ಯಾಸಸ್ ಅಂತ ಕರಿತೀವಿ. 4ನೇ ಪ್ಲೇಸಲ್ಲಿ ಇರ್ತದೆ. ಸೊ 2 ನಿಮಗೆ ಬಿಟ್ಟಿದ್ದು, ಆಪ್ಷನ್ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗ್ತದೆ. ಸೊ ನಾವಿಲ್ಲಿ ನೀರಾವಿ ಕೊಟ್ಟಿರೋದ್ರಿಂದ ಫಸ್ಟ್ ಆಪ್ಷನ್ ನಾನು ಯಾವ್ದು ಹಾಕ್ತೀನಿ ಈಗ? ನೀರಾವಿ ಅಂತ ಹಾಕ್ತೀನಿ. ನೋಡಿ ಹೆಂಗೆ ಕೊಟ್ಟಾನೆ, ನೀರಾವಿ ಫಸ್ಟ್ ಪ್ಲೇಸಲ್ಲಿದೆ, ಇದು ಫಸ್ಟ್ ಪ್ಲೇಸು, ಇದು ಕಾರ್ಬನ್ ಡೈಆಕ್ಸೈಡ್ ಸೆಕೆಂಡ್ ಪ್ಲೇಸು, ಮೀಥೇನ್ ಥರ್ಡ್ ಪ್ಲೇಸು, ಕಾರ್ಬನ್ ಮೊನಾಕ್ಸೈಡ್ ಫೋರ್ತ್ ಪ್ಲೇಸ್. ಹಿಂಗೆ ಇಲ್ಲಿಂದ ಇಲ್ಲಿಗೆ ಹೋದಷ್ಟು ನಮಗೆ ಕಡಿಮೆ ಆಗ್ತಾ ಹೋಗಿದೆ. ಬಟ್ ಹೇರಳ ಅಂತ ಕೊಟ್ಟು ಅವನು ಲಾಸ್ಟ್ ಆಪ್ಷನ್ ಕೊಟ್ಟಾನೆ, ಅದೇ ಅತ್ಯಂತ ಹೇರಳವಾಗಿರುವಂಥ
ಅನಿಲ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಎಕ್ಸಾಮ್ದಲ್ಲಿ ಒಮ್ಮೊಮ್ಮೆ ನಮಗೆ ನೀರಾವಿ ಅನ್ನೋ ಆಪ್ಷನ್ ಇರಲ್ಲ. ದೆನ್ ಯು ಹ್ಯಾವ್ ಟು ಗೋ ವಿತ್ ಸ್ಟಾರ್ಟ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ಅದು ನಮಗೆ ಅತಿ ಹೆಚ್ಚು ನೋಡಿರಿ, ನೀರಾವಿ ಕೊಟ್ಟಂದರೆ 84% ಅದೇ ಕಾಂಟ್ರಿಬ್ಯೂಟ್ ಮಾಡ್ತದಂತೆ. ಅಷ್ಟು ಹೈಯೆಸ್ಟು ಗ್ಯಾಸ್ ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈಡ್. ಈ ಉತ್ತರಕ್ಕೆ ಕ್ವಶನ್ಗೆ ನಿಮ್ಮ ಉತ್ತರ ಆನ್ಸರ್ ಅರ್ಥ ಆಗಿರ್ಬೋದು, ನೀರಾವಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮೈಟೋಸಿಸ್ ಮತ್ತು ಮಿಯಾಸಿಸ್ ನೋಡ್ರಿ, ಅಪ್ಪ ಎಂಥ ಕ್ವಶನ್ ಕೇಳೋಣ. ಮೈಟೋಸಿಸ್ ಮತ್ತು ಮಿಯಾಸಿಸ್ PU ಲೆಕ್ಚರ್ ಎಕ್ಸಾಮ್ಗೆ ಕೇಳಿದ್ರು ಕಮ್ಮಿ ಇವು, ಅಂಥ ಎಕ್ಸಾಮ್ ಕೇಳುವಂಥ ಕ್ವಶನ್ಸ್ ಇವು. MSc ಬಯಾಲಜಿ ಹೈಸ್ಕೂಲ್ ಟೀಚರು PU ಲೆಕ್ಚರ್ಗೆ ಸಹಿತ ಮೈಟೋಸಿಸ್ ಮಿಯಾಸಿಸ್ ಕಾನ್ಸೆಪ್ಟ್ ಅಂದ್ರೆ ಬೆವರು ಬಂದ್ಬಿಡ್ತದೆ. ಅಂಥವ್ರು ಕೇಳುವಂಥ ಕ್ವಶನ್ಗೂ ಸೆಕೆಂಡ್ PUC ಮೇಲೆ ಕೇಳೋಣ ಎಕ್ಸಾಮ್. ಅರ್ಥ ಆಗುತ್ತಾ? ಸೊ ಬಿ ಅಲರ್ಟ್, ಬಿ ಅವೇರ್. ಭಾಳ ಏನೋ ನೀವು ಇದು ಮಾಡಬೇಕಾಗ್ತದೆ. ಅಷ್ಟು ಈಸಿ ಇಲ್ಲ ಪೇಪರ್, ಮುಂಬರುವಂಥ ಪೇಪರ್ ತುಂಬ ಕಷ್ಟ ಆಗ್ತಾ ಹೋಗ್ತಾ ಇದೆ, ನೋಡ್ಕೋಬೇಕು. ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ ಅಂತಿದೆ ನೋಡ್ರಿ. ಮೈಟೋಸಿಸ್ ಮಿಯಾಸಿಸ್ ಅಷ್ಟು ಈಸಿಯಾಗಿ ಅರ್ಥ ಆಗುವಂಥ ಕಾನ್ಸೆಪ್ಟ್ ಅಲ್ಲ. ನೋಡೋಣ ಮುಂದೊಂದಿನ ಟೈಮ್ ಸಿಕ್ಕಾಗ. ನಿಮ್ಗೆಲ್ಲರಿಗೆ ಭಾಳ ಜನರಿಗೆ ಸರ್ ನನಗಿದೆ ಮೈಟೋಸಿಸ್ ಮಿಯಾಸಿಸ್ ಅರ್ಥ ಆಗ್ತಿಲ್ರಿ ಮಾಡಿಕೊಡ್ರಿ ಅಂತ ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಬಂತಂದ್ರೆ ನೋಡ್ಕೊಳ ಒಂದಿನ ನಮ್ಮ ಟೈಮ್ ಸಿಕ್ಕಾಗ ಮೈಟೋಸಿಸ್ ಮಿಯಾಸಿಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರುವಂಥ ಕಾನ್ಸೆಪ್ಟನ್ನು ನಾನು ಒಂದ್ಸಲ ತಿಳಿಸ್ಕೊಡ್ತೀನಿ. ಮೈಟೋಸಿಸ್ ಮತ್ತು ಮಿಯಾಸಿಸ್ ಎರಡೂ ಕೋಶ ವಿಭಜನೆಯನ್ನು ಒಳಗೊಂಡಿರುತ್ತದೆ. ಹೌದು, ಈ ಮೈಟೋಸಿಸ್ ಮಿಯಾಸಿಸ್ ಮೀನಿಂಗೇ ಸೆಲ್ ಡಿವಿಷನ್. ಕೋಶ ವಿಭಜನೆಯಲ್ಲಿ ಪಾಲ್ಗೊಳ್ಳುವಂಥ ಎರಡು ವಿಧಾನಗಳು, ಒಂದು ಮೈಟೋಸಿಸ್ ಇನ್ನೊಂದು ಮಿಯಾಸಿಸ್ ಅಂತ ನೋಡ್ತೀವಿ. ಹೌದು, ಇದು ಸರಿಯಾಗಿರುವಂಥ ಉತ್ತರ. ಎರಡು ವಿಶಿಷ್ಟ ಹಂತಗಳೆಂದರೆ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತು ಟೆಲೋಫೇಸ್ ಅಂತೇಳಿ 4 ಫೇಸ್ಗಳು ಬರ್ತವೆ. ಅಂದರೆ ಡೆಫಿನೆಟ್ಲಿ ಮೈಟೋಸಿಸ್ ಅಲ್ಲಿ 4 ಫೇಸ್ಗಳು ಬರ್ತವೆ, ಮಿಯಾಸಿಸ್ಗಳಲ್ಲಿ ಸಹಿತ 4 ಫೇಸ್ ಬರ್ತವೆ, ಏನು ತೊಂದರೆ ಇಲ್ಲ. ಎರಡು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಗಳಾಗಿದ್ದಾವೆ ಅಂತ ಕೊಡ್ತಾನೆ. ಅಲ್ಲ, ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ನಾವು ಮೈಟೋಸಿಸ್ ಅಲ್ಲಿ ಮಾತ್ರ ಏನೋ ಅಲೈಂಗಿಕ ನೋಡ್ತೀವಿ, ಮಿಯಾಸಿಸ್ ಅಲ್ಲಿ ನಾವು ಲೈಂಗಿಕ ಕ್ರಿಯೆಯನ್ನು ನೋಡ್ತೀವಿ. ಅಲ್ಲಿ ಲೈಂಗಿಕ ಕ್ರಿಯೆಯಿಂದನೇ ಸೆಲ್ ಡಿವಿಷನ್ ಆಗಬೇಕು, ಇಲ್ಲಿ ಅಲೈಂಗಿಕ ಕ್ರಿಯೆಯಿಂದ ಸೆಲ್ ಡಿವಿಷನ್ ಆಗ್ತದೆ. ಇದೇ ಇವೆರಡನ್ನು ಬೇರ್ಪಡಿಸುವಂಥ ಪ್ರಮುಖವಾಗಿರುವಂಥ ಒಂದು ಲಕ್ಷಣ. ಹಾಗಾಗಿದೆ ನಮಗೆ ಎರಡು ಅಲೈಂಗಿಕ ಸಂತಾನೋತ್ಪತ್ತಿ ಅಂತಾನೆ ಅಲ್ಲ. ಇಲ್ಲಿ ಮೈಟೋಸಿಸ್ ಅಲೈಂಗಿಕ, ಮಿಯಾಸಿಸ್ ಲೈಂಗಿಕ ಕ್ರಿಯೆಯಿಂದ ನಡೆಯುವಂಥ ಸೆಲ್ ಡಿವಿಷನ್. ಹಾಗಾಗಿದು ಸರಿಯಾಗಿರುವಂಥ ಉತ್ತರ ಇಲ್ಲಿ ಥರ್ಡ್ ಒನ್, C1 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದೇ ತಪ್ಪಾಗಿದೆ ಅಂತ ಕೇಳ್ತಾನೆ, ಇದೇ ತಪ್ಪಾಗಿದೆ, ಬಟ್ ಇಲ್ಲೇ ಇದೇ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಲೈಡರ್, ನೋಡಿ ಇನ್ನೊಂದು ಬಂತು ಲೈಡರ್ ಎಂಬುದು ಟೆಕ್ನಾಲಜಿ ಮೇಲೆ ಭಾಳ ಫೋಕಸ್ ಮಾಡ್ತಾನೆ. ನೋಡಿ ನೋಡ್ರಿ ಈಗಾಗಲೇ ಏನೋ ಸಂಚಾರಿಗೆ ಇದ್ರ ಮೇಲೆ ಕೇಳ್ತಾನೆ, ಲೈಡರ್ ಮೇಲೆ ಕ್ವಶನ್ ಬಂದಿದೆ. ಇದಕ್ಕಿಂತ ಮೊದಲು ಸುಮಾರು ರೀತಿಯ ಟೆಕ್ನಾಲಜಿ ಮೇಲೆ ನಮಗೆ ಕ್ವಶನ್ ಜಾಸ್ತಿ ರೈಸ್ ಆಗ್ತದೆ, ಸೈನ್ಸ್ ರಿಲೇಟೆಡ್ ಆಗಿರುವಂಥ ಟೆಕ್ನಾಲಜಿ ಕ್ವಶನ್ಸ್. ಸೊ ನನ್ನ ಅನಲೈಸಿಸ್ ಸೆಷನಲ್ಲಿ ಕೇವಲ ನಿಮಗೆ ಸೈನ್ಸ್ ಅಷ್ಟೇ ಇರಲ್ಲ, ಎಕಾಲಜಿ, ಕಂಪ್ಯೂಟ್ರು, ಟೆಕ್ನಾಲಜಿ, ಜನರಲ್ ಸೈನ್ಸ್ ಎಲ್ಲ ಸೈನ್ಸ್ಗೆ ಸಂಬಂಧಪಟ್ಟ ಇಡಿಯಾಗಿ ಕ್ವಶನ್ಸ್ ನಿಮಗೆ ಸಾಲ್ವ್ ಕೊಡ್ತಾ ಇದ್ದೀನಿ. ಎಂಜಾಯ್ ಮಾಡಲ್ಲ. ಸೊ ಲೈಡರ್ ಮೀನಿಂಗ್ ಏನಪ್ಪ ಅಂತಂದರೆ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಲಾಂಗ್ ಫಾರ್ಮನ್ನು ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ನೋಡಿ ನಮ್ಗೆ ಈಗಾಗಲೇ ರೇಡಾರ್ ಅಂತ ಒಂದು ಟೆಕ್ನಾಲಜಿ ಇದೆ, ಕೇಳಿರ. ಸೋನಾರ್ ಅಂತ ಒಂದು ಟೆಕ್ನಾಲಜಿ ಇದೆ. ಈಗ ಇನ್ನೊಂದು ಬಂದೆ ಲೈಡರ್ ಅಂತ ಬಂದಿದೆ. ಲೈಡರ್ ಎಲ್ಲ ಡರ್ಗಳೆಲ್ಲ. ಡಿಟೆಕ್ಷನ್ ರೇಂಜಿಂಗ್, ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ಸೌಂಡ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್, 3 ಇದಾವೆ. ಸೊ ರೇಂಜ್ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದವರೆಗೆ ಕಾರ್ಯ ಮಾಡೋದು ಅಂತ ಗೊತ್ತಾಗ್ತದೆ. ರೇಂಜಿಂಗ್ ಅಂದ್ರೆ ಅರ್ಥ ಗೊತ್ತಾಗ್ತದೆ, ಒಂದು ನಿರ್ದಿಷ್ಟ ಪ್ರದೇಶವರೆಗೆ ಕಾರ್ಯ ಮಾಡ್ತದೆ ಅಂತೇಳಿ. ನೋಡಿದ ಹೆಂಗಿದೆ, ಇದೊಂದು ಏನು ಒಂದು ರಿಮೋಟ್ ಸೆನ್ಸಿಂಗ್ ವಿಧಾನನ, ಸಾವಿನ ಸಮಯವನ್ನು ಅಂದಾಜು ಮಾಡುವಂಥ ವಿಧಿವಿಜ್ಞಾನ ಸಾಧನನ, DRDOನಿಂದ ರಕ್ಷಣಾ ಕಾರ್ಯಾಚರಣೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಗೊತ್ತಾಗ್ತದೆ. ಲೈಟ್ ಡಿಟೆಕ್ಷನ್ ರೇಂಜಿಂಗ್ ಬರೀ ಲಾಂಗ್ ಫಾರ್ಮ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ಇಟ್ ಈಸ್ ಅ ರಿಮೋಟ್ ಸೆನ್ಸಿಂಗ್ ವಿಧಾನ. ಇವು ಯಾವಲ್ಲ, ಸಾವಿನ ಸಮಯವನ್ನು ಏನು DRDO ಏನೆಲ್ಲ. ರಿಮೋಟ್ ಸೆನ್ಸಿಂಗ್ ವಿಧಾನ ಅಂದರೆ ಏನು ಸರ್ ಅಂತಂದರೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟವಾಗಿರುವಂಥ ಏರಿಯಾದಲ್ಲಿ ನಿಖರವಾಗಿ ಆ ಒಂದು ಪ್ರದೇಶವನ್ನು ನೋಡಕ್ಕೆ ಸಾಧ್ಯ ಆಗುವಂಥ
ಎಕ್ಯುರೇಟ್ ಆಗಿರುವಂಥ ಒಂದು ಲೈವ್ ಲೊಕೇಶನ್ ನೋಡ್ಕೊಳ್ಳುವಂಥ ಒಂದು ವಿಧಾನವನ್ನೇ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ. ಲೈಟ್ ಆಧಾರಿತ ಮೇಲೆ ಕೆಲಸ ಮಾಡುವಂಥ ಒಂದು ಏನು ಇದನ್ನು ರಿಮೋಟ್ ಸೆನ್ಸಿಂಗ್ ವಿಧಾನ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಇಸ್ ರಿಮೋಟ್ ಸೆನ್ಸಿಂಗ್ ವಿಧಾನ. ಕೆಳಗಿನವುಗಳಲ್ಲಿ ಯಾವುದು ಆವರ್ತಕ ಅಥವಾ ಸಾಮಯಿಕ ಕೋಷ್ಟಕದಲ್ಲಿ ಯಾವ್ದ್ರಿ ಪಿರಿಯಾಡಿಕ್ ಟೇಬಲ್ ಮತ್ತೊಂದು ವರ್ಡ್ ಹೊಸ ವರ್ಡ್ ಬಂತಲ್ಲ, ಸಾಮಯಿಕ ಕೋಷ್ಟಕ ಅಂತ ನೋಡ್ರಿ. ಇದು ಇಷ್ಟು ದಿನ ನಾವು ಆವರ್ತಕ ಕೋಷ್ಟಕ ಅಂತ ತಿಳ್ಕೊಂಡಿವಿ, ಬರ್ಕೊಳ್ಳಿ ಇನ್ನೊಂದು ಹೊಸ ವರ್ಡ್ ಬಂತು, ಸಾಮಯಿಕ ಕೋಷ್ಟಕ ಅಂತ. ಇಂಗ್ಲೀಷಲ್ಲಿ ಒಂದೇ ವರ್ಡ್ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಏನಂತಾನೆ, ಇದರಲ್ಲಿ ಯಾವುದು ಪಿರಿಯಾಡಿಕ್ ಟೇಬಲಲ್ಲಿ ಇಲ್ಲ ಅಂತ ಕೊಡ್ತಾನೆ. ಯುರೋಪಿಯಂ, ಐನ್ಸ್ಟೀನಿಯಂ, ಯಾವುದು ಎಥೀರಿಯಂ ಮತ್ತು ಇರ್ಬಿಯಂ ಅಂತ ಕೊಡ್ತಾ ಇದ್ದಾನೆ. ಇದರ ಲಾಂಗ್ ಫಾರ್ಮ್ಗಳ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ, ಬಟ್ ಆದರೆ ಪಿರಿಯಾಡಿಕ್ ಟೇಬಲಲ್ಲಿರುವಂಥ 118 ಮೂಲ ವಸ್ತುಗಳ ಬಗ್ಗೆ ನಿಮಗೆ ಅಟ್ಲೀಸ್ಟ್ ಒಂದು ಬಾರ್ ಇದರ ಬಗ್ಗೆ ಕೇಳಿರ್ಬೇಕು ನೀವು. ಇವೆಲ್ಲ ಎಲಿಮೆಂಟ್ಗಳು ಯುರೇನಿಯಂ, ಐನ್ಸ್ಟೀನಿಯಂ, ಎಥೀರಿಯಂ ಮತ್ತು ಇರ್ಬಿಯಂ ಅಂತೇಳಿ. ಇಲ್ಲಿ ಯುರೋಪಿಯಂ ಅಂತ ಒಂದು ಮೆಟಲ್ ಇದೆ, ಇದರ ಅಟೋಮಿಕ್ ನಂಬರ್ ನೋಡಿದಾಗ ನಾವು 63 ಅಂತ ನೋಡ್ತೀವಿ. ಐನ್ಸ್ಟೀನಿಯಂ ಇದೆ, ಇದರ ಅಟೋಮಿಕ್ ನಂಬರ್ ಎಷ್ಟು, ಸುಮಾರು 69 ಸಮಥಿಂಗ್ ಅಲ್ಲ, 69 ಅಲ್ಲ 90 ಸಮಥಿಂಗ್ ನನಗೆ ನೆನಪು ಬರ್ತಾ ಇಲ್ಲ. ಇನ್ನು ಎಥೀರಿಯಂ ಅಂತಿದೆಯಲ್ಲ, ಇದು ಯಾವುದೇ ರೀತಿಯಾಗಿರುವಂಥ ಎಲಿಮೆಂಟ್ ಅಲ್ಲ, ಪಿರಿಯಾಡಿಕ್ ಟೇಬಲಲ್ಲಿ ಇಲ್ಲ. ಇನ್ನು ಇರ್ಬಿಯಂ ಅನ್ನೋದಿದೆ, ಇದರ ಅಟೋಮಿಕ್ ನಂಬರ್ 68 ಅಂತ ಇದೆ. ಸೊ ಈ ರೀತಿ ಯುರೋಪಿಯಂ, ಐನ್ಸ್ಟೀನಿಯಂ ಮತ್ತು ಇರ್ಬಿಯಂ ಅನ್ನೋದು ಮೂಲ ವಸ್ತುಗಳೇ ಪಿರಿಯಾಡಿಕ್ ಟೇಬಲಲ್ಲಿ ಅದಾವೆ. ಬಟ್ ಆದರೆ ಎಥೀರಿಯಂ ಅನ್ನೋದು ಕಷ್ಟ ಆಗ್ತದೆ. ಇದನ್ನು ನನಗೂ ಇಷ್ಟು ದಿನ ಗೊತ್ತಿದ್ದಿಲ್ಲ ನೋಡ್ರಿ. ಈ ಪಾಠ ನಿಮ್ಗೆ ಡೀಲ್ ಮಾಡಬೇಕಾದ್ರೆ ನಾನು ಕ್ವಶನ್ ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತೀನಿ. ಅಂದ್ರೆ 118 ಯಾರು ನೆನ್ಪಿಡ್ತಾರ್ರಿ? ಅವ ಏನಂತಾನ, ನೆನ್ಪಿದ್ದಾಗ ಹಾಕಲ್ಲ, ನಡೆಸಿದ ಗಂಟು ಮುಡ ಕಟ್ಕೊಂಡು ಮನೆಗೆ ಹೋಗ್ಬಿಡುದು ಅಂತ ಹೇಳ್ತಾನೆ. ನೆನ್ಪಿಟ್ಕೋತ್ಯಾ, ನೌಕರಿ ಮಾಡ್ಕೊಂಡು ಜೀವನ ಎಂಜಾಯ್ ಮಾಡು. ನೆನ್ಪಿಟ್ಕೊಳಕ್ ಆಗಲ್ಲ, ಗಂಟು ಮುಡ ಕಟ್ಕೊಂಡು ಮನೆಗೆ ಹೋಗಿ ದನ ಕಾಯಿ ಅಂತಾನೆ ಪೇಪರ್ದ ಮಾಡೋ. ಏನು ದನ ಕಾಯ್ಬೇಕಾ, ನೌಕರಿ ಮಾಡ್ಕೋಬೇಕಾ, ಏನು ಮಾಡೋದು ನಿಮಗೆ ಬಿಟ್ಟು. ಸೊ 118 ಸ್ವಲ್ಪ ಡೀಟೇಲ್ ಇರುತ್ತೆ ನಿಮಗೆ. ಪಿರಿಯಾಡಿಕ್ ಟೇಬಲ್ ಇತ್ತೀಚಿನ ಆವರ್ತ ಕೋಷ್ಟಕ, ಮೆಂಡಲೀವ್ ಎನ್ನೋ ಒಂದು ವಿಜ್ಞಾನಿ ಮೇಲೆ ನಡೆತಿರುವಂಥ ಒಂದು ಆವರ್ತ ಕೋಷ್ಟಕ. ಇತ್ತೀಚಿನ ಆವರ್ತ ಕೋಷ್ಟಕವನ್ನು ಅಟೋಮಿಕ್ ನಂಬರ್, ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿರುವಂಥ ಒಂದು ಅಟೋಮಿಕ್ ನಂಬರ್ ಸೆಟ್ ಮೇಲೆ ಸೆಟ್ ಮಾಡ್ತಾರೆ. 118 ಎಲಿಮೆಂಟ್ಗಳಲ್ಲಿ ಇಲ್ಲಿ 96 ಮೆಟಲ್ಸ್ ಅದಾವೆ, 22 ನಾನ್ ಮೆಟಲ್ಸ್ ಅದಾವೆ. 96 ಲೋಹಗಳು, 22 ಆ ಲೋಹಗಳಾಗಿದ್ದಾವೆ. ಸೊ ಪಿರಿಯಾಡಿಕ್ ಟೇಬಲ್ ಅಂತ ಬಂದಾಗ ನಮಗೆ 7 ಅಡ್ಡ ಸಾಲುಗಳು, 7 ಅಡ್ಡ ಸಾಲುಗಳು, 18 ಕಂಬ ಸಾಲುಗಳನ್ನು ನಾವು ನೋಡ್ತೀವಿ. ಅಡ್ಡ ಸಾಲುಗಳನ್ನು ಆವರ್ತನಗಳು, ಕಂಬ ಸಾಲುಗಳನ್ನು ನಾವು ವರ್ಡಲ್ಲಿ ಏನೋ ಕೊಡ್ತೀವಿ ನಾವು. ಸೊ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಂತ ನಾವಿಲ್ಲಿ ನೋಡ್ತೀವಿ ಪಿರಿಯಾಡಿಕ್ ಟೇಬಲಲ್ಲಿ. ಟೋಟಲ್ ಪಿರಿಯಾಡಿಕ್ ಟೇಬಲಲ್ಲಿರುವಂಥ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು, 118. 96 ಮೆಟಲ್ಸ್ ಅಂದರೆ 22 ನಾನ್ ಮೆಟಲ್ಸ್ ಅಂದರೆ. ಅಲ್ಲಿ ಯಾವುದು ಎಥೀರಿಯಂ ಅಥವಾ ಎಥೇರಿಯಂ ಅನ್ನೋ ಒಂದು ಎಲಿಮೆಂಟ್ ಅನ್ನೋದು ಪಿರಿಯಾಡಿಕ್ ಟೇಬಲಲ್ಲೇ ಇಲ್ಲ, ಅಂತ ಒಂದು ಎಲಿಮೆಂಟೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಇವುಗಳಲ್ಲಿ ಯಾವುದು ಪಾರ್ಥೆನೋಕಾರ್ಪಿಕ್ ಹಣ್ಣು ಅಂತ ಇದೆ. ಏನು ಸರ್ ಇದು ವರ್ಡ್ ಎಲ್ಲಿಂದ ಬಂತು? ಪಾರ್ಥೆನೋಕಾರ್ಪಿಕ ಅಂತಂದ್ರೆ ಅರ್ಥ ಯಾವ ಹಣ್ಣನ್ನು ಬೀಜಗಳಿಂದ ಬೆಳೆಯುವುದಿಲ್ಲವೋ, ಯಾವ ಹಣ್ಣನ್ನು ಬೀಜಗಳಿಂದ ಬೆಳೆಯುವುದಿಲ್ಲವೋ ಅಂತ ಹಣ್ಣನ್ನು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಗಳು ಅಂತ ಕರಿತೀವಿ. ಅಂದ್ರೆ ಆ ಗಿಡ ಬೀಜ ಹಚ್ಚಿ ಬೆಳೆಯಂಗಿಲ್ಲ, ಅದಕ್ಕೆ ಯಾವುದೋ ಒಂದು ಗಡ್ಡೆನೋ ಕೊಂಬೆನೋ ರೆಂಬೆನೋ ಏನೋ ಹಚ್ಚಿ ಗಿಡವನ್ನು ಬೆಳೆಸ್ತೀವಿ. ಇದಕ್ಕೆ ನಾವು ಇಂಡೈರೆಕ್ಟ್ ಆಗಿ ಸೀಡ್ಲೆಸ್ ಫ್ರೂಟ್ಗಳು ಅಂತ ಕರಿತೀವಿ. ಬೀಜಗಳಿಲ್ಲದ ಗಿಡಗಳು, ಬೀಜಗಳಿಂದ ಬೆಳೆಯಲಾಗದ ಗಿಡಗಳನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಗಳು ಅಂತ ಕರಿತೀವಿ. ಇದರೊಳಗೆ ಬೀಜಗಳ ಸಂಖ್ಯೆನೂ ಸಹಿತ ಭಾಳ ಕಮ್ಮಿ ಇರ್ತದೆ ಮತ್ತು ಬೀಜಗಳಿಂದ ಬೆಳೆಯುವುದಿಲ್ಲ. ಅಲ್ಲಿ ನೋಡ್ಕೊಂಡಾಗ ಬಾಳೆಹಣ್ಣು, ಹಲಸಿನ ಹಣ್ಣು, ಸ್ಟ್ರಾಬೆರಿ ಮತ್ತು ಸೇಬಿನ ಹಣ್ಣು ಅಂತಿದೆ. ಸೊ ಬೀಜಗಳು ಇಲ್ಲದಿರುವಂಥ ಹಣ್ಣು ನೋಡ್ತಾ ಇದ್ದೀವಿ. ಬಾಳೆಹಣ್ಣು ಇಸ್ ಅ ಪಾರ್ಥೆನೋಕಾರ್ಪಿಕ್ ಫ್ರೂಟಿಗೆ ಬೆಸ್ಟ್ ಉದಾಹರಣೆ ಅಂತ ನೋಡ್ತೀವಿ. ಸೀಡ್ಲೆಸ್ ಫ್ರೂಟ್ಗಳು ಅಂತ ಕರಿತೀವಿ. ಬೀಜಗಳಿಲ್ಲದ ಹಣ್ಣುಗಳನ್ನೇ ಪಾರ್ಥೆನೋಕಾರ್ಪಿಕ್ ಹಣ್ಣುಗಳು. ನೋಡಿ, ಬರೀ ಈ ಪದ ನಮಗೆ ಗೊತ್ತಾದರೆ ನಾವು ಈಜಾಗ ಆನ್ಸರನ್ನು ಮಾಡ್ಬೋದಾಗಿತ್ತು. ಅರ್ಥ ಆಗುತ್ತಾ? ಎಸ್.
ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಅಂತ ಕೇಳ್ತಾನೆ. ವಿಚ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್? ಯಾವ್ದಂತರಿ? ಯಾವುದು ಹಾಟೆಸ್ಟ್ ಆಗಿದೆ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ? ಏನಂತ ಆನ್ಸರ್ ಮಾಡ್ಬೋದು? ಹಾಟೆಸ್ಟ್ ಪ್ಲಾನೆಟ್ ಅಂತ ಕೊಡ್ತೀನಿ ನೋಡಿ. ಸಹಜವಾಗಿ ನಮ್ಗೆ ಏನಾಗ್ತದೆ, ಇದು ನಮ್ಮ ಸೂರ್ಯನಿಗೆ ಹತ್ತಿರದಲ್ಲಿರುವಂಥ ಗ್ರಹಗಳು ಸೂರ್ಯನಿಂದ ಹೆಚ್ಚು ಬಿಸಿಯನ್ನು ಪಡೆದುಕೊಂಡು ಹೆಚ್ಚು ಬಿಸಿಯಾಗಿರ್ತವೆ ಅಂತ ಒಂದು ಕಾನ್ಸೆಪ್ಟ್. ಬಟ್ ಆದರೆ ಸೂರ್ಯನಿಗೆ ಬಹಳ ಹತ್ತಿರದಲ್ಲಿರುವಂಥ ಗ್ರಹ ಬುಧ ಗ್ರಹ, ಅದರ ನಂತರ ಇರುವಂಥ ಗ್ರಹ ಶುಕ್ರ ಗ್ರಹ, ಥರ್ಡ್ ಒನ್ ನಮ್ದು ಅರ್ತ್. ಏನೇ ಇರಲಿ, ಸೂರ್ಯನ ಬಿಸಿಲು ಯಾರ ಹತ್ತಿರ ಇರ್ತಾರೋ ಅವ್ರ ಮೇಲೆ ಸೂರ್ಯನ ಬಿಸಿಲು ನೇರವಾಗಿ ಬಿದ್ದುಬಿಟ್ಟು ನಮಗೆ ಬಿಸಿ ಜಾಸ್ತಿಯಾಗಿ ಹಾಟ್ ಇರುತ್ತೆ ಅಂತ ನೋಡ್ತೀವಿ. ಬಟ್ ಆ ಕಾನ್ಸೆಪ್ಟ್ ಜೊತೆಗೆ ಸೂರ್ಯನಿಗೆ ಸ್ವಲ್ಪ ದೂರದಲ್ಲಿದ್ದರೂ ಸಹಿತ ಈ ಶುಕ್ರ ಗ್ರಹ ಅನ್ನೋ ಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲದ ಪ್ರಮಾಣ ಜಾಸ್ತಿ ಇದ್ದು ಅತಿ ಹೆಚ್ಚು ಹೀಟನ್ನು ಟ್ರ್ಯಾಪ್ ಮಾಡ್ಕೊಂಡ್ಬಿಟ್ಟು ನಮ್ಮ ಭೂಮಿಗಿಂತ ಸುಮಾರು ಪಟ್ಟು ಉಷ್ಣತೆಯನ್ನು ಹೊಂದಿರುವಂಥ, ಭೂಮಿಗಿಂತ ಸುಮಾರು ಪಟ್ಟು ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆಯನ್ನು ಹೊಂದಿರುವಂಥ ಒಂದು ಗ್ರಹನೇ ಶುಕ್ರ ಗ್ರಹ ಅಂತ ನೋಡ್ತೀವಿ. ಹಾಗಾಗಿ ಬುಧ ಗ್ರಹಕ್ಕಿಂತ ಶುಕ್ರ ಗ್ರಹದಲ್ಲೇ ಅತಿ ಹೆಚ್ಚಾಗಿರುವಂಥ ಟೆಂಪರೇಚರ್ ನೋಡ್ತೀವಿ. ಸುಮಾರು 400ಕ್ಕಿಂತ ಜಾಸ್ತಿ ಟೆಂಪರೇಚರ್ ಅಲ್ಲಿ ಆವರೇಜ್ ಟೆಂಪರೇಚರ್ ಇದೆ ಅಲ್ಲಿ. ಶುಕ್ರ ಗ್ರಹ ಮೇಲೆ ನಾವು ನಿಂತೀವಿ ಅಂತಂದ್ರೆ ನಾವು ಆಟೋಮೆಟಿಕ್ ಸುಟ್ಟೋಗ್ಬಿಡ್ತೀವಿ. ನಾವು ಯಾವುದೇ ಒಂದು ಸೇಫ್ಟಿ ಮೆಜರ್ ಯೂಸ್ ಮಾಡಿಲ್ಲ ಅಂತಂದ್ರೆ ಆ ರೀತಿ ಆಗ್ಬಿಡ್ತೀವಿ ನಾವು. ಸೊ ಅತಿ ಹಾಟ್ ಆಗಿರುವಂಥ ಬಿಸಿ ಆಗಿರುವಂಥ ಗ್ರಹ ಯಾವುದು? ಶುಕ್ರ ಗ್ರಹ ಅಂತ ಅರ್ಥ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿಯಾಗಿ, ದಟ್ ಈಸ್ ಮತ್ತೇನು, ಸೂರ್ಯನಿಗೆ ಸ್ವಲ್ಪ ದೂರದಲ್ಲಿದ್ದು ಸಹಿತ ಟೆಂಪರೇಚರ್ ಅಲ್ಲಿ ಸ್ವಲ್ಪ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ನೋಡ್ತೀವಿ. ಕ್ಲೋರೋಫಿಲ್ ಯಾವ ಅಯಾನ್ ಅನ್ನು ಹೊಂದಿರುತ್ತದೆ ಅಂತಿದೆ. ಕ್ಲೋರೋಫಿಲ್ ಕಂಟೈನ್ಸ್ ಡ್ಯಾಶ್ ಅಯಾನ್ಸ್. ಸೊ ಗೊತ್ತಿರಬೇಕು, ಕ್ಲೋರೋಫಿಲ್ ಅಂತ ಬಂದಾಗ ಏನು ಸರ್ ಕ್ಲೋರೋಫಿಲ್ ಅಂತಂದ್ರೆ, ನೋಡಿ ಇದೊಂದು ಸಸ್ಯದ ಒಂದು ಎಲೆ. ಏನಿದು? ಎಲೆ. ಈ ಎಲೆಯಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಅಂತ ಬರ್ತವೆ, ಪ್ಲಾಸ್ಟಿಡ್ಗಳು ಅಂತದವೆ. ಲ್ಯೂಕೋಪ್ಲಾಸ್ಟ್, ಅಮೈನೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಇಂಥ ಸುಮಾರು 8 ರೀತಿಯಾಗಿರುವಂಥ ಪ್ಲಾಸ್ಟಿಡ್ಗಳದಾವೆ. ಗೊತ್ತಿಲ್ಲ ನಿಮಗೆ, ಭಾಳ ಡೆಪ್ತ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಬರೀ ನಮಗೆ ಸಸ್ಯ ಸಾಮ್ರಾಜ್ಯದ ಬಗ್ಗೆ, ಓನ್ಲಿ ಪ್ಲಾಂಟ್ ಕಿಂಗ್ಡಮ್ಗಳ ಬಗ್ಗೆನೇ ಸುಮಾರು 20 ಗಂಟೆಗಳ ಪಾಠ ಮಾಡೀನಿ. ಓನ್ಲಿ ಪ್ಲಾಂಟ್ ಕಿಂಗ್ಡಮ್ 10 ಸಪ್ರೇಟ್ ಆಗಿರುವಂಥ ಡಿವಿಷನ್ಸ್ ಮಾಡ್ಕೊಂಡೀನಿ. ಸಸ್ಯಗಳಲ್ಲಿ ಏನೋ ವಿಧಗಳು, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ, ಸಸ್ಯಗಳಲ್ಲಿ ಬೇರಿನ ವ್ಯವಸ್ಥೆ, ಸಸ್ಯಗಳಲ್ಲಿ ಏನು ರೋಗಗಳೇನು, ಈ ರೀತಿ ನಾನು ಸುಮಾರು ಒಂದು 10 ಟಾಪಿಕ್ ಡಿವೈಡ್ ಮಾಡಿಕೊಂಡು ನನ್ನ SB ಸೈನ್ಸ್ ಅಡ್ಡ ಎಂಬ ಒಂದು ಆ್ಯಪಲ್ಲಿ ಸುಮಾರು ನಿಮಗೆ 20 ಗಂಟೆಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಕೋರ್ಸ್ ನಿಮಗೆ ಸಿಗ್ತದೆ. ಸಸ್ಯ ಸಾಮ್ರಾಜ್ಯದ ಮೇಲೆ ಇತ್ತೀಚೆಗೆ ಭಾಳ ಕ್ವಶನನ್ನು ರೈಸ್ ಮಾಡ್ತಾ ಇದ್ದಾನೆ. ಸಮಯ ಸಿಕ್ಕಾಗ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ. ಆ್ಯಪ್ನ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟಿನಿ, ನೋಡಿ ನೀವು ಯೂಸ್ ತೊಗೊಳ್ಳಿ. ನೋಡಿ, ಈ ಕ್ಲೋರೋಫಿಲ್ ಅಂದರೆ ಏನಂದರೆ ಸಸ್ಯ ಎಲೆ, ಇದು ಎಲೆಯ ಭಾಗ. ಈ ಎಲೆಯಲ್ಲಿ ಇಂಥವು ಅನೇಕ ನೂರಾರು ಸಾವಿರಾರು ಕ್ಲೋರೋಪ್ಲಾಸ್ಟ್ಗಳು ಕಂಡು ಬರ್ತವೆ. ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಕ್ಲೋರೋಫಿಲ್ ಅಂತ ಒಂದು ಅಂಶ ನಮಗೆ ಕಂಡು ಬರ್ತದೆ. ಎಲೆ ಕ್ಲೋರೋಪ್ಲಾಸ್ಟ್, ಅದರೊಳಗಡೆ ಕ್ಲೋರೋಫಿಲ್ ಅಂತ ಹೇಳಿ. ಈ ಕ್ಲೋರೋಫಿಲ್ನಿಂದನೇ ಸಸ್ಯದ ಎಲೆಗಳು ಹಸಿರು ಬಣ್ಣದಲ್ಲಿ ಕಂಡು ಬರ್ತವೆ. ಸಸ್ಯದಲ್ಲಿ ಕ್ಲೋರೋಫಿಲ್ನಿಂದನೇ ಹಸಿರು ಬಣ್ಣ. ಝ್ಯಾಂಥೋಫಿಲ್ ಅನ್ನೋ ಒಂದು ಇತ್ತಂದ್ರೆ ಅದನ್ನು ಹಳದಿ ಬಣ್ಣಕ್ಕೆ ನೋಡ್ತೀವಿ. ಆಂಥೋಸಯಾನಿನ್ ಅಂತ ಇನ್ನೊಂದಿದೆ, ಜನರಲ್ ರೆಡ್ ಕಲರು ಪಿಂಕ್ ಕಲರ್ ಕಾಣ್ತೀವಿ. ಬೇರೆ ಬೇರೆ ರೀತಿಯಾಗಿರುವಂಥ ಕಲರಿಂಗ್ ಪಿಗ್ಮೆಂಟ್ಗಳಿದಾವೆ. ಇಲ್ಲಿ ಸಸ್ಯದಲ್ಲಿರುವಂಥ ಕಲರಿಂಗ್ ಪಿಗ್ಮೆಂಟ್ ಗ್ರೀನ್ ಕಲರ್ಗೆ ಕಾರಣ ಕ್ಲೋರೋಫಿಲ್. ಹಿಂಗೆ ರಕ್ತ ಕೆಂಪಾಗಬೇಕಾದ್ರೆ ಹಿಮೋಗ್ಲೋಬಿನ್ ಹೆಂಗೆ ಕಾರಣನೋ, ಸಸ್ಯದ ಎಲೆಗಳು ಹಸಿರಾಗಬೇಕಾದ್ರೆ ಕ್ಲೋರೋಫಿಲ್ ಕಾರಣ. ರಕ್ತ ಕೆಂಪಾಗಬೇಕಾದ್ರೆ ಐರನ್ ಹೆಂಗೆ ಕಾರಣ ಆಗ್ತದೋ ಹಂಗೆ ಸಸ್ಯದ ಎಲೆಗಳು ಹಸಿರು ಬಣ್ಣದಲ್ಲಿರ್ಬೇಕಾದ್ರೆ ಒಂದು ಅಯಾನ್ ಕಾರಣ ಆಗ್ತತಿ. ಅದು ಯಾವುದು ಅಂತ ಕ್ವಶನ್ ಕೇಳ್ತಾವನೆ. ಅದೇ ಮ್ಯಾಗ್ನೀಷಿಯಂ. ಯಾವುದು? ಮ್ಯಾಗ್ನೀಷಿಯಂ. Mg+2 ಅಯಾನ್ಸ್ ಇರ್ತಾವೆ ಒಳಗಡೆ.
ಮನುಷ್ಯನ ರಕ್ತದಲ್ಲಿ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ರೂಪದಲ್ಲಿ, ಹೀಮ್ ಅಂದ್ರೆ ಐರನ್, ಹಂಗಿಲ್ಲಿ ಕ್ಲೋರೋಫಿಲಲ್ಲಿ ಸಹಿತ ನಮಗೊಂದು ಮ್ಯಾಗ್ನೀಷಿಯಂ ಅಂತ ಒಂದು ಎಲಿಮೆಂಟ್ ಇದೆ. ಆ ಮ್ಯಾಗ್ನೀಷಿಯಂ ಮತ್ತು ಕ್ಲೋರೋಫಿಲ್ ಎರಡು ಜೋಡಣೆಯಿಂದ ಸಸ್ಯದ ಎಲೆಗಳು ಯಾವ ಬಣ್ಣಕ್ಕೆ ತಿರುಗ್ತಾವ್ರಿ? ಹಸಿರು ಬಣ್ಣಕ್ಕೆ ತಿರುಗೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸರಿಯಾಗಿರುವಂತಹ ಉತ್ತರ ಮ್ಯಾಗ್ನೀಷಿಯಂ. ಇವುಗಳಲ್ಲಿ ಯಾವುದು ತಪ್ಪು ಅಂತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್? ಇಂಥ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡೋದು ತುಂಬ ಟಫ್ ಆಗ್ತತಿ. ಇವೆಲ್ಲ ಪ್ಯೂರ್ಲಿ ಎಲಿಮಿನೇಟಿಂಗ್ ಕ್ವಶನ್. ನಿಮ್ಮನ್ನು ಬಿಗ್ ಟಾಸ್ಕ್ ಕೊಟ್ಬಿಟ್ಟು ನಿಮಗೆ ನಮ್ಮ ಮಾನಸಿಕ ಸ್ಥಿತಿಗಿಂತ ದೊಡ್ಡದಾಗಿಂತ ಕ್ವಶನ್ ಕೇಳಿಬಿಟ್ಟು ನಮ್ಮನ್ನು ಹೆಂಗಾರ ಮಾಡಿ ನಮ್ಮ ಈ ಕಾಂಪಿಟೇಟಿವ್ ರೇಸಿಂದ ಹೊರಗೆ ಹೋಳಿಸಿ ಗಂಟು ಮೂಟ ಕಟ್ಕೊಂಡು ಮನೆಗೆ ಹೋಗಿ ಮಕ್ಕೋ ಅಂತ ಕೆಲವೊಂದು ಕ್ವಶನ್ಸನ್ನು ಕೇಳಿ ನಮಗೆ ಕೇಳ್ತಿರ್ತಾನೆ. ಏನು ಮಾಡೋಕ್ಕಾಗಲ್ಲ, ಆನ್ಸರ್ ಮಾಡಲೇಬೇಕಾಗ್ತತಿ. ಟೀಚ್ ಮಾಡುವಂಥ 10 ವರ್ಷ ಸರ್ವೀಸ್ ಇರುವಂಥ ನಮ್ಮಗಳಿಗೆ ಸಹಿತ ಒಂದೊಂದು ಕ್ವಶನ್ ನಮಗೆ ಚಾಲೆಂಜ್ ಮಾಡುವಂಥ ಕ್ವಶನ್ ಸಹಿತ ಬಂದಿರ್ತವೆ. ಕಾಂಪಿಟೇಟಿವ್ ಅನ್ನೋದು ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ಎಕ್ಸಾಮ್ಗೆ ಡಿಫ್ರೆಂಟ್ ಟಾಸ್ಕನ್ನೇ ತೊಗೊಂಡು ಬಂದಿರ್ತಿರ್ತಾನೆ. ಇಂಥವು ಸಹಿತ ಕೆಲವೊಂದು ಟಾಸ್ಕ್ಗಳಿದಾವೆ ನೋಡ್ರಿ. ಇವು ಕೆಲವೊಂದು ಸಲ್ಫೇಟ್ಗಳಂತ ಇದಾವೆ. ಸಲ್ಫೇಟ್ಸು ಮತ್ತು ಸಲ್ಫೇಟ್ಸ್ ಅಂತ ಇದಾವೆ. ಈ ಸಲ್ಫೇಟ್ಗಳು ಏನಪ್ಪ ಅಂತಾರೆ? ಕಲರಿಂಗ್ ಮೆಟೀರಿಯಲ್ಸ್. ಅಂದರೆ ಯಾವುದೋ ಒಂದು ವಸ್ತುವಿನ ಸಲ್ಫೇಟ್ ಅಂದರೆ ಸಲ್ಫರ್ ಜೊತೆ ರಿಯಾಕ್ಷನ್ ಆದಾಗ ಒಂದು ಕಲರ್ ಜನರೇಟ್ ಆಗ್ತದೆ. ಈಗ ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ಈಗ ಒಂದು ಕಬ್ಬಿಣದ ತುಕ್ಕು ಅಂತಿದೆ, ಅವಕ್ಕೆ ನಾವು ಆಕ್ಸೈಡ್ಸ್ ಅಂತ ಕರಿತೀವಿ. ಆಕ್ಸೈಡ್ಸ್ ಆಗಿರ್ಬೋದು, ಸಲ್ಫೇಟ್ಸ್ ಆಗಿರ್ಬೋದು, ಇವು ಗಾಳಿ ಜೊತೆ ರಿಯಾಕ್ಟ್ ಆದಾಗ, ಕಬ್ಬಿಣ ಜೊತೆ ಆಮ್ಲಜನಕ ರಿಯಾಕ್ಟ್ ಆದಾಗ ನಮ್ಗೆ ಏನು ತಯಾರಾಗ್ತದೆ? ಕಬ್ಬಿಣದ ಆಕ್ಸೈಡ್ ತಯಾರಾಗ್ತದೆ. ಇಲ್ಲಿ ತಾಮ್ರ ಜೊತೆ ಸಲ್ಫರ್ ರಿಯಾಕ್ಟ್ ಆದಾಗ ಸಲ್ಫೇಟ್ ಅಂತ ರಿಯಾಕ್ಟ್ ಆಗ್ತದೆ. ಹಾಗಾಗಿ ಈ ಸಲ್ಫೇಟ್ಗಳು ಏನು ಮಾಡ್ತವೆ? ಕಲರಿಂಗ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಅದನ್ನು ಒಯ್ದುಬಿಟ್ಟು ಯಾವುದೊಂದು ನೀರಲ್ಲೋ ಒಂದು ಲಿಕ್ವಿಡಲ್ಲಿ ಹಾಕಿದ್ರೆ ಡಿಫ್ರೆಂಟ್ ಕಲರ್ ಬರ್ತೈತಿ. ಯಾವ ಸಲ್ಫೇಟು ಯಾವ ಕಲರ್ ಪ್ರೊಡ್ಯೂಸ್ ಮಾಡ್ತದೆ ಅಂತ ಒಂದು ಕಾನ್ಸೆಪ್ಟ್ ಕೇಳ್ತಾ ಇದ್ದೇನೆ. ಸ್ವಲ್ಪ ಟಿಪಿಕಲ್ ಕ್ವಶನೇ, ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಅಷ್ಟು ನಾನು ಹೇಳಬಲ್ಲೆ. ಇದಕ್ಕೆ ನೀವು ಮಿಕ್ಕಿದಲ್ಲಿ ನೀವು ಬರ್ಕೋಬೇಕು. ತಾಮ್ರದ ಸಲ್ಫೇಟ್ ನೀಲಿ ಬಣ್ಣ ಕೊಡ್ತದೆ, ಕರೆಕ್ಟ್ ಆಗಿದೆ ಅಂತೆ. ಬೇರಿಯಂ ಸಲ್ಫೇಟ್ ಬಿಳಿ ಬಣ್ಣ ಕೊಡ್ತದೆ, ಸಲ್ಫೇಟ್ ಆಗಿದೆ, ಕರೆಕ್ಟ್ ಆಗಿದೆ. ಸಿಲ್ವರ್ ಕ್ಲೋರೈಡ್ ಐತಲ್ಲ, ಇದು ಗ್ರೇ ಕಲರ್ ಕೊಡ್ತಂತನಲ್ಲ, ಇದನ್ನು ಸಹಿತ ವಾಸ್ತವವಾಗಿ ಬಿಳಿ ಬಣ್ಣವನ್ನೇ ಕೊಡ್ತದೆ. ಇದು ತಪ್ಪಾಗಿರುವಂಥದ್ದು. ಇನ್ನು ಫೆರಸ್ ಸಲ್ಫೇಟ್ ಸಹಿತ ಕರೆಕ್ಟಾಗಿ ಹಸಿರು ಬಣ್ಣ ಕೊಡೋದು ಸರಿಯಾಗಿದೆ ಅಂತೆ. ನಮಗೆ ಸಿಲ್ವರ್ ಕ್ಲೋರೈಡ್ ವೈಟ್ ಕಲರ್ ಕೊಡ್ತದಂತೆ, ಬಟ್ ಇಲ್ಲಿ ಗ್ರೇ ಕಲರ್ ಅಂತ ಮೆನ್ಷನ್ ಮಾಡೋವನ್ನೇ. ಇದು ಸರಿಯಾಗಿರುವಂಥ ಉತ್ತರ ಸಿಲ್ವರ್ ಕ್ಲೋರೈಡ್. ಇಂಥವೇನಾದರೂ ಮತ್ತೆ ನಿಮಗೆ ಸಿಕ್ತು ಅಂದರೆ ಗೂಗಲ್ ಮಾಡ್ಕೊರಿ. ಯಾವ ಸಲ್ಫೇಟ್ಗಳು ಏನೇನು ಕಲರ್ ಕೊಡ್ತವೆ, ಯಾವ ಆಕ್ಸೈಡ್ಗಳು ಯಾವ ಕಲರ್ ಕೊಡ್ತವೆ ಅನ್ನೋದನ್ನು ಒಂದು ಲೀಸ್ಟ್ ಮಾಡಿಕೊಂಡು ನೀವು ರೆಡಿ ಇಟ್ಕೊಳ್ಳಿ. ಬೆಳಕಿನ ವೇಗ ಎಷ್ಟು? ನೋಡಿ, ಬೆಳಕಿನ ವೇಗ ಎಲ್ಲರಿಗೂ ಗೊತ್ತು, 3 ಲಕ್ಷ km/s ಅಂತ ಗೊತ್ತು. ಬಟ್ ಇಲ್ಲಿ ಕ್ವಶನ್ ನಮಗೆ ಪವರಲ್ಲಿ ಕೊಟ್ಟಾನೆ. ಕನ್ನಡದಲ್ಲಿ ಘಾತಾಂಕಗಳು ಅಂತ ಕರಿತೀವಿ. 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ನೀವು ಮನೆಗೆ ಹೋಗಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರಿ. ಆ 7ನೇ ತರಗತಿಯಲ್ಲಿ ಗಣಿತ ಪುಸ್ತಕದಲ್ಲಿ ಈ ಒಂದು ಚಾಪ್ಟರ್ ಇದೆ ನಮಗೆ. ಸೊ ನಾನು ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್, ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇದೆ. ಸೊ ಹಂಗಾಗಿ ಈ ಗಣಿತ ಪುಸ್ತಕದಲ್ಲಿ 7ನೇ ತರಗತಿಯಲ್ಲಿ ಕೊಟ್ಟಿರುವಂಥ ನಂಬರನ್ನು ಘಾತಾಂಕ ರೂಪಕ್ಕೆ ಪರಿವರ್ತಿಸಿರಿ ಅಂತ ಇದೆ. ಕನ್ವರ್ಟ್ ದ ಗಿವನ್ ನಂಬರ್ ಇಂಟು ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಒಂದು ಕ್ವಶನ್ ನಮ್ಗೆ ಬರ್ತದೆ ಅಲ್ಲಿ. ನೋಡಿ, ಎಕ್ಸ್ಪೋನೆಂಟ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು ಈಸಿ ಇದೆ ರೀ, ಅಂತಂದರೆ ಇಲ್ಲ. ನೋಡಿ, ಬೆಳಕಿನ ವೇಗ ಸಾಮಾನ್ಯವಾಗಿ 3 ಲಕ್ಷ km/s. ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ದೂರ ಹೋಗುವಂಥ ವೇಗ ಇದೆ. ಇಲ್ಲಿ ನೋಡ್ರಿ, ನಾವು ಇದನ್ನು ಯಾವಾಗಲೂ ಈ ಝೀರೋಗಳನ್ನು ನಾವು ಮಲ್ಟಿಪಲ್ ಮಾಡಬೇಕಾದ್ರೆ 10 ಅಂತ ತಗೋತೀವಿ. 10ರ ಘಾತಾಂಕಕ್ಕೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಹಾಗಾಗಿ 3 × 10 ತಗೊಂಡ ನಂತರ ಇಲ್ಲಿ ಎಷ್ಟು ಝೀರೋಸ್ ಅದಾವೆ ಅಷ್ಟು ಝೀರೋಸನ್ನು ಪವರ್ ಕೊಡ್ತೀವಿ. 3 × 10⁵ km/s. ಅಂದರೆ ಇಲ್ಲಿ 3 ಲಕ್ಷ km/s ಅಂದರೂ ಅಷ್ಟೇ, 3 × 10⁵ km/s ಅಂದರೂ ಅಷ್ಟೇ. ಇದಕ್ಕೆ ನಾವು ಸರಿಯಾಗಿರುವುದನ್ನು ನಾವು ಕಂಪ್ಯಾರಿಸನ್ ಮಾಡ್ಬೋದು. ಈಗ ಐತೆ ನೋಡಿ ಇಂಥ ಆಪ್ಷನು, 3 × 5 ಇದೆ, ಬಟ್ ಅದರ ಮೀಟರ್/s ಇದೆ. ಬೆಳಕು km/s ಆಗ್ತದೆ. ಇದು ಆಮೇಲೆ ನೋಡೋಣ. ಇನ್ನು 3 ಇಲ್ಲಿ ಸ್ಟಾರ್ ಕೊಟ್ಟಂದ್ರೆ ಇಂಟು ಅಂದಾಗ 3 × 10⁵ km/s ಇದೆ. ಹೌದು, ಸರಿಯಾಗಿದೆ. ಇಲ್ಲಿ 3 × 10⁸ km/s ಇದೆ. ಇದು km/s ತಪ್ಪಾಗ್ತದೆ. ಇದು 3 × 10⁸ m/s ಕರೆಕ್ಟ್ ಆಗ್ತದೆ. ಯಾಕಂದರೆ 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಅಂತ ನೋಡ್ತೇವೆ. 1000ದಲ್ಲಿ ಎಷ್ಟು ಝೀರೋಸ್ ಅದಾವೆ? 3 ಝೀರೋಸ್ ಅದಾವೆ. ಇದಕ್ಕೆ ನಾನು 3 ಝೀರೋ ಆ್ಯಡ್ ಮಾಡಿಬಿಟ್ಟಿನಿ ಅಂತಂದರೆ ಅದು ನನಗೆ m/s ಆಗ್ತತಿ. 3 × 10⁸ m/s ಅನ್ನೋದು ಸರಿಯಾಗಿರ್ತದೆ.
ಬಟ್ ಇಲ್ಲಿ ಇದನ್ನು ಸರಿನೇ, ಬಟ್ ಇಲ್ಲಿ ಕಿಲೋಮೀಟರ್ ಪರ್ ಸೆಕೆಂಡ್ ಕೊಟ್ಟಾನೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕೊಟ್ಟರೆ ಸರಿ ಆಗ್ತಿತ್ತು. ಇಲ್ಲಿ ಮೀಟರ್ ಬದಲಾಗಿ ಕಿಲೋಮೀಟರ್ ಕೊಟ್ಟು ಇದನ್ನು ಸರಿ ಆಗ್ತಿತ್ತು. ಇದನ್ನು ತಪ್ಪು, ಇದನ್ನು ತಪ್ಪು. ಈಗ ಸರಿಯಾಗಿರುವಂಥ ಉತ್ತರ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ಸೊ ಆ ಝೀರೋಗಳನ್ನೇ ನಾವು ಘಾತಾಂಕ ರೂಪಕ್ಕೆ ಕನ್ವರ್ಟ್ ಮಾಡಿಕೊಂಡು ಇಡಬೇಕಾಗ್ತದೆ. ಅರ್ಥ ಆಗುತ್ತಾ? ಎಸ್. ಇವುಗಳಲ್ಲಿ ಯಾವುದು ಅಂತಸ್ರಾವಕ ಗ್ರಂಥಿಯಾಗಿದೆ? ಡ್ಯಾಶ್ ಈಸ್ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ನೋಡ್ತೀವಿ. ನೋಡ್ರಿ, ಗ್ರಂಥಿಗಳಲ್ಲಿ ಅಂತಸ್ರಾವಕ, ಬಹಿರ್ಸ್ರಾವಕ, ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಅಂತೇಳಿ 2 ರೀತಿ ಗ್ರಂಥಿಗಳು ಕಂಡು ಬರ್ತವೆ. ಯಾವ ಗ್ರಂಥಿಗಳು ಹಾರ್ಮೋನ್ಗಳನ್ನು ಮತ್ತು ಜ್ಯೂಸಸ್ ಅನ್ನು ಪ್ರೊಡ್ಯೂಸ್ ಮಾಡ್ತವೋ ಅವುಗಳನ್ನು ನಾವು ಏನಂತ ಕರಿತೀವಿ? ಎಂಡೋಕ್ರೈನ್ ಗ್ಲ್ಯಾಂಡ್ಗಳಂತ ಕರಿತೀವಿ. ಯಾವ ಗ್ರಂಥಿಗಳು ಎಂಜೈಮ್ಗಳನ್ನು, ಕಿಣ್ವಗಳನ್ನು ಉತ್ಪತ್ತಿ ಮಾಡ್ತದೋ ಅವಕ್ಕೆ ನಾವು ಬಹಿರ್ಸ್ರಾವಕ ಗ್ರಂಥಿಗಳು, ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳು ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡಬೇಕು ಅಥವಾ ಜ್ಯೂಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು, ಇವುಗಳನ್ನು ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಗಳು. ಈಗ ಇನ್ನು ನಾವು ಲಿವರ್ ಅಂತ ನೋಡ್ತೀವಿ. ಲಿವರ್ ಅನ್ನೋದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್. ಯಾಕೆ? ಅದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಪ್ರೊಡ್ಯೂಸ್ ಮಾಡ್ತದೆ. ಅಡ್ರಿನಲ್ ಗ್ರಂಥಿ ಒಂದು ಎಡ್ರಿನಲಿನ್ ಎಂಬ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ. ಥೈರಾಕ್ಸಿನ್ ಎಂಬ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ. ಹಿಂಗೆ ಯಾವ ಒಂದು ಗ್ರಂಥಿ ಹಾರ್ಮೋನನ್ನು ಮತ್ತು ರಸಗಳನ್ನು ಉತ್ಪತ್ತಿ ಮಾಡ್ತದೋ ಅವುಗಳನ್ನು ನಾವು ಎಂಡೋಕ್ರೈನ್ ಗ್ರಂಥಿಗಳು ಅಂತ ಕರಿತೀವಿ. ಕೇವಲ ಎಂಜೈಮ್ಗಳು, ಬಾಯಲ್ಲಿ ಯಾವುದೇ ರೀತಿಯ ಹಾರ್ಮೋನ್ಸ್ ಇಲ್ಲ, ಇಲ್ಲಿ ಎಂಜೈಮ್ ಕಿಣ್ವಗಳಿದಾವೆ, ಅಮೈಲೇಸ್, ಅಮೈಲೋಪೆಕ್ಟಿನ್, ಬೇರೆ ಬೇರೆ ರೀತಿಯಾಗಿರುವಂಥ ನಮಗೆ ಏನು ಎಂಜೈಮ್ಗಳಿದಾವೆ. ಸೊ ಅವಕ್ಕೆ ನಾವು ಕಿಣ್ವಗಳು ಅಂತ ಕರಿತೀವಿ. ಕಣ್ಣಲ್ಲಿ ಒಂದು ಕಿಣ್ವಗಳಿದಾವೆ, ಬೆವರಲ್ಲಿ ಕಿಣ್ವಗಳಿದಾವೆ, ಬೇರೆ ಬೇರೆ ರೀತಿ ಕಿಣ್ವಗಳನ್ನ ನೋಡ್ತೀವಿ. ಸೊ ಆ ರೀತಿ. ಸೊ ಸರಿಯಾಗಿರುವಂಥ ಉತ್ತರ ಇಲ್ಲಿ ಥೈರಾಯ್ಡ್, ಸೆಬ್ಯಾಸಿಯಸ್, ಲ್ಯಾಕ್ರಿಮಲ್ ಮತ್ತು ಲಾಲಾರಸ. ಲಾಲಾರಸ ಅನ್ನೋದು ಬಾಯಲ್ಲಿರುವಂಥ ಗ್ರಂಥಿ, ಇದು ಕೇವಲ ಕಿಣ್ವಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ತದೆ. ಲ್ಯಾಕ್ರಿಮಲ್ ಕಣ್ಣಲ್ಲಿರುವಂಥ ಗ್ರಂಥಿ, ಇದು ಸಹಿತ ಕಿಣ್ವಗಳನ್ನು. ಸೆಬ್ಯಾಸಿಯಸ್ ಇದು ನಮಗೆ ಏನು ಸ್ಕಿನ್ನಲ್ಲಿರುವಂಥ ಗ್ರಂಥಿಗಳು. ಈ ಚರ್ಮ ಮತ್ತು ಯಾವುದು ಬಾಯಿ ಮತ್ತು ಯಾವುದು ಕಣ್ಣು ಮತ್ತು ತೈಲ ಗ್ರಂಥಿಗಳು, ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಬರ್ತವೆ, ಬೆವರು ಗ್ರಂಥಿಗಳು ಅಂತ ಕರಿತೀವಿ. ಅವೆಲ್ಲ ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡಲ್ಲಿ ನೋಡ್ತೀವಿ. ಎಂಡೋಕ್ರೈನ್ ಅಂತ ಬಂದಾಗ ಒಂದೇ ಒಂದು ಥೈರಾಯ್ಡ್, ಇದು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದೇ ಥೈರಾಕ್ಸಿನ್ ಎಂಬ ಹಾರ್ಮೋನ್ ಅಂತ ನೋಡ್ತೀವಿ. ನಮ್ಮ ಬಾಡಿಯಲ್ಲಿ ಸುಮಾರು ರೀತಿಯಾಗಿರುವಂಥ ಹಾರ್ಮೋನ್ಸ್ ಅದಾವೆ. ಪಿಚ್ಯುಟರಿ ಅನ್ನೋದು ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಇದು. ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಥೈಮಸ್, ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಓವರೀಸ್, ಟೆಸ್ಟಿಸ್ ಇವೆಲ್ಲ ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಪ್ರಮುಖ ಗ್ರಂಥಿಗಳಾಗ್ತವೆ ಅಂತ ನೋಡ್ತೀವಿ. ಹಂಗಾಗಿ ನಮಗೆ ಸರಿಯಾಗಿರುವಂಥ ಉತ್ತರ ಥೈರಾಯ್ಡ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ತಪ್ಪಾದುದನ್ನು ಆರಿಸಿ ಅಂತಿದೆ. ಚೂಸ್ ದ ಇನ್ಕರೆಕ್ಟ್ ಒನ್. ನೋಡಿ, ಥರ್ಮೋಡೈನಮಿಕ್ಸ್ ತಾಪಮಾನ ಕೆಲ್ವಿನ್, ವಸ್ತುವಿನ ಪ್ರಮಾಣ ಮೋಲ್, ವಿದ್ಯುತ್ ಪ್ರವಾಹ ಆಂಪಿಯರ್, ಪ್ರಕಾಶಕ ತೀವ್ರತೆ ಅಲ್ಬಿಡೋ ಅಂತ ಇದೆ. ಸೊ ಇಂಡೈರೆಕ್ಟ್ ಆಗಿದೆ ನಮಗೆ ಈ SI ಯೂನಿಟ್ಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ನೋಡಿ, PSI ಎಕ್ಸಾಮ್ಗಳಿಗೆ ನಿಖರವಾಗಿ ನಮಗೊಂದು ಕ್ವಶನ್ ಅಂತೂ ಡೆಫಿನೆಟ್ಲಿ ಬಂದೇ ಬರ್ತದೆ. ಅದೇ ಒಂದು SI ಯೂನಿಟ್ಗಳ ಮೇಲೆ, ಇನ್ನೊಂದು ಇನ್ಸ್ಟ್ರೂಮೆಂಟ್ಗಳ ಮೇಲೆ, ಸೈಂಟಿಫಿಕ್ ಆಗಿ ಕಾರ್ಯನಿರ್ವಹಿಸಿದಂಥ ವೈಜ್ಞಾನಿಕ ಸಾಧನಗಳ ಮೇಲೆ ಮತ್ತು ಏಕಮಾನಗಳ ಮೇಲೆ ಒಂದಲ್ಲ ಒಂದು ನಿಮಗೆ 100% ಫಿಕ್ಸ್ ಕ್ವಶನ್ ಇರ್ತದೆ. ನೋಡಿರಿ, ಯಾವುದೇ ಪೇಪರ್ ತೊಗೊಳ್ಳಿ ನೀವು PCದು ಒಂದು ಕ್ವಶನ್ ನಿಮಗೆ ಮಿನಿಮಮ್. ಕೆಲವೊಂದು ವೈಜ್ಞಾನಿಕ ಉಪಕರಣಗಳ ಬಗ್ಗೆ, ಅಂದರೆ ಬಾರೋಮೀಟರ್, ಏನು ಸ್ಟೆಥೆಸ್ಕೋಪು, ಮೋನೋಮೀಟರ್, ಮೈಕ್ರೋಫೋನ್, ಟೆಲಿಸ್ಕೋಪ್, ಇಂಥ ಕೆಲವೊಂದು ಏನು ವೈಜ್ಞಾನಿಕವಾಗಿ ಉಪಕರಣಗಳದವಲ್ಲ ಅವುಗಳ ಬಗ್ಗೆ ಕೇಳ್ತಾನೆ. ಮತ್ತು ಯಾವ ಒಂದು ವಸ್ತುವಿನ ಪ್ರಮಾಣವನ್ನು ಇದರೊಳಗೆ ಮೆಜರ್ಮೆಂಟ್ ಮಾಡ್ತಾರೆ, ಏಕಮಾನಗಳ ಮೇಲೆ ಕ್ವಶನ್ ನಿಮ್ಗೆ ಇದ್ದೇ ಇರ್ತದೆ. ನೋಡಿ, ಥರ್ಮೋಡೈನಮಿಕ್ಸ್ ತಾಪಮಾನ, ಹೌದು. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್, ಕರೆಕ್ಟ್ ಇದೆ. ವಸ್ತುವಿನ ಪ್ರಮಾಣ ಮೋಲ್, ಹೌದು. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅನ್ನು ಮೋಲ್ ಅಂದರೆ ಯಾವುದೋ ಒಂದು ಇಷ್ಟು ಧಾನ್ಯಗಳು ತೊಗೊಂಡ್ಬಿಟ್ಟಿವಿ ಅಂತಂದರೆ ಇದ್ರಾಗ ಎಷ್ಟು ಧಾನ್ಯಗಳದಾವ ಅನ್ನೋದನ್ನು ನಾವು ಮೋಲ್ ಅನ್ನೋ ಒಂದು ಆ ಪ್ರಮಾಣದ ಮೇಲೆ ಕೊಡ್ತೀವಿ. ವಿದ್ಯುತ್ ಪ್ರವಾಹ ಆಂಪಿಯರ್, ಎಲೆಕ್ಟ್ರಿಕ್ ಕರೆಂಟ್, ಒಂದು ತಂತಿಯಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ನಾವು ಆಂಪಿಯರ್ ಮುಖಾಂತರ ಮೆಜರ್ಮೆಂಟ್ ಮಾಡ್ತೀವಿ. ಮತ್ತು 3 ಕರೆಂಟ್ ಇದ್ಮೇಲೆ ಒಂದು ತಪ್ಪಿರಲೇಬೇಕಲ್ಲ, ಅದೇ ತಪ್ಪಿದೆ. ಯಾವುದಂದ್ರೆ ಪ್ರಕಾಶಕ ತೀವ್ರತೆ ಅಂತ ಕರಿತೀವಿ. ಲುಮಿನಸ್ ಇಂಟೆನ್ಸಿಟಿಯನ್ನು ನಾವು ಜನರಲಿ ಕ್ಯಾಂಡೆಲಾ ಅನ್ನೋ ಒಂದು ಏಕಮಾನದಿಂದ ಮೆಜರ್ಮೆಂಟ್ ಮಾಡ್ತೀವಿ. ಲುಮಿನಸ್ ಇಂಟೆನ್ಸಿಟಿ ಅಂದರೆ ಒಂದು ಬೆಳಕನ್ನು ಕೊಡುವಂಥ ವಸ್ತು ಎಷ್ಟು ಬೆಳಕನ್ನು ಬಿಡುಗಡೆ ಮಾಡ್ತಾ ಇದೆ,
ಎಷ್ಟು ಬೆಳಕನ್ನು ಉತ್ಪಾದನೆ ಮಾಡ್ತಾ ಇದೆ, ಅದರ ಪ್ರಕಾಶತೆ ಎಷ್ಟು, ಅದರ ಬ್ರೈಟ್ನೆಸ್ ಎಷ್ಟು ಅನ್ನೋದನ್ನು ನಾವು ಕ್ಯಾಂಡೆಲಾ ಅನ್ನೋ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಬಟ್ ಇದ್ರೆ ಅಲ್ಬಿಡೋ ಅಂತಂದರೆ ಏನು ಸರ್ ಅಲ್ಬಿಡೋ ಅಂತಂದರೆ, ಇದೂ ಒಂಥರ ಲೈಟೇ, ಬಟ್ ಆದರೆ ಒಂದು ಲೈಟು ಒಂದು ವಸ್ತುವನ್ನು ಅಪ್ಪಳಿಸಿ, ಒಂದು ವಸ್ತುವನ್ನು ಹಿಂಗೆ ಅಪ್ಪಳಿಸಿ ರಿಫ್ಲೆಕ್ಟ್ ಆಗಿ ಬಂದಿರುವಂಥ ಬೆಳಕಿನ ಪ್ರಮಾಣವನ್ನು ಅಲ್ಬಿಡೋ ಅಂತ ಕರಿತೀವಿ ನಾವು. ನೋಡ್ರಿ, ಅಂದ್ರೆ ಒಂದು ಲೈಟ್ ಒಂದು ಗೋಡೆಗೆ ಅಪ್ಪಳಿಸಿ ತಿರ್ಗಾ ರಿಫ್ಲೆಕ್ಟ್ ಆಗಿ ಬಂದಿರ್ಬೇಕು. ಆ ರಿಫ್ಲೆಕ್ಟ್ನ ಲೈಟ್ನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನಾವು ಅಲ್ಬಿಡೋ ಅಂತ ಕರಿತೀವಿ. ಮೋರ್ ಅಲ್ಬಿಡೋ ಅಂದರೆ ಜಾಸ್ತಿ ರಿಫ್ಲೆಕ್ಷನ್ ಆಗಿ ಬಂದಿರುವಂಥ ಬೆಳಕು, ಲೆಸ್ ಅಲ್ಬಿಡೋ ಅಂದರೆ ಕಡಿಮೆ ರಿಫ್ಲೆಕ್ಟ್ ಆಗಿ ಬಂದಿರುವಂಥ ಬೆಳಕು ಅಂತ ಅರ್ಥ. ಹೌದಾ? ಬಟ್ ಇಲ್ಲಿ ಪ್ರಕಾಶತೆ ಅಂದರೆ ಯಾವ ಪ್ರಕಾಶತೆ? ಬೆಳಕಿನ ಪ್ರಕಾಶತೆ ಅಂದರೆ ಒಂದು ವಸ್ತು ಎಷ್ಟು ಬೆಳಕನ್ನು ಹೊರಮೂಸ್ತಾ ಇದೆ ಅನ್ನೋದನ್ನ ಅಲ್ಬಿಡೋ ಅಂತ ಕರಿತೀವಿ ಅಂತ ಕೊಡ್ತಾನೆ ಅಲ್ಲ. ಅದನ್ನು ಅಲ್ಬಿಡೋ ನಥಿಂಗ್ ಬಟ್ ಅಂದ್ರೆ ರಿಫ್ಲೆಕ್ಟೆಡ್ ಅಮೌಂಟ್ ಆಫ್ ಲೈಟ್, ಒಂದು ವಸ್ತುವಿನಿಂದ ತಿರುಗಿ ಹಿಂದಕ್ಕೆ ಬಂದಿರುವಂಥ ಬೆಳಕಿನ ಪ್ರಮಾಣ ನಾವು ಅಲ್ಬಿಡೋ ಅಂತ ಕರಿತೀವಿ. ಮೂರವರು ಅಲ್ಬಿಡೋ ಅನ್ನೋದು ಯೂನಿಟ್ ಅಲ್ಲ, ಅದೊಂದು ಬೆಳಕನ್ನು ಸೂಚಿಸ್ತದಷ್ಟೇ. SI ಯೂನಿಟಲ್ಲಿ ನಾವು ಮೆಜರ್ಮೆಂಟ್ ಮಾಡಲ್ಲ, ಅದಲ್ಲ. ಹಾಗಾಗಿ ಈ ಅಲ್ಬಿಡೋ ಅನ್ನೋದು ಏನಾಗಿದೆ, ತಪ್ಪಾಗಿದೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ 100% ಲೈಟ್ ಇಟ್ಟಾದಾಗ 90% ರಿಫ್ಲೆಕ್ಟ್ ಆಗ್ತಾ ಇದೆ, ಇದನ್ನು ಹೈ ಅಲ್ಬಿಡೋ ಅಂತ ಕರಿತೀವಿ. 100% ಲೈಟ್ ಬಿದ್ದಾಗ ಓನ್ಲಿ 10% ಮಾತ್ರ ರಿಫ್ಲೆಕ್ಟ್ ಆಗ್ತದೆ, ನಾವು ಲೋ ಅಲ್ಬಿಡೋ ಅಂತ ಕರಿತೀವಿ ನಾವು. ಅರ್ಥ ಆಗುತ್ತಲ್ಲ? ಈ ರೀತಿ ಅಲ್ಬಿಡೋಗಳನ್ನಾಗಲಿ ಅರ್ಥ ಮಾಡ್ಕೊಂಡಿವಿ. ಇನ್ನು ಮರೀಚಿಕೆ ಅನ್ನೋದು ಯಾವುದರ ಪರಿಣಾಮ? ಕೇಳಿ ಸಾಕಾಗಿದೆ ಕ್ವಶನ್ ಅವನಿಗೆ, ಆದರೂ ಕೇಳ್ತವನೆ. ಮಿರೇಜ್ ಈಸ್ ಅನ್ ಎಫೆಕ್ಟ್ ಆಫ್ ಅಂತ ಕೇಳ್ತಾನೆ. ಮಿರೇಜ್ ಅನ್ನೋದು ಬೆಳಕಿನ ಪ್ರಸರಣ, ಚದುರುವಿಕೆ, ಒಟ್ಟು ಆಂತರಿಕ ಪ್ರತಿಫಲನ. ಇಟ್ ಈಸ್ ಅ ಫಿನಾಮಿನನ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಫಿನಾಮಿನ ಮೇಲೆ ಉಂಟಾಗಂಥದ್ದು. ಮಿರೇಜ್ಗಳನ್ನು ನಾವು ಸಾಮಾನ್ಯವಾಗಿ ಈ ಕಪ್ಪಾದ ಒಂದು ಡಾಂಬರ್ ರಸ್ತೆಯ ಮೇಲೆ ನೀವೊಂದು ಕಾರು ಬೈಕ್ ತೊಗೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ, ಈ ರಸ್ತೆ ಮೇಲೆ ನಿಮ್ಮಿಂದ ಸ್ವಲ್ಪ ದೂರದಲ್ಲಿ ಭಾಳ ಬಿಸಿಲಿರುವಂಥ ಸಂದರ್ಭದಲ್ಲಿ ಇಲ್ಲಿ ಸಣ್ಣ ಸಣ್ಣ ತೆಗ್ಗಿದ್ದಾಗೆ, ತೆಗ್ಗುಗಳು ಬಿದ್ದಲ್ಲಿ ತೆಗ್ಗದಾಗ ನೀರು ನಿಂತಾಗೆ ನಮಗೆ ಫೀಲ್ ಆಗ್ತಿರ್ತೈತಿ. ನಾವು ಅದರ ಹತ್ರ ಹೋದಷ್ಟು ಅವೆಲ್ಲ ಮಾಯ ಆಗ್ತಾ ಹೋಗ್ತವೆ. ಸೊ ಅಲ್ಲಿ ನಮಗೆ ಒಂದು ರಸ್ತೆ ಮೇಲೆ ಏನು ಕಪ್ಪಾದ ಒಂದು ರಸ್ತೆ ಮೇಲೆ ನಾವು ನೋಡ್ತಾ ಹೋದಷ್ಟು ನಮ್ಗೆ ಯಾವ ರೀತಿ ಒಂದು ನೀರು ನಿಂತಾಗೆ ಬೆಳಕಿನ ಪ್ರಕಾಶ ತೊಡುತ್ತಲ್ಲ, ಅದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದು ಒಂದು ಮರುಭೂಮಿ, ಇದು ವಾಸ್ತವವಾಗಿ ಈ ಮರುಭೂಮಿಯಲ್ಲಿ ಏನಾಗ್ತದೆ ಅಂತಂದರೆ, ಇಲ್ಲಿ ಮೇಲ್ಭಾಗದಲ್ಲಿ ತಂಪಾದ ವಾತಾವರಣ, ಕೆಳಭಾಗದಲ್ಲಿ ಇಲ್ಲಿ ಬಿಸಿಯಾದ ವಾತಾವರಣ. ಸೊ ತಂಪಾದ ವಾತಾವರಣದಿಂದ ಸೂರ್ಯನ ಬೆಳಕು ಬಿಸಿಯಾದ ವಾತಾವರಣಕ್ಕೆ ಅಂದರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಬಂದಾಗ ತಿರ್ಗಾ ಅದೇ ಮಾಧ್ಯಮಕ್ಕೆ ಬೆಳಕು ಏನಾಗ್ತದೆ, ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಆ ರಿಫ್ಲೆಕ್ಟ್ ಆದಾಗ ಆ ರಿಫ್ಲೆಕ್ಟ್ ಆಗಿರುವಂಥ ಭಾಗದಲ್ಲಿ ಬೆಳಕು ಸಂಗ್ರಹವಾಗ್ತದೆ. ಈ ಸಂಗ್ರಹವಾಗಿರುವಂಥ ಬೆಳಕನ್ನೇ ದೂರಿಂದ ನೋಡಿರುವಂಥ ನಾವುಗಳು ಅಲ್ಲಿ ನೀರು ನಿಂತವೇನೋ ಅಂತ ಅನಿಸ್ಬಿಡ್ತತಿ. ಅವಕ್ಕೆ ವಯಾಸಿಸ್ಗಳು ಅಂತ ಕರಿತೀವಿ. ಮರುಭೂಮಿಯಲ್ಲಿ ನೀರಿನ ಆಕಾರಗಳನ್ನು ವಯಾಸಿಸ್ಗಳು ಅಂತ ಕರಿತೀವಿ. ಚಿಕ್ಕ ಚಿಕ್ಕ ವಯಾಸಿಸ್ಗಳಿದ್ದಂಗ ಅದ್ರ ಹತ್ರ ಹೋದಷ್ಟು ಅಲ್ಲಿ ಯಾವುದೂ ವಯಾಸಿಸ್ ನೀರೇ ಇರಲ್ಲ, ಬರೀ ಉಸುಕಿರ್ತದೆ ಮತ್ತೆ ಅಲ್ಲಿ. ಸೊ ಹಿಂಗೆ ದೂರಿಂದ ನೋಡಿದಾಗ ಬೆಳಕಿನ ಒಂದು ಪ್ರತಿಫಲನ ತತ್ವದ ಮೇಲೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಮೇಲೆ ನಮ್ಗಲ್ಲಿ ಏನಾಗ್ತದೆ, ನೀರು ಥರ ಕಾಣ್ತತಿ. ನಾವು ಅದಕ್ಕೆ ಮರುಭೂಮಿಯಲ್ಲಿ ಜಾಸ್ತಿ ಜನ ಹೋಗಲ್ಲ, ಡಾಂಬರ್ ರಸ್ತೆ ಮೇಲೆ ಅಂತ ನಾವು ಪರ್ಟಿಕ್ಯುಲರ್ ನೋಡ್ತೀವಿ. ದೂರಿಂದ ನೋಡಿದಾಗ ಬಿಸಿಲು ಹಿಂಗೆ ನಮ್ಗೆ ಏನು ಹೊಳೆಯುವಾಗಿ ಕಾಣ್ತಿರ್ತದೆ. ಆ ಕಪ್ಪಾದ ಡಾಂಬರ್ ರಸ್ತೆ ನಮಗೆ ಹೊಳೆಯುವ ರೀತಿ ನಮಗೆ ಕಾಣ್ತಿರ್ತದೆ. ಅದನ್ನು ನಾವು ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವ ಅಂತ ಕರಿತೀವಿ. ಅರ್ಥ ಆಯ್ತು? ಎಸ್. ಇನ್ನು ಇವುಗಳ ಬಗ್ಗೆ ಹೇಳೋಕ್ಕೆ ಟೈಮ್ ಇಲ್ಲ, ಈಗಾಗಲೇ ತುಂಬ ಲೆಂತ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಯಾವಾಗಾರ ಬೇರೆ ಕ್ಲಾಸಲ್ಲಿ ಅವುಗಳ ಬಗ್ಗೆ ನಿಮಗೆ ಚರ್ಚೆ ಮಾಡ್ತೀವಿ. ಓಜೋನ್ ಪ್ರಧಾನವಾಗಿ ಇಲ್ಲಿ ಕಂಡು ಬರುತ್ತದೆ. ಮತ್ತೆ ರಿಪೀಟೆಡ್ ಕ್ವಶನ್. ಓಜೋನ್ ಸಾಮಾನ್ಯವಾಗಿ ಗೊತ್ತು ನಮಗೆ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಅಂತ ಇದ್ದಾನೆ. ಓಜೋನ್ ನಮಗೆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಕಂಡು ಬರುತ್ತದೆ. ಸ್ಟ್ರಾಟೋಸ್ಪಿಯರ್ ಭೂಮಿಯಿಂದ 10 ಕಿಲೋಮೀಟರಿಂದ ಸರಿಸುಮಾರು 50 ಕಿಲೋಮೀಟರ್ ಎತ್ತರದಲ್ಲಿ ನಮಗೆ ಕಂಡು ಬರ್ತದೆ. ಮೊನ್ನೆ 2024 ಇನ್ನೊಂದು ನಾನು ಯಾವುದು ಸಿವಿಲ್ ಪಿ ಸಿ ಎಕ್ಸಾಮ್ ಸಾಲ್ವ್ ಮಾಡಿದ್ದೆ. ಅಲ್ಲಿ ವಿಮಾನಗಳು ಯಾವ ವಲಯದಲ್ಲಿ ಹಾರಾಡ್ತವೆ ಅಂತ ಕ್ವಶನ್ ರೈಸ್ ಆಗಿತ್ತು. ಗೊತ್ತಾ? ನೋಡಿರಾ ನೀವು? ಅಲ್ಲಿ ನಾವು ಟ್ರೋಪೋಸ್ಪಿಯರ್ ನೋಡಿ, ಮೋಡಗಳು, ವಾತಾವರಣ, ವಿಮಾನಗಳು ಇವೆಲ್ಲ ಈ ಟ್ರೋಪೋಸ್ಪಿಯರ್ ಭೂಮಿಗೆ 10 ಕಿಲೋಮೀಟರ್ ಅಂತರದಲ್ಲೇ ಓಡಾಡ್ತವೆ ಅಂತ ನಾವು ನೋಡ್ಕೊಂಡಿವಿ. ಇಲ್ಲಿ ಮತ್ತೊಂದು ಲೇಯರ್ ಮೇಲೆ ಇದು ಜಿಯೋಗ್ರಫಿಕಲ್ ಕಾನ್ಸೆಪ್ಟು, ಅಲ್ಲಿ ಸಹಿತ ಕ್ವಶನ್ ನಮಗೆ ರೈಸ್ ಆಗ್ತಿರ್ತವೆ. ಓಜೋನ್ ಎಲ್ಲಿ ನಮಗೆ ಇದೆ ಅಂತ ಬಂದಾಗ ನಾವು ಸ್ಟ್ರಾಟೋಸ್ಪಿಯರ್ ಇದೆ, ಈ ಏನು ಕಾಣುತ್ತಲ್ಲ ಇದನ್ನು ನಾವು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಇನ್ನು ಓಜೋನ್ ಮೇಲಂತೂ ಡೆಫಿನೆಟ್ಲಿ ಒಂದು ಕ್ವಶನ್ ನಿಮಗೆ ಬಂದೇ ಬರ್ತದೆ. ಓಜೋನ್ ಅಂದರೆ ಏನು? ಓಜೋನು
ಯಾವ ರೇಡಿಯೇಷನ್ಸನ್ನು ತಡೀತದೆ, ಎಷ್ಟು ಪರ್ಸೆಂಟ್ ತಡೀತದೆ, ಓಜೋನ್ ಲಾಸ್ ಮಾಡೋಕ್ಕೆ ಕಾರಣವಾಗಿರುವಂಥ ಅನಿಲಗಳ್ಯಾವ್ಯಾವು, ಓಜೋನ್ನ ಸಂರಕ್ಷಣೆಗೆ ಹಾಕೊಂಡಿರುವಂಥ ಒಪ್ಪಂದಗಳ್ಯಾವ್ಯಾವು, ಓಜೋನ್ನ ವಿಶ್ವ ಓಜೋನ್ನ ದಿನಾಚರಣೆ ಯಾವುದು, ಅದರ ಥೀಮ್ ಏನು, ಪ್ರತಿ ಒಂದರ ಮೇಲೆ ಸಹಿತ ಓಜೋನ್ನ ಮೇಲೆ ನೀವು ಎಲ್ಲಾದರೂ ಸಮಯ ಸಿಕ್ಕಾಗ ಅಟ್ಲೀಸ್ಟ್ ಒಂದು 20 ಲೈನ್ಸ್ ಇದ್ರ ಬಗ್ಗೆ ಬರೆದಿಟ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಡೆಫಿನೆಟ್ಲಿ ನಿಮಗೆ ಒಂದಲ್ಲ ಒಂದು ಕ್ವಶನ್ ನಿಮಗೆ ರೈಸ್ ಆಗ್ತದೆ. ಸೊ ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. 2 ಪರಮಾಣುಗಳಿಂದ ಎಲೆಕ್ಟ್ರಾನ್ ಜೋಡಿಯ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನೆಂದು ಕರೆಯುತ್ತಾರೆ? ಕೆಮಿಸ್ಟ್ರಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇವು. ಇವೆಲ್ಲ ಟೈಪ್ಸ್ ಆಫ್ ಬಾಂಡ್ಸ್ ಅಂತ ನೋಡ್ತೀವಿ. ಅಯಾನಿಕ್ ಬಾಂಡ್, ಕೋವಲೆಂಟ್ ಬಾಂಡ್, ಕೋವೆಲೆನ್ಸಿ ಬಾಂಡ್, ಬೇರೆ ಬೇರೆ ಬಾಂಡ್ಗಳ ಸಿಸ್ಟಮ್ ಬರ್ತವೆ. ಆ ಕೆಮಿಕಲ್ ಬಾಂಡ್ ವಿತ್ ಇನ್ವಾಲ್ವ್ ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ ಬೈ 2 atoms ಈಸ್ ಕಾಲ್ಡ್ ಅಂತ ನೋಡ್ತೀವಿ. ಇದನ್ನು ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಹೆಂಗೆ ಸರ್ ಕೋವೆಲೆಂಟ್ ಅಂದ್ರೆ, ಇದ್ರದೊಂದು ಅಟಮ್ನ, ಈ ಒಂದು ವಸ್ತುವಿನ ಅಟಮ್ನ ಇದೊಂದು ಎಲೆಕ್ಟ್ರಾನ್, ಈ ಒಂದು ಅಟಮ್ನ ಇದೊಂದು ಎಲೆಕ್ಟ್ರಾನ್, ಇವೆರಡು ಪರಸ್ಪರ ಕೂಡ್ಕೊಂಡಾಗ ಈ ಒಂದು ಜೋಡಿಯಾಗಿ ಕೂಡ್ತವೆ. ಈ ಒಂದು 2 ಅಟಮ್ಗಳ 2 ಎಲೆಕ್ಟ್ರಾನ್ಗಳು ಪರಸ್ಪರ ಒಂದಕ್ಕೊಂದು ವಿನಿಮಯ ಮಾಡಿಕೊಂಡು ಒಂದು ಬಾಂಡ್ ಏರ್ಪಡೋದನ್ನು ನಾವಿಲ್ಲಿ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಸರಿಯಾದ ಉತ್ತರ ಕೋವೆಲೆಂಟ್ ಬಾಂಡ್ ಅನ್ನೋದು ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಅಗ್ರಾನುಲೋಸೈಟ್ ಆಗಿದೆ? ನೋಡ್ರಿ, ಇವೆಲ್ಲ ಗ್ರಾನುಲೋ ಬಗ್ಗೆ ಕೇಳತ್ತೇವೆ ನೋಡ್ರಿ. ತಲೆ ಕಟ್ಟೋಗ್ಬಿಡ್ತದೆ ಕ್ವಶನ್ ನೋಡಿ ಇವೆಲ್ಲ. ಬರೀ ನಾವಿನ್ನು ಏನು ವಿಟಮಿನ್ ಎ ಅಂದ್ರೆ ರೆಟಿನಾಲ್, ಬಿ ಅಂದ್ರೆ ಬೇರೆ ಬೇರೆ, ಸಿ ಅಂದ್ರೆ ಸ್ಕರ್ವಿ, ಡಿ ಅಂದ್ರೆ ರಿಕೆಟ್ಸ್, ಇಲ್ಲೇ ನಿಂತೀವಿ ನಾವಿನ್ನ. ವಿಟಾಮಿನ್ ಬಂದ್ರೆ 4 ವಿಟಾಮಿನ್ ಬಂದ್ರೆ ಮುಗೀತು ನಮ್ಮ ಕತ್ತಿ. ಮುಗೀತು. ನಾನು ವಿಟಾಮಿನ್ಗಳ ಬಗ್ಗೆ ಎಲ್ಲ ಗೊತ್ತಾಗ ತಿಳ್ಕೊಂಡ್ಬಿಡ್ತೀವಿ ನಾವು. ವಿಟಾಮಿನ್ ಎ, ರೆಟಿನಾಲ್, ಬಿ, ಬೇರೆ ಬೇರೆ, ಸಿ, ಸ್ಕರ್ವಿ, ಡಿ, ರಿಕೆಟ್ಸ್, ಮುಗೀತು. ವಿಟಾಮಿನ್ಸ್ ಮುಗೀತು. ಮೊನ್ನೆ ಕ್ವಶನ್ ಕೇಳ್ತಾನೆ, ಲಿವರ್ನ ಆರೋಗ್ಯಕ್ಕೆ ಯಾವ ವಿಟಮಿನ್ ಬೇಕಂತ ಕೇಳಾನೆ. ಚರ್ಮದ ಆರೋಗ್ಯಕ್ಕೆ ಯಾವ ವಿಟಮಿನ್ ಬೇಕು, ಬಾಡಿಯಲ್ಲೇ ಉತ್ಪತ್ತಿ ಆಗುವಂಥ ವಿಟಮಿನ್ ಯಾವುದು, ನಾವಿಕರ ವಿಟಮಿನ್ ಅಂತ ಯಾವುದನ್ನು ಕರಿತೀವಿ. ತುಂಬ ಡೀಪ್ ಆಗಿರುವಂಥ ಸೈನ್ಸ್ ಕ್ವಶನ್ ಕೇಳ್ತಾ ಇದನ್ನ ಬರ್ತಾ ಏನೇ ಇರಲಿ. ಏನು ಸರ್ ಇವು ಗ್ರಾನುಲೋಸೈಟ್ಗಳು ಅಂತಂದ್ರೆ, ನೋಡ್ರಿ, ಮನುಷ್ಯನ ಬ್ಲಡ್ ಐತಲ್ರಿ, ಬ್ಲಡ್ಡಲ್ಲಿ 3 ಸೆಲ್ಸ್ ಅದಾವ್ರಿ. ಒಂದು ರೆಡ್ ಬ್ಲಡ್ ಸೆಲ್ಲು, ವೈಟ್ ಬ್ಲಡ್ ಸೆಲ್ಲು, ಮತ್ತೆ ಪ್ಲೇಟ್ಲೆಟ್ಗಳು, ಕಿರುತಟ್ಟೆಗಳು ಅಂತೇಳಿ 3 ಸೆಲ್ಸ್ ಅದಾವೆ. ಇದರಲ್ಲಿ ಟೈಪ್ಸ್ ಇಲ್ಲ, ಬಟ್ ತಿರ್ಗಾ ವೈಟ್ ಬ್ಲಡ್ ಸೆಲ್ಲಲ್ಲಿ 5 ಟೈಪ್ಸ್ ಅದಾವ್ರಿ. ಎಷ್ಟು ಟೈಪ್ಸ್ ಅದಾವ? 5. ಇಲ್ಲ ನೋಡ್ತಾ ಇದ್ದೀವಿ. ಅವುಗಳನ್ನು ನಾವು ನ್ಯೂಟ್ರೋಫಿಲ್ಗಳು, ಇಸಿನೋಫಿಲ್ಗಳು, ಬೇಸೋಫಿಲ್ಗಳು, ಲ್ಯೂಕೋಸೈಟ್ಗಳು ಮತ್ತು ಮೋನೋಸೈಟ್ಗಳು ಅಂತ 5 ರೀತಿಯಾಗಿರುವಂಥ ಬಿಳಿ ರಕ್ತ ಕಣಗಳದಾವೆ ನಮ್ಮ ಬ್ಲಡ್ಡಲ್ಲಿ. ಅದರಲ್ಲಿ ಇಲ್ಲಿ ನ್ಯೂಟ್ರೋಫಿಲ್ಗಳು, ಬೇಸೋಫಿಲ್ಗಳು ಮತ್ತು ಇಸಿನೋಫಿಲ್ಗಳನ್ನು ನಾವು ಗ್ರಾನುಲೋಸೈಟ್ಗಳು ಅಂತ ಕರಿತೀವಿ. ಏನ್ರಿ ಗ್ರಾನುಲೋಸೈಟ್ಗಳಂದರೆ, ಅದರಲ್ಲಿ ಈ ರೀತಿ ಚಿಕ್ಕದಾಗಿರುವಂಥ ಒಂದು ಕಣಗಳನ್ನು ಹೊಂದಿರುವಂಥ, ಚಿಕ್ಕ ಆಕಾರಗಳನ್ನು ಹೊಂದಿರುವಂಥ, ಚಿಕ್ಕ ಸೆಲ್ಗಳನ್ನು ಹೊಂದಿರೋದನ್ನು ನಾವು ಗ್ರಾನುಲೋ ಅಂದ್ರೆ ಸ್ಮಾಲ್ ಪಾರ್ಟ್ ಅಂತ ನಾವು ಕರಿತೀವಿ. ಈ ಚಿತ್ರ ನೋಡ್ರಿ, ಇಲ್ಲಿ ಸಣ್ಣ ಕಾಣುತ್ತೆ ನೋಡ್ರಿ, ಇವೆಲ್ಲ ಗ್ರಾನುಲೋಸೈಟ್ಗಳು. ಅಗ್ರಾನುಲೋ ಅಂದ್ರೆ ಇಲ್ಲ. ಸೈನ್ಸ್ ಪ್ರಕಾರ ಅಂದ್ರೆ ನೋ, ನಾಟ್ ಅಂದಂಗೆ ಅರ್ಥ. ಇಲ್ಲಿ ನೋಡ್ರಿ, ಬರೀ ಒಂದು ದೊಡ್ಡ ಮುದ್ದೆ ಕಾಣುತ್ತೆ ನಮ್ಗೆ ಅಷ್ಟೇ. ಇಲ್ಲಿ ಚಿಕ್ಕದಾಗಿರುವಂಥ ಕಣಗಳು ನಮಗೆ ಕಂಡು ಬರಲ್ಲ. ಹಂಗ ಚಿಕ್ಕ ಕಣಗಳು ಎಲ್ಲಿ ಕಂಡು ಬರ್ತವ್ರ, ಎಲ್ಲಿ ಕಂಡು ಬರಲ್ಲ ಅಂತ ಕೇಳ್ತಾನೆ. ಕಂಡು ಬಂದರೆ ಗ್ರಾನುಲೋಸೈಟ್, ಕಂಡು ಬಂದಿಲ್ಲ ಅಂದ್ರೆ ಅಗ್ರಾನುಲೋಸೈಟ್. ಟೋಟಲ್ ಎಷ್ಟು? 5. ಇಲ್ಲಿ ನ್ಯೂಟ್ರೋ, ಇಸಿನೋ, ಬೇಸೋ ಅಥವಾ ನ್ಯೂಟ್ರೋಫಿಲ್ ಗ್ರಾನುಲೋಸೈಟ್, ಮತ್ತೆ ಅದು ಬೆಸಿನೋಫಿಲ್ ಗ್ರಾನುಲೋಸೈಟ್, ಈಸಿನೋಫಿಲ್ ಗ್ರಾನುಲೋಸೈಟ್. ಆದರೆ ಲಿಂಫೋಸೈಟ್ಗಳು ಮಾತ್ರ ಅಗ್ರಾನುಲೋಸೈಟ್ಗಳಾಗಿದ್ದಾವೆ. ಒಳಗಡೆ ಯಾವುದೇ ಸಣ್ಣ ಕಣಗಳಿಲ್ಲ, ಸಣ್ಣ ಕುರುಗಳಿಲ್ಲ. ಅದಕ್ಕೆ ನಾವು ಅಗ್ರಾನುಲೋಸೈಟ್ಗಳು ಅಂತ ಕರಿತೀವಿ. ಇಷ್ಟು ಡೆಪ್ತ್ ಕ್ವಶನ್ಸ್ ಅದಾವ PCಗೆ. ಸೆಕೆಂಡ್ PUC ಮೇಲೆ ನಮಗೆ ನೆಟ್ಗೆ 1,000 ರೂಪಾಯಿ ಕೊಟ್ಟು ಬ್ಲಡ್ ಚೆಕಪ್ ಮಾಡಿಕೊಂಡು ಬ್ಲಡ್ ರಿಪೋರ್ಟ್ ತಂದು ಡಾಕ್ಟ್ರ್ ಕೈಯಾಗ ಕೊಟ್ಟು ನಮ್ದು ರಕ್ತ ಹೆಂಗದ ರೀ ಡಾಕ್ಟರ್ ಅಂತ ಕೇಳ್ತೀವಿ. ನಾವು ಹೆಂಗಿದ್ದೀವಿ ಅಂದರೆ ಅಟ್ಲೀಸ್ಟ್ ನಮ್ಮ ಬ್ಲಡ್ ಚೆಕಪ್ ನಮಗೆ ಗೊತ್ತಾಗಲ್ಲ. ಕೌಂಟು ನಮ್ಗೆ CBC ಟೆಸ್ಟ್ ಅಂತ ಕರಿತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಇರ್ತದೆ. 500 ರೂಪಾಯಿ ಕೊಟ್ಟು 1,000 ರೂಪಾಯಿ ಕೊಟ್ಟು ಬ್ಲಡ್ ಚೆಕಪ್ ಮಾಡ್ಕೊಂಡು ಬಂದಮೇಲೆ ಅಟ್ಲೀಸ್ಟ್ ಆ ರಿಪೋರ್ಟ್ ನಮಗೆ ಗೊತ್ತಾಗಬೇಕು. ಎಷ್ಟು ಸೆಲ್ಸ್ ಇರಬೇಕು, WBC ಎಷ್ಟು, ಪ್ಲೇಟ್ಲೆಟ್ಸ್ ಎಷ್ಟು, ರೆಡ್ ಬ್ಲಡ್ ಸೆಲ್ಸ್ ಎಷ್ಟು, ಇದ್ರೊಳಗೆ ಮತ್ತೆಲ್ಲ ನೀವು ನೋಡ್ರಿ, ನೀವು ಯಾರ ಬ್ಲಡ್ ರಿಪೋರ್ಟ್ ಮನೆಗಿದ್ದ ತೆಗೆದು ನೋಡ್ರಿ. ಈಗ ಇವೆಲ್ಲದ ನೋಡ್ರಿ ಅದು ಬ್ಲಡ್ ರಿಪೋರ್ಟ್ನಾಗ ಮೋನೋಸೈಟ್, ಲಿಂಪೋಸೈಟ್, ಬ್ಯಾಸಿನೋಫಿಲ್ಸ್, ಇಸಿನೋಫಿಲ್ಸ್, ಲಿಂಪೋಸೈಟ್ಸ್ ಎಲ್ಲ ಸಹಿತ ಅದ್ರೊಳಗೆ ಅದಾವೆ. ಯಾವ್ದು ಎಷ್ಟೆಷ್ಟು ಇರಬೇಕು,
ನನ್ನ ಕಡೆ ಎಷ್ಟದಾವ ಅಂತ ನಾವೇ ಚೆಕ್ ಮಾಡಿಕೊಳ್ಳುವಂಥ ಒಂದು ಬೇಸಿಕ್ ಸೈನ್ಸ್ ನಮಗೆ ನಮ್ಮ ಡೆವಲಪ್ ಮಾಡ್ಕೋಬೇಕಾಗ್ತದೆ. ಎಸ್. ಸೊ ಸರಿಯಾಗಿರುವಂಥ ಉತ್ತರ ಲಿಂಪೋಸೈಟ್ಗಳದವಲ್ಲ, ಈಗ ನಾವು ಅಗ್ರ್ಯಾನುಲೋಸೈಟ್ಗಳು ಅಂತ ಕರಿತೀವಿ. ಇದರ ಮತ್ತೆ ಬಿ ಲಿಂಪೋಸೈಟ್, ಟಿ ಲಿಂಪೋಸೈಟ್ ಅಂತ ಬರ್ತವೆ. ಏಡ್ಸ್ ಪೇಷಂಟಿಗೆ ಯಾವ ಲಿಂಪೋಸೈಟ್ಗಳ ಕೊರತೆ ಇರ್ತದೆ? ಕಮೆಂಟ್ ಮಾಡಿ. ಕೊನೆಯದಾಗಿರುವಂಥ ಕ್ವಶನು 30ನೇ ಕ್ವಶನ್ ನೋಡ್ತಾ ಇದ್ದೀವಿ. ಫೋಟಾನ್ ಯಾವುದನ್ನು ಹೊಂದಿಲ್ಲ ಅಂತ ಕೇಳ್ತಾನೆ. ಫೋಟಾನ್ ಅಂತ ಇದೆ, ಇಟ್ ಇಸ್ ನಾಟ್ ಎ ಪ್ರೋಟಾನ್. ಪ್ರೋಟಾನ್ ಬೇರೆ, ಫೋಟಾನ್ ಬೇರೆ. ಪ್ರೋಟಾನ್ ಇದನ್ನು ನಾವು ಗೋಲ್ಡ್ ಸ್ಟೀನ್ ವಿಜ್ಞಾನಿ ಕಂಡಿಡ್ತಾನೆ. ರುದರ್ಫೋರ್ಡ್ ಅನ್ನ ವಿಜ್ಞಾನಿ ಪ್ರೋಟಾನ್ ಅಂತ ಹೆಸರು ಕೊಡ್ತಾನೆ. ಪಾಸಿಟಿವ್ ಚಾರ್ಜ್ ಅನ್ನು ಹೊಂದಿರ್ತದೆ, ಇದು ಪ್ರೋಟಾನ್. ಇಲ್ಲಿ ಇನ್ನೊಂದು ಕಣ ಇದ್ದಾರೆ, ಇದರ ಹೆಸರು ಫೋಟಾನ್ ಅಂತ ಕರಿತೀವಿ. ಫೋಟಾನ್, PHOTON, ಫೋಟಾನ್. ಇದನ್ನು ಐನ್ಸ್ಟೀನ್ ಎನ್ನ ವಿಜ್ಞಾನಿ ಕಂಡಿಡ್ದ ನೋಡ್ರಿ. ಯಾರು? ಐನ್ಸ್ಟೀನ್ ಅನ್ನ ವಿಜ್ಞಾನಿ ಕಂಡಿಡ್ದನ. ಫೋಟಾನ್ ಅನ್ನೋದು ಏನನ್ನೂ ಹೊಂದಿಲ್ಲ ಅಂತಂದ್ರೆ ಇದಕ್ಕೆ ಯಾವುದೂ ಚಾರ್ಜ್ ಇಲ್ಲ. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇದೆ, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಟ್ರಾನ್ಗೆ ಯಾವುದೇ ಚಾರ್ಜ್ ಇಲ್ಲ. ಹಂಗೆ ಫೋಟಾನ್ಗೆ ಸಹಿತ ಪಾಸಿಟಿವ್ ನೆಗೆಟಿವ್ ಯಾವುದೇ ಚಾರ್ಜನ್ನು ಸಹಿತ ಹೊಂದಿಲ್ಲ. ಇದಕ್ಕೆ ಎನರ್ಜಿ ಇದೆ, ಫೋಟಾನ್ಗೆ ಎನರ್ಜಿ ಇದೆ. ನೋಡಿಲಿ, ಯಾವುದೋ ಒಂದು ಎಕ್ಸ್ರೇಯಿಂದ ಫೋಟಾನ್ ಬಂದಾಗ ಒಂದು ಎಲೆಕ್ಟ್ರಾನ್ ಹಾಕಿದಾಗ ಸ್ವಲ್ಪ ಶಕ್ತಿ ಲಾಸ್ ಆಗ್ತದೆ, ಎನರ್ಜಿ ಇದೆ. ಮೂಮೆಂಟಮ್ ಇದೆ, ಅಂದ್ರೆ ಏನು ಮೂಮೆಂಟ್ ಆಗ್ತದೆ, ಚಲಿಸ್ತದೆ. ಏನು ಒಂದು ವಸ್ತುಗೆ ಹಿಟ್ ಮಾಡಿದಾಗ ತನ್ನ ಒಂದು ಮೂಮೆಂಟಮ್ ಸಂವೇಗವನ್ನು ತೋರಿಸ್ತದೆ. ಸ್ಪೀಡ್ ಸಹಿತ ಇದೆ, ಇದಕ್ಕೆ ಸ್ಪೀಡ್ ಇದೆ, ಮೂಮೆಂಟಮ್ ಇದೆ, ಎನರ್ಜಿ ಇದೆ. ಬಟ್ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫೋಟಾನ್ಗೆ ಚಾರ್ಜ್ ಲೆಸ್ ಆಗಿರುವಂಥ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಆಗಿರ್ತದೆ. ಯಾವುದನ್ನು ಹೊಂದಿಲ್ಲ ಅಂದ್ರೆ ಚಾರ್ಜನ್ನು ಹೊಂದಿಲ್ಲ. ಇಷ್ಟು ಡೆಪ್ತ್ ಕ್ವಶನ್ಸ್ ಅದಾವೆ. 30 ಸರಿಸುಮಾರು 30 ಕ್ವಶನ್ಸು ಒಂದೇ ಎಕ್ಸಾಮ್ದಲ್ಲಿ ಕೇಳಿದ್ರೆ ಅವ ಹೆಂಗೆ ಪಾಸ್ ಆಗ್ಬೇಕು ಹೇಳ್ರಿ. ಮನ್ಯಾಗ ಅಂತಾರ, ತಮ್ಮ 4 ವರ್ಷ ಇದ್ದ ಧಾರವಾಡ ಹೋಗಿ ಇನ್ನೂ ಏನಿಲ್ಲಲ್ಲೋ, ರಿಸಲ್ಟ್ ಇಲ್ಲಲ್ಲ ತಮ್ಮ ಅಂತ ಮನ್ಯಾಗ ಕೇಳ್ತಾವ. ಮನ್ಯಾಗ ಆನ್ಸರ್ ಏನು ಮಾಡಬೇಕು? ಈ ಕಡೆ ಹೋದ್ರೆ ಸೈನ್ಸ್ ಅರ್ಥ ಆಗಲ್ಲ, ಮನ್ಯಾಗ ಆನ್ಸರ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಎನಿವೇ ಪಾಸಿಟಿವ್ ಆಗಿರ್ರಿ, ಈ ರೀತಿ ಡೆಪ್ತ್ ಸ್ಟಡಿ ಮಾಡಿರಿ, ಭಾಳ ಕಾನ್ಸೆಪ್ಟ್ ವೈಸ್ಡ್ ಆಗಿರುವಂಥ ಪರಿಕಲ್ಪನೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಸಿಂಗಲ್ ಲೈನ್ಗೆ ಯಾವುದೇ ಲೈಫ್ ಇಲ್ಲ, ಮುಗೀತು. ಬುಲೆಟ್ ಪಾಯಿಂಟ್ ದೊಡ್ಡದು ಯಾವುದು, ಸಣ್ಣದು ಯಾವುದು, ಎತ್ತರ ಯಾವುದು, ಗಿಡದ ಯಾವುದು, ಮುಗೀತು. ಜನ್ರೇಷನ್ ಮುಗೀತು. ದಿಸ್ ಇಸ್ ಅ ಸೆಕೆಂಡ್ PUC ಬೇಸ್ಡ್ ಎಕ್ಸಾಮಿನೇಷನ್. ಇದು ಡಿಗ್ರಿ ಲೆವೆಲ್ಗಿಂತ ಜಾಸ್ತಿ ಟಫ್ ಆಗಿರುವಂಥ ಕ್ವಶನ್ ಇದು, ಪೇಪರ್ ಇದು. ಸುಮಾರು 30 ಕ್ವಶನ್ ಸೈನ್ಸಲ್ಲಿ ಕೇಳ್ತಾನೆ ಅಂತಂದರೆ ಭಾಳ ಡಿಫ್ರೆಂಟ್ ಆಗಿರುವಂಥ ಪೇಪರ್ ಇದೆ. ಸೊ ಅದಕ್ಕೆ ಸೈನ್ಸ್ ಯಾರಿಗೆ ಕಷ್ಟ ಆಗ್ತಾ ಇದ್ದಾನೋ, ಯಾರಿಗೆ ಸೈನ್ಸ್ ಅರ್ಥ ಆಗ್ತಿಲ್ಲವೋ, ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ ಎಡುತ್ತಾ ಇದ್ದೀರಿ, ನಮಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಸೈನ್ಸ್ ತಿಳಿತಾ ಇಲ್ಲ ಸರ್ ಅಂತಂದರೆ ನಿಮಗೆ ಒಂದು ಪರಿಹಾರ ಇದೆ. SB ಸೈನ್ಸ್ ಅಡ್ಡ ಅನ್ನೋ ಆ್ಯಪ್ ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸುಮಾರು 200 ಗಂಟೆಗಳಿಗಿಂತ ಹೆಚ್ಚಿನ ಕ್ಲಾಸಸ್ ನಿಮಗೆ ನಮ್ಮ ಕ್ಲಾಸಲ್ಲಿ ನಿಮಗೆ ಸಿಗ್ತವೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಲಿಂಕನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆ್ಯಪನ್ನು ಸಹಿತ ನೀವು ನೋಡಿಕೊಂಡು ನಿಮ್ಮ ಮುಂಬರುವಂಥ ಪರೀಕ್ಷೆಗೆ ನೀವು ತಯಾರು ಮಾಡ್ಬೋದು. ಸೊ ನಿನ್ನೆ ತರಗತಿಯಲ್ಲಿ 2004 ಸಿವಿಲ್ PS ಅನ್ನು ಸಾಲ್ವ್ ಮಾಡೀನಿ. ಇವತ್ತು 2023 ನಿನ್ನೆ 2024, ಇವತ್ತು 2023. ಇನ್ನು ನಾಳೆ ತರಗತಿಯಲ್ಲಿ ಮತ್ತೆ ಇದರ ನಂತರ ಹಿಂದೆ ಯಾವುದಾದ್ರು ಪೇಪರ್ಸ್ ಇದ್ವೋ ಪ್ರತಿ ಒಂದನ್ನು ಸಹಿತ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಸಾಲ್ವ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಲೆಂತ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಾಲೆಜ್ ಇಂಪಾರ್ಟೆಂಟ್. ನಮಗೆ ಕ್ವಶನ್ ಹೆಂಗೆ ಕೇಳ್ತಾ ಇದ್ದೀನಿ, ಯಾವ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಫಾಲೋ ಅಪ್ ಮಾಡಿರಿ. SB ಸೈನ್ಸ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದರ ಯೂಸ್ ತೊಗೊಳ್ಳೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ಲಿಂಕನ್ನು ಶೇರ್ ಮಾಡ್ತಾ ಅವರಿಗೆ ಕ್ಲಾಸನ್ನು ಕೇಳೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಬಾಯ್.